ಯಾತಕ್ಕಾಗಿ ಹೋರಾಟ? ಭಾರತ್ ಮಾತಾ ಕೀ. ಬಂದ್ಗೆ ಕರೆ ಕೊಟ್ರೆ ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಅಲ್ಲಲ್ಲಿ ವರ್ತಕರಿಗೆ ಹೋಗಿ ನೀವು ಅಂಗಡಿ ಬಾಗಿಲು ತೆಗೀರಿ ಅಂತ ಹೇಳಿ ಬಂದನ್ನ ಯಶಸ್ವಿಯಾಗದೇ ಇರುವ ಹಾಗೆ ನೋಡಿಕೊಳ್ಳುವ ಒಂದಷ್ಟು ಪ್ರಯತ್ನಗಳನ್ನ ಒಂದೆರಡು ಗಂಟೆ ಮಾಡಿದ ಮೇಲೆ ನಮಗೂ ಒಂದು ಕ್ಲಾರಿಟಿ ಸಿಕ್ಕಿದೆ. ಇದರ ಹಿಂದೆ ಹಿರೀಕೆರೆಯ ಮೇಲೆ ವಸತಿ ಬಡಾವಣೆಯೊಂದು ನಿರ್ಮಾಣ ಆಗುವ ಪ್ರಯತ್ನದ ಹಿಂದೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಸ್ವತಃ ನಾಯಕತ್ವ ತಗೊಂಡು ಅಂಗಡಿ ಓಪನ್ ಮಾಡಿ ಇಲ್ಲದೆ ಇದ್ರೆ ನೋಡ್ಕಂತೀವಿ. ನೀವ್ ಎಣ್ಣೆ ಅಂಗಡಿ ಹೆಂಗ್ ಮುಚ್ಚುತ್ತೀರಿ, ಮುಚ್ಚಿದ್ರು ನಾಳೆ ಬೆಳಗ್ಗೆ ನಿಮ್ಮ ಅಂಗಡಿಗೆ ಇನ್ಸ್ಪೆಕ್ಟರ್ ಕಳಿಸ್ತೀವಿ ಅಂತ. ಪಟ್ಟಣದ ಕುಡಿಯುವ ನೀರಿನ ಆಸರೆಯಾಗಿರ್ತಕ್ಕಂತ ಹಿರೀಕೆರೆಯನ್ನ ಮಲಿನಗೊಳಿಸುವುದರ ಮುಖಾಂತರ ಮತ್ತೊಂದು ರೀತಿಯಲ್ಲಿ ಕೊಪ್ಪದ ನಾಗರಿಕರಿಗೆ ಕೊಡುಗೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಪಟ್ಟಣದಲ್ಲಿ 8 ತಿಂಗಳು ನಮಗೆ ಹಿರೇಕೆರೆಯಿಂದ ನೀರು ಸರಬರಾಜು ಆಗುತ್ತೆ. ಕೇವಲ 3 ಅಥವಾ 4 ತಿಂಗಳು ಮಾತ್ರ ತುಂಗಾ ನದಿಯಿಂದ ನೀರನ್ನು ಎತ್ತುವಂತ ವ್ಯವಸ್ಥೆ ಇದೆ. ಆ 8 ತಿಂಗಳು ಇದೇ ನೀರಿನ ಕುಡಿಬೇಕಾಗುತ್ತೆ. ಆದ್ರಿಂದ ಆ ಕಾಮಗಾರಿ ನಡಿಬಾರದು. ಆ ಕಾಮಗಾರಿ ಹಿಂದೆ ಯಾವ್ದಾವ್ದೋ ಶಕ್ತಿಗಳಿದ್ರೂ ಕೂಡ ಅದು ನಡಿಬಾರದು. ಚೀಫ್ ಆಫೀಸರ್ ಇದ್ದಾರೆ ಮುಟ್ಟಾಳ. ಮೊನ್ನೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಅವನ್ನೆಲ್ಲಾರು ಇಲ್ಲೆಲ್ಲ ಕದ್ದು ಕೇಳ್ತಾ ಇದ್ರೆ ಕೇಳ್ಕೊಳ್ಬೇಕು, ನಿನಗೆ ಇನ್ನೂ ಗ್ರಾಚಾರ ಬಿಡಿಸ್ತೀವಿ, ನಿನ್ ಕಚೇರಿಗೆ ಬಂದು ಕಾನೂನು ರೀತಿಯಲ್ಲೂ ನಿನ್ಗೆ ಪ್ರಶ್ನೆ ಕೇಳ್ತೀವಿ, ನಾವು ಮತ್ತೆ ನೇರವಾಗೂ ಪ್ರಶ್ನೆ ಕೇಳಿರ್ತೀವಿ. ನಿನ್ ವಾಪಸ್ ಹೇಳ್ತೀನಿ, ನೀವು ಮುಟ್ಟಾಳ ಅಂತ ಹೇಳ್ತೀನಿ. ಒಬ್ಬ ಚೀಫ್ ಆಫೀಸರ್ ಆಗಿಲ್ಲ, ಅಯೋಗ್ಯ ನೀನು. ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರುಗಳು ಹೋಗಿ ಕೊಪ್ಪದ ಎಲ್ಲ ವಾರ್ಡ್ಗಳಲ್ಲಿ ಸಾರ್ವಜನಿಕರ ಹತ್ರ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಸೈನ್ ಹಾಕ್ಸಿ 1,500 ಜನ ಸೈನ್ ಹಾಕ್ಸಿ ತಂದು ಕೊಟ್ರೆ, ಆ ಕಡತವ್ರ ಸೈನ್ ತಂದು ಕೊಟ್ಟಿರೋ ಅರ್ಜಿ ಮತ್ತು ಆ ಪೇಪರ್ನ ನೀನು ಕದ್ದು ಬೇರೆಯವರಿಗೆ ಯಾರಿಗಾರು ಕೊಡ್ತೀನಿ ಅಂದ್ರೆ ನೀವು ಸರ್ಕಾರಿ ಅಧಿಕಾರಿ ಆಗ್ಲಿಕ್ಕೆ ನಾಲಾಯಕ್. ನಾನು ಶಾಸಕರೇ, ದ್ವೇಷ ಬಿಡಿ, ಕಂಡವ್ರ ಮನೆ ಬೇಲಿ ಕೇಳಿಸೋದ್ ಬಿಡಿ. ನೀವು ಮಾಡಬೇಕಾಗಿರೋ ಕೆಲಸ, ನೀವೊಬ್ಬ ಜವಾಬ್ದಾರಿಯುತವಾದಂತ ಕ್ಯಾಬಿನೆಟ್ ದರ್ಜೆಯನ್ನ ಹೊಂದಿರುವಂತ ಶಾಸಕರಾಗಿ ಹಿರೀಕೆರೆಯನ್ನ ನಿಲ್ಲಿಸಿ. ಒಬ್ಬ ರಾಜಕಾರಣಿ ಮುಂದಿನ ಆಲೋಚನೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಆದ್ರೆ ಆ ಕಾಮಗಾರಿನ ನಿಲ್ಲಿಸ್ತಾರೆ. ಈಗ ನಮ್ಗೆ ಅರ್ಥ ಆಗ್ತಿದೆ ಇದರಲ್ಲಿ ಶಾಸಕರ ನಿಮ್ಮ ಪಾಲು ಎಷ್ಟಿದೆ ಅಂತ. ನಮ್ಗೆ ಇದುವರೆಗೆ ಅನ್ಸಿರ್ಲಿಲ್ಲ. ಈಗ ನಿಮ್ಮ ಪಾಲು ಇದರಲ್ಲಿ ಎಷ್ಟಿದೆ ಅಂತ ನಮ್ಗೆ ಅನುಮಾನ ಬರ್ತಾ ಇದೆ. ಸರ್ವ ಜನ ಹಿತದ ಕಾರಣಕ್ಕಾಗಿ 10 ಪ್ರತಿಭಟನೆಗಳನ್ನ ಹಿಂದೆಯೂ ಕೂಡ ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಕ್ಕೆ ನೇತೃತ್ವವನ್ನು ಮಾತ್ರ ಕೊಟ್ಟಿದೆ. ಯಾರಿಗೆ ನೇತೃತ್ವ ಕೊಟ್ಟಿದೆ ಅಂತ ಹೇಳಿದ್ರೆ, ಕೊಪ್ಪ ಪಟ್ಟಣದ ವಾಸಿಗಳು ಮತ್ತು ಕೊಪ್ಪ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಕೊಪ್ಪ ಗ್ರಾಮಾಂತರದಿಂದ, ಬಿಂತ್ರವಳ್ಳಿಯಿಂದ, ಹರಂದೂರಿನಿಂದ, ಮರಿತೊಟ್ಲು ಪಂಚಾಯಿತಿಯಿಂದ ಅನಾದಿ ಕಾಲದಿಂದ ಈ ಕೊಪ್ಪ ನಗರ ಮತ್ತು ಸುತ್ತಮುತ್ತಲಿನ ವಾಸಿಗಳಿಗೆ ಕುಡಿಯುವ ನೀರಿನ ಒಂದೇ ಮೂಲವಾಗಿರುವಂತಹ ಹಿರೀಕೆರೆ ಮಲಿನ ಆಗ್ತಾ ಇದೆ ಅಂತ ಹೇಳಿ ಹಲವಾರು ತಿಂಗಳುಗಳಿಂದ ನಮ್ಮ ಪಟ್ಟಣದ ನಾಗರಿಕರಲ್ಲಿ ಕುಡಿಯುವ ನೀರನ್ನು ಬಳಸತಕ್ಕಂತಹ ಕೊಪ್ಪದ ಪ್ರಜೆಗಳಲ್ಲಿ ಏನು ಆತಂಕ ಇತ್ತು, ಆ ಆತಂಕಕ್ಕೆ, ಆ ವಿರೋಧಕ್ಕೆ ಧ್ವನಿಯಾಗುವಂತ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಪಟ್ಟಣ ಪಂಚಾಯಿತಿಯ ಎದುರು ಮಾನ್ಯ ಮಾಜಿ ಶಾಸಕರಾದಂತಹ ಜೀವರಾಜ್ರವರ ನೇತೃತ್ವದಲ್ಲಿ ಬಿಜೆಪಿ ಒಂದು ಪ್ರತಿಭಟನೆಯನ್ನ ನಡೆಸಿ ಹಿರೀಕೆರೆಯ ಮೇಲೆ ನಿರ್ಮಾಣ ಆಗ್ತಾ ಇರುವಂತಹ ವಸತಿ ಬಡಾವಣೆ ನಿರ್ಮಾಣ ಆದರೆ ಯಾವುದೇ ವೈಜ್ಞಾನಿಕ ಕ್ರಮಗಳಿಲ್ಲದೆ ಅಲ್ಲಿ ಆಗಬಹುದಾದಂತಹ ಸುಮಾರು 60-70 ಮನೆಗಳು, ನಿವೇಶನಗಳು, ವಾಣಿಜ್ಯ ಸಂಕೀರ್ಣ ಮತ್ತು ಅದರಿಂದ ಬರುವಂತಹ ತ್ಯಾಜ್ಯ ಹಿರೀಕೆರೆಯನ್ನ ನೇರವಾಗಿ ಸೇರಬಹುದು ಅಂತ ಹೇಳ್ತಾ ಇದ್ದಾಗಲೇ ಮಲೆನಾಡಿನಲ್ಲಿ ಒಂದು ಭೀಕರವಾದಂತಹ ಮಳೆ ಬಂತು. ನಾವೆಲ್ಲ ನಮ್ಮನ್ನು ಕೇಳ್ತಾ ಇದ್ರು, ಹಿರೀಕೆರೆ ನೀರು ಇಲ್ಲಿಗೆ ಹೆಂಗ್ ಬರುತ್ತೆ, ಸೀಪೇಜ್ ನಲ್ಲಿ ಬರುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಆದ್ರೆ ಮಳೆ ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ಕೊಡ್ತು. ಈ ಬಾರಿ ಬಂದಂತ ಮಳೆಗಾಲದ ಮಳೆ ಹಿರೀಕೆರೆಯ ವಸತಿ ನಿವೇಶನದಿಂದ ಓವರ್ಫ್ಲೋ ಆಗುವಂತ ಅಥವಾ ನದಿಯ ಭೂಮಿಯ ಅಡಿಯಿಂದ ಬರುವಂತ ನೀರು ನೇರವಾಗಿ ಹಿರೀಕೆರೆಯನ್ನ ಸೇರುತ್ತೆ ಅನ್ನುವ ಡೆಮಾನ್ಸ್ಟ್ರೇಷನ್ ಅನ್ನ ಈ ಬಾರಿಯ ಮಳೆಗಾಲ ನಮಗೆ ಕೊಟ್ಟಿದೆ. ನಮ್ಮಲ್ಲಿ ಇರುವಂತ ಒಂದೇ ಒಂದು ಪ್ರಶ್ನೆ 1996-97ರಲ್ಲಿ ಇದೇ ಜಾಗದಲ್ಲಿ ಲೇಔಟ್ ಮಾಡಬೇಕು ಅನ್ನುವ ಪ್ರಯತ್ನ ಕೊಪ್ಪದಲ್ಲಿ ನಡೆದಿತ್ತು. ಅವತ್ತು ಈ ಕ್ಷೇತ್ರದ ಶಾಸಕರಾಗಿದ್ದಂತಹ, ಮಂತ್ರಿಗಳಾಗಿದ್ದಂತಹ ಗೋವಿಂದೇಗೌಡರು, ಆ ನಂತರ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದಂತಹ ಜೀವರಾಜ್ ಅವರ ಅವಧಿಯಲ್ಲಿ ಇಲ್ಲಿ ಬಡಾವಣೆ ನಿರ್ಮಾಣ ಆದ್ರೆ
ಇದು ಜನಹಿತಕ್ಕೆ ಮಾರಕ ಅನ್ನುವಂತಹ ಒಂದೇ ಒಂದು ಅಂಶದ ಮೇಲೆ ಆ ಕೆಲಸ ಮುಂದಕ್ಕೆ ಅಡಿ ಇಡ್ಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಹಲವು ಬಾರಿ ನಾವು ಸಾರ್ವಜನಿಕ ವೇದಿಕೆಗಳಲ್ಲಿ ಮತ್ತು ಪಟ್ಟಣ ಪಂಚಾಯಿತಿಗೆ ಮನವಿ ಮಾಡಿದ್ದಾಗಿಯೂ ಸಾರ್ವಜನಿಕರನ್ನ ಎಚ್ಚರಿಸುವಂತಹ ಜನಜಾಗರಣ ಮಾಡುವಂತಹ 16 ಚಳುವಳಿ ಅಭಿಯಾನಗಳನ್ನು ನಡೆಸಿದ ಮೇಲೆಯೂ ಒಂದು ಚೂರು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಹಿರೀಕೆರೆಯ ಮೇಲೆ ಲೇಔಟ್ ಮಾಡತಕ್ಕಂತ ಕೆಲಸ ನಿರ್ಮಾಣ ಆಗ್ತಾ ಇದೆ. ನಮಗೆಲ್ಲ ಅನುಮಾನ ಇತ್ತು, ಇದರ ಹಿಂದೆ ಒಂದು ರಾಜಕೀಯ ಶಕ್ತಿ ಇಲ್ಲದೆ ಹೋದ್ರೆ, ಇದರ ಹಿಂದೆ ರಾಜಕೀಯದ ಬಲ ಇಲ್ಲದೆ ಹೋದ್ರೆ, ಇದರ ಹಿಂದೆ ಹಣಬಲ ಇಲ್ಲದೆ ಇರುವ ಪ್ರಭಾವಿಗಳ ಇಲ್ಲದೆ ಹೋದ್ರೆ ಈ ಅಧಿಕಾರಿಗಳು ನಮ್ಮ ತಾಲೂಕ್ ಪಂಚಾಯತ್ ಇಒನು ಸೇರದ ಹಾಗೆ ಈ ಅಧಿಕಾರಿಗಳು ಈ ಲೇಔಟ್ ಮಾಡೋದಕ್ಕೆ ಮುನ್ನುಡಿ ಬರೆಯೋದಿಲ್ಲ ಅನ್ನುವಂತ ಅನುಮಾನ ನಮಗಿತ್ತು. ಇವತ್ತು ಬೆಳಗ್ಗೆ ನಾವೆಲ್ಲ ಸುಮಾರು 6:45ಗೆ ಬಂದಿದ್ದೀವಿ. ಕೊಪ್ಪದ ವರ್ತಕರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೇಳ್ಕೊಂಡಿದ್ವಿ, ಇದು ಬಿಜೆಪಿಯ ಸಮಸ್ಯೆ ಅಲ್ಲ. ಇಲ್ಲಿ ಬಹಳಷ್ಟು ಜನ ಗ್ರಾಮಾಂತರದಿಂದ ನಮ್ಮ ತಾಲೂಕಿನಿಂದ ಪಾರ್ಟಿಯನ್ನ ಪ್ರತಿನಿಧಿಸುವಂತಹ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಇದು ನಮ್ಮ ಪಾರ್ಟಿಯ ಸಮಸ್ಯೆ ಅಲ್ಲ. ಹಾಗಂತ ಕೊಪ್ಪ ಪಟ್ಟಣದ ವಾಸಿಗಳಲ್ಲಿ ಇರುವಂತ ಭಾರತೀಯ ಜನತಾ ಪಾರ್ಟಿಯವರ ಸಮಸ್ಯೆಯೂ ಅಲ್ಲ. ಇದು ಕೊಪ್ಪ ಪಟ್ಟಣದಲ್ಲಿ ವಾಸಿಯಾಗಿರುವಂತಹ ಮತ್ತು ವರ್ಷದ 8 ತಿಂಗಳು ಕುಡಿಯುವ ನೀರಿಗಾಗಿ ಹಿರೀಕೆರೆಯನ್ನೇ ಅವಲಂಬಿಸಿರುವಂತಹ ಪಟ್ಟಣದ ನಾಗರಿಕರ ಸಮಸ್ಯೆ. ಹಾಗಾಗಿ ನೀವು ಬಂದ್ ಮಾಡಬೇಕು ಅಂತ ನಾವು ಕೊಪ್ಪಕ್ಕೆ ಬಂದಾಗ ಇದರ ಹಿಂದಿರಬಹುದಾದಂತಹ ರಾಜಕೀಯ ಪ್ರಭಾವ ಯಾವುದು ಅಂತ ನಮಗೆ ಒಂದು ಶಂಕೆ ಇತ್ತಲ್ಲ, ಒಂದು ಅನುಮಾನ ಇತ್ತಲ್ಲ. ಕ್ಷೇತ್ರದಲ್ಲಿರುವಂತಹ ಶಾಸಕರು, ರಾಜ್ಯದಲ್ಲಿ ಸರ್ಕಾರದಲ್ಲಿ ಪ್ರಭಾವಿ ಹುದ್ದೆಯಲ್ಲಿರುವಂತಹ ನಮ್ಮ ಕ್ಷೇತ್ರದ ಶಾಸಕರು ಯಾಕೆ ಇಷ್ಟು ದಿನ ಈ ಬಡಾವಣೆ ನಿರ್ಮಾಣ ಆಗೋದು ಮತ್ತು ಅದರ ಮೇಲೆ ಆಗಬಹುದಾದಂತಹ ಪರಿಣಾಮಗಳು ಗೊತ್ತಾಗಿದ್ರೂ ಮೌನವಾಗಿದ್ದಾರೆ ಅನ್ನುವಂತ ಪ್ರಶ್ನೆಗೆ ನಮ್ಗೆ ಇವತ್ತು ಬೆಳಗ್ಗೆ ಉತ್ತರ ಸಿಕ್ಕಿದೆ. ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ನಾವು ಬಂದ್ಗೆ ಕರೆ ಕೊಟ್ರೆ, ಜನಹಿತದ ಕಾರಣಕ್ಕೆ ಬಂದ್ಗೆ ಕರೆ ಕೊಟ್ರೆ, ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಅಲ್ಲಲ್ಲಿ ವರ್ತಕರಿಗೆ ಹೋಗಿ ನೀವು ಅಂಗಡಿ ಬಾಗಿಲು ತೆಗೀರಿ ಅಂತ ಹೇಳಿ ಬಂದನ್ನ ಯಶಸ್ವಿಯಾಗದೇ ಇರುವ ಹಾಗೆ ನೋಡಿಕೊಳ್ಳುವ ಒಂದಷ್ಟು ಪ್ರಯತ್ನಗಳನ್ನ 1-2 ಗಂಟೆ ಮಾಡಿದ ಮೇಲೆ ನಮಗೂ ಒಂದು ಕ್ಲಾರಿಟಿ ಸಿಕ್ಕಿದೆ. ಇದರ ಹಿಂದೆ ಹಿರೀಕೆರೆಯ ಮೇಲೆ ವಸತಿ ಬಡಾವಣೆಯೊಂದು ನಿರ್ಮಾಣ ಆಗುವ ಪ್ರಯತ್ನದ ಹಿಂದೆ ಕಾಂಗ್ರೆಸ್ ಪಾರ್ಟಿ ಇದೆ. ಹಿರೀಕೆರೆಯ ಮೇಲೆ ವಸತಿ ಬಡಾವಣೆ ಆಗುವ ಹಿಂದೆ ಈ ಕ್ಷೇತ್ರದ ಶಾಸಕರಾದ ಮಾನ್ಯ ರಾಜೇಗೌಡರ ಪಾತ್ರ ಇದೆ, ನಿಮ್ಮ ಕೈವಾಡ ಇದೆ. ವಸತಿ ಬಡಾವಣೆಯೊಂದು ನಿರ್ಮಾಣ ಆಗುವುದರ ಹಿಂದೆ ಯಾರ್ಯಾರು ಪ್ರಭಾವಿಗಳಿದ್ರು ಅವರೆಲ್ಲರೂ ಇವತ್ತು ಈ ಬಂದ್ ಯಶಸ್ವಿ ಆಗಬಾರದು ಅಂತ ನೋಡ್ಕೊಂಡಿದ್ದಾರೆ. ನನ್ನ ಪ್ರಶ್ನೆ ಕೊಪ್ಪ ಪಟ್ಟಣ ವಾಸಿಗಳೆಲ್ಲರ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಈ ಕ್ಷೇತ್ರದ ಶಾಸಕರಿಗೆ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಮ ಪಾತ್ರ ಇದೆ ಎನ್ನುವುದು ನಮಗೆ ಸಾಬೀತಾಗಿದೆ. ನಮ್ಮ ಇನ್ನೊಂದು ಅನುಮಾನ, ಈ ಲೇಔಟ್ ನಿಂದ ಬರಬಹುದಾದಂತಹ ಲಾಭದಲ್ಲಿ ಈ ಕ್ಷೇತ್ರದ ಶಾಸಕರ ಆದಿಯಾಗಿ ಕಾಂಗ್ರೆಸ್ ಪಾರ್ಟಿಯ ಪಾತ್ರ ಮಾತ್ರ ಅಲ್ಲ, ಕಾಂಗ್ರೆಸ್ ಪಾರ್ಟಿಯ ಪಾಲು ಇದೆ ಎನ್ನುವುದನ್ನ ಇವತ್ತು ಬೆಳಗ್ಗೆ ಕಾಂಗ್ರೆಸ್ನವರು ನಮ್ಮ ಬಂದ್ಗೆ ಅಡ್ಡ ನಿಂತು ಸಾಬೀತು ಮಾಡಿದ್ದಾರೆ. ಬಹಳ ಜನ ನಮ್ಮ ಸ್ನೇಹಿತರೆ, ನಾನು ಅವರಿಗೊಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 7:30ಗೆ ಬಂದಿದ್ರು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು. ನೀವೆಲ್ಲ 7 ಗಂಟೆಗೆ ಸೇರಿದವರು ಸೀದಾ ಇಲ್ಲಿಂದ ಬಾಸಾಪುರದ ಶಾಸಕರ ಮನೆಗೆ ಹೋಗಿ, ನಮ್ಮ ಕ್ಷೇತ್ರದ ರಸ್ತೆಗಳು ನರಕ ಸದೃಶ್ಯ ಆಗಿದೆ, ನೀವು ಶಾಸಕರಾಗಿರುವ ಅವಧಿಯಲ್ಲಿ ಕೆಟ್ಟಿರುವ ರಸ್ತೆಗಳ ಪರಿಸ್ಥಿತಿ ಸ್ವಾತಂತ್ರ್ಯ ಬಂದ ಮೇಲೆ ಶೃಂಗೇರಿ ಕ್ಷೇತ್ರದ ರಸ್ತೆಗಳಿಗೆ ಬಂದಿಲ್ಲ. ಶಾಲೆಯ ಮಕ್ಕಳು ಸ್ಕೂಲಿಗೆ ಬರೋದಕ್ಕೆ, ಉದ್ಯೋಗಿಗಳು ಪಟ್ಟಣಕ್ಕೆ ಬರೋದಕ್ಕೆ, ರೈತರು ಪಟ್ಟಣಕ್ಕೆ ಓಡಾಡೋದಕ್ಕೆ ಬಹಳ ತೊಂದರೆ ಆಗುವಂತ ಪರಿಸ್ಥಿತಿನಲ್ಲಿ ಅತ್ಯಂತ ಕೆಟ್ಟ, ಇದು ಈ ಪದ ನಾನು ಬಳಸಬಹುದೋ ಇಲ್ಲೋ ಗೊತ್ತಿಲ್ಲ, ಅತ್ಯಂತ ಕಚಡ ರಸ್ತೆಗಳು ನಮ್ಮ ಸರ್ಕಾರದಲ್ಲಿದೆ. ಜನ ನಮಗೆ ಮುಖದ ಮೇಲೆ ಉಗೀತಾ ಇದ್ದಾರೆ, ನೀವು ನಮ್ಮ ರಸ್ತೆಗಳ ಗುಂಡಿ ಮುಚ್ಚಬೇಕು ಅಂತ ಇಷ್ಟೇ ಜನ ಶಾಸಕರ ಮನೆಗೆ ಹೋಗಿ ಒಂದು ಡೆಲಿಗೇಷನ್ ಕೂತಿದ್ರೆ ಅದರಿಂದ ನಮ್ಮ ಕ್ಷೇತ್ರದ ಜನಕ್ಕೊಂದು ನಯಾ ಪೈಸದ ಲಾಭ ಆಗ್ತಾ ಇತ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಪಾರ್ಟಿಯ ನಿನ್ನೆ ಒಂದು ಸಭೆಯಲ್ಲಿ ನಮ್ಮ ಮುಖಂಡರಾದಂತಹ ರಾಮಸ್ವಾಮಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನಾವೆಲ್ಲ ಒಟ್ಟಾರೆ ಒಂದು ಪ್ರತಿಭಟನೆ ಅಂತ ಅಂದ್ಕೊಂಡ್ವಿ. 61 ಮನೆ ಹಿರೀಕೆರೆಯ ಮೇಲೆ ಲೇಔಟ್ ನಲ್ಲಿ ನಿರ್ಮಾಣ ಆದ್ರೆ ಏನಾಗ್ತದ್ರಿ ಅಂತಾನು ನಮ್ಮನ್ನು ಬಹಳ ಜನ ಕೇಳಿದ್ರು. 61 ಮನೆ ನಿರ್ಮಾಣ ಆದ್ರೆ ಒಂದು ಮನೆಯಲ್ಲಿ ಸರಾಸರಿ ದಿನಕ್ಕೆ 1,000 ಲೀಟರ್ ನೀರನ್ನ ಬಳಸಿದರೆ ಅವ್ರ ಮನೆಯ ಸ್ನಾನದ ಮನೆಯಿಂದ, ಅವ್ರ ಮನೆಯ ಶೌಚಾಲಯದಿಂದ ಆರಂಭ ಆಗಿ ಪ್ರತಿದಿನ ಹಿರೀಕೆರೆಯಿಂದ ಮೇಲಿರುವಂತಹ ವಸತಿ ಬಡಾವಣೆಯಿಂದ ಕನಿಷ್ಠ 1,000 ಅಂತ ಅಂದ್ಕೊಂಡ್ರೆ 61,000 ಲೀಟರ್ಗಳು ಬರುತ್ತೆ. ಇದು ಪ್ರಕೃತಿ ನಿಯಮ. ಇದು ತಲೆಗೆ ಹಾಕಿದ ನೀರು ಹೆಂಗ್ ಕಾಲಿಗೆ ಬರಬೇಕು
ಮೇಲೆ ಹಾಕಿದಂತ ನೀರು ಎಲ್ಲಿಗೆ ಬರಬೇಕು? ಕೆಳಗಡೆ ಕುಡಿಯುವ ನೀರಿನ ಮೂಲವಾದ ಹಿರೀಕೆರೆಗೆ ಬರಬೇಕು ಅಂತ ಹೇಳಿ ಬರುತ್ತೆ ಅನ್ನುವಂತ ಅಂಕಿಅಂಶವನ್ನು ಕೊಟ್ಟರು. ಈ ವೈಜ್ಞಾನಿಕವಾದ ಅಂಕಿಅಂಶವನ್ನ ನಾವು ಪಟ್ಟಣದ ಜನಗಳ ಮುಂದಿಟ್ಟಿದ್ದೇವೆ. ನಮಗ್ ಬಹಳ ಜನ ಕೇಳಿದ್ರೆ, ನೀವು ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ? ಕೊಪ್ಪದ ಪಟ್ಟಣದ ಜನರಿಗೆ, ಈ ನೀರನ್ನ ಬಳಸುವ ನಾಗರಿಕರಿಗೆ ಕೂಡ ಈ ಲೇಔಟ್ ನಿರ್ಮಾಣ ಆದ ಮೇಲೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ಎಚ್ಚರಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇವತ್ತು ಮಾಡಿದೆ. ನಾವು ಇದಕ್ಕೆ ವಿರುದ್ಧವಾಗಿದ್ದೇವೆ ಎನ್ನುವ ಸಂದೇಶವನ್ನ ನಮ್ಮೆಲ್ಲ ಸ್ಥಳೀಯ ಸಂಸ್ಥೆಗಳಿಂದ ಆರಂಭ ಆಗಿ ಇದು ಬಹಳ ದಿನ ಸತ್ಯವನ್ನು ಮುಚ್ಚಿಡೋದಕ್ಕಾಗೋದಿಲ್ಲ. ಯಾವ್ಯಾವ ಅಧಿಕಾರಿಗಳು, ಯಾರ್ಯಾರ ಪ್ರಭಾವಿಗಳು ಇದರ ಲಾಭಾರ್ಥಿಗಳಾಗಿ ಈ ಕೊಪ್ಪದ ಜನರಿಗೆ ಆ ಶೌಚಾಲಯದ ನೀರನ್ನ ಅಂತ ಹೇಳಿದ್ರೆ ನೀವ್ಯಾರು ಬೇಜಾರು ಮಾಡ್ಕೋಬಾರದು. ಈ ಪದ ಬಳಸಿದ್ರೆ ಲಾಭಾರ್ಥಿಗಳಾಗಿ ಶೌಚಾಲಯ, ಸ್ನಾನದ ಮನೆಯಿಂದ ಬರುವ ನೀರನ್ನ ವರ್ಷದ 8 ತಿಂಗಳು ಕುಡಿಸುವಂತಹ ಕೆಟ್ಟ ಪ್ರಯತ್ನದ ಹಿಂದಿದ್ದಾರೆ. ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇದೆ. ಎಲ್ಲ ರೀತಿಯ ಹೋರಾಟಗಳನ್ನ ಭಾರತೀಯ ಜನತಾ ಪಾರ್ಟಿ ನಡೆಸೋದಿದೆ. ಇವತ್ತು ಈ ಹೋರಾಟಕ್ಕೆ ಸುಮಾರು 10 ಹಲವಾರು ಪೂರ್ವಭಾವಿ ಸಭೆಗಳು, 10 ಹಲವಾರು ಯೋಜನೆಗಳ ನಂತರ ಈ ಹೋರಾಟಕ್ಕೊಂದು ಮೂರ್ತ ಸ್ವರೂಪವನ್ನ ಇವತ್ತು ಕೊಟ್ಟಿದ್ದೇವೆ. ಇವತ್ತಿನಿಂದ ಎಲ್ಲ ದಿಕ್ಕುಗಳಲ್ಲಿಯೂ ಹೋರಾಟ ನಡೀಬೇಕು. ನಮ್ಮ ಅಪೇಕ್ಷೆ ಇದೆ. ನಂಗೆ ಯಾರೋ ಪತ್ರಕರ್ತರು ಕೇಳಿದ್ರು, ಕೊಪ್ಪದಲ್ಲಿ ಪಟ್ಟಣವಾಸಿಗಳು ಅಂತ ಅನ್ಕೊಳ್ಳುವಂತಹ 2,500-3 ಸಾವಿರ ಜನ ಇದ್ದಾರೆ, ಇದಕ್ಕೆ ಸುತ್ತಕೊಂಡಿರುವಂತಹ ಸಾವಿರಾರು ಜನ, ಪ್ರತಿಭಟನೆಯಲ್ಲಿ ಯಾಕೆ ನೀವು ಇಷ್ಟೇ ಸಂಖ್ಯೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ದೇಶದಲ್ಲಿ ಸುಮಾರು 20 ಕೋಟಿ ಜನ ಇದ್ರು. ಆದರೆ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಹಚ್ಚಿ ಅದರಲ್ಲಿ ಭಾಗಿಯಾದವರು ಎಷ್ಟು ಅಂತ ಹೇಳಿದ್ರೆ ಕೇವಲ ಲಕ್ಷಾಂತರ ಮಂದಿ ಮಾತ್ರ. ಸ್ವಾತಂತ್ರ್ಯ ಸಿಕ್ತೋ ಇಲ್ವೋ? ಈ ಪಟ್ಟಣದ ಜನರ ನೋವಿನ ಧ್ವನಿಯಾಗಿ ಯಾರ್ಯಾರು ಇವತ್ತು ಪ್ರತಿಭಟನೆಗೆ ಬರೋದಕ್ಕೆ ಆಗಿಲ್ಲ, ಅವರು ಕೂಡ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ನಾವು ಪ್ರೀತಿಯಿಂದ ಕೇಳಿದ್ವಿ, ನೀವು 2 ಗಂಟೆವರೆಗೆ ನಿಮ್ಮ ವ್ಯಾಪಾರ ವಹಿವಾಟನ್ನ ನಿಲ್ಲಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಇಡೀ ಕೊಪ್ಪದ ಜನತೆ ಒಂದು ಅಭಿಪ್ರಾಯದ ಜೊತೆಗೆ, ಒಂದು ತೀರ್ಮಾನದ ಜೊತೆಗೆ, ಒಂದು ನಿರ್ಧಾರದ ಜೊತೆಗೆ ಇವತ್ತಿನ ಕೊಪ್ಪ ಬಂದ್ನಲ್ಲಿ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಒಂದಷ್ಟು ಕಾರಣಗಳನ್ನ ಈ ಬಡಾವಣೆಯನ್ನ ಮಾಡುವಂತಹ ವ್ಯಾಪಾರಿಗಳು, ಉದ್ಯಮಿಗಳು ನಮ್ಮ ಸಾರ್ವಜನಿಕರ ಹತ್ರ ಕೇಳಿದ್ದಾರೆ. ಮೇಲೆ ಇನ್ನೊಂದು ಲೇಔಟ್ ಇದೆ, ಅವಾಗ ಯಾಕೆ ನೀವು ವಿರೋಧ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ಅಲ್ಲಿ ಮಾಡಿರುವಂತಹ ಸೈಂಟಿಫಿಕ್ ಯುಜಿಡಿಯ ಕಾರಣಕ್ಕೆ ಮತ್ತು ಅಲ್ಲಿಂದ ಬರುವಂತಹ ತ್ಯಾಜ್ಯದ ನೀರು ಒಂದು ಹನಿಯೂ ಕೆರೆಯನ್ನ ಸೇರೋದಿಲ್ಲ ಅನ್ನುವಂತಹ ಖಾತ್ರಿಯ ಮೇರೆಗೆ, ಮತ್ತು ಇನ್ನೂ ಒಂದು ವಿಷಯ ಅಂತ ಹೇಳಿದ್ರೆ, ಇದು ಯಾರೋ ಬಡಾವಣೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧದ ಪ್ರತಿಭಟನೆ ಅಲ್ಲ. ನಾಳೆ ಈ ಸಭೆಯಲ್ಲಿರೋರು ಯಾರಾದರೂ ಈ ಕೆಲಸವನ್ನ ಹಿರೀಕೆರೆ ಮೇಲೆ ಮಾಡ್ಲಿಕ್ಕೆ ಹೊರಟರು, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಆ ಹೋರಾಟದ ನೇತೃತ್ವವನ್ನು ಕೊಡುತ್ತೆ, ಆ ಹೋರಾಟಕ್ಕೆ ಧ್ವನಿಯಾಗುತ್ತೆ. ನಮ್ಮ ಆಗ್ರಹ, ನಮ್ಮ ಒಕ್ಕೊರಲಿನ ಈ ಪ್ರತಿಭಟನಾ ಸಭೆಯ ಆಗ್ರಹ ಅಂತ ಹೇಳಿದ್ರೆ, ಈ ಕ್ಷೇತ್ರದ ಮಾನ್ಯ ಶಾಸಕರು, ಸರ್ಕಾರದಲ್ಲಿ ಒಂದು ಪ್ರತಿಷ್ಠಿತ ನಿಗಮವೊಂದರ ಅಧ್ಯಕ್ಷರೂ ಆಗಿರುವ ಮಾನ್ಯ ರಾಜೇಗೌಡ್ರೆ, ನಿಮಗೂ ಈ ಪಟ್ಟಣದ ಜನ ವೋಟ್ ಕೊಟ್ಟಿದ್ದಾರೆ. ಪಾರ್ಟಿ ಬೇರೆಯೇ ಆದ್ರೂ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ನಮಗೂ ನೀವೇ ಶಾಸಕರು. ನೀವು ನಮ್ಮ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತೀರಿ, ನೀವು ನಮ್ಮ ಧ್ವನಿಯಾಗಿ ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಿಲ್ಲುತ್ತೀರಿ ಅನ್ನುವ ವಿಶ್ವಾಸದಲ್ಲಿ ಈ ಕ್ಷೇತ್ರದ ಜನ ನಿಮ್ಮನ್ನ ಆರಿಸಿ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನೀವು ನಿಮ್ಮ ಪಾತ್ರ ಮತ್ತು ನಿಮ್ಮ ಪಾಲು ಏನು ಈ ಬಡಾವಣೆ ನಿರ್ಮಾಣ ಆಗುವುದರ ಹಿಂದೆ ಎನ್ನುವ ಅನುಮಾನ ಇವತ್ತಿನಿಂದ ಇಡೀ ಕೊಪ್ಪದ ಜನತೆಗೆ ಆರಂಭ ಆಗಿದೆ. ಕ್ಷೇತ್ರದ ಶಾಸಕರು ಬಹಳ ಸ್ಪಷ್ಟ ನುಡಿಗಳಲ್ಲಿ ನನ್ನ ಸ್ಟ್ಯಾಂಡ್ ಏನು ಅನ್ನೋದನ್ನು ಹೇಳಬೇಕು. ನನ್ನ ಸ್ಟ್ಯಾಂಡ್ ಏನು, ಕೊಪ್ಪದ ಹಿರೀಕೆರೆಯ ಮೇಲೆ ನಿರ್ಮಾಣ ಆಗ್ತಿರುವ ಬಡಾವಣೆಯ ಸಂಬಂಧ ಕ್ಷೇತ್ರದ ಶಾಸಕರಾಗಿರುವ ನನ್ನ ನಿಲುವು ಏನು ಅನ್ನೋದನ್ನ ತಕ್ಷಣವೇ ಸ್ಪಷ್ಟಪಡಿಸಬೇಕು ಮತ್ತು ಜನಹಿತದ ಕೂಗಿಗೆ ಹೋಗೊಟ್ಟು ಲೇಔಟ್ ಅನ್ನ ನನಗೆ ಹೇಳಿದ್ರು ಬಹಳ ಜನ ಈ ಸ್ವತ್ತಾಗಿದೆ ತಗೊಂಡಿದ್ದಾರೆ. ಏನೇ ಆಗಿರಲಿ ಲೇಔಟ್ ನ ಪ್ರಕ್ರಿಯೆಗಳು ಎಷ್ಟೇ ಮುಂದಕ್ಕೆ ಹೋಗಿರಲಿ, ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಬಾರದು. ಇದು ಈ ಕ್ಷೇತ್ರದ ಶಾಸಕರಾದ ನಿಮ್ಮ ಜವಾಬ್ದಾರಿ ಇದೆ. ಬಿಜೆಪಿಯ ವೇದಿಕೆಯಿಂದ ಹೇಳ್ತಾ ಇದ್ದೀವಿ ಎಂದು ಮಾತ್ರಕ್ಕೆ ಇದು ವಿರೋಧ ಪಕ್ಷದಿಂದ ಬರುವಂತ ಟೀಕೆ ಮಾತ್ರ ಅಲ್ಲ. ಕ್ಷೇತ್ರದ ಶಾಸಕರಾಗಿ ನಿಮ್ಮ ಜವಾಬ್ದಾರಿ ಪಟ್ಟಣದ ಜನ ಮನುಷ್ಯರೇ ಬಳಸಿ ಬಿಟ್ಟಿರುವ, ನನಗೆ ಇದಕ್ಕೆ ಯಾವ ಪದ ಬಳಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ಇಲ್ಲಿರುವಂತ ಅಧಿಕಾರಿಗಳು, ಆಫೀಸ್ನವರು, ಇಲ್ಲಿರುವಂತ ವರ್ತಕರು, ಅಂಗಡಿ ಮುಂಗಟ್ನವರು, ಮನೆ ಇದ್ದವರು ಎಲ್ಲರೂ 8 ತಿಂಗಳು ಇದೇ ನೀರನ್ನು ಕುಡಿಯೋದು. ನಾವು ಮನುಷ್ಯರೇ ಬಳಸಿ ಬಿಟ್ಟಿರುವ ನೀರನ್ನ ಇಡೀ ಪಟ್ಟಣದ ಜನ ವರ್ಷದ 8 ತಿಂಗಳು ಬಳಸೋದಕ್ಕೆ ಈ ಕ್ಷೇತ್ರದ ಶಾಸಕರಾಗಿ ನೀವು ಅವಕಾಶ ಮಾಡಿಕೊಡಬಾರದು ಅನ್ನುವಂತಹ ಒಕ್ಕೊರಲಿನ ಆಗ್ರಹವನ್ನು ಮಾಡಿ ಮುಂದೆಯೂ ಕೂಡ ಇವತ್ತು ಪ್ರತಿಭಟನೆ ಈ ಹಂತಕ್ಕೆ ಬಂದು ನಿಂತಿದೆ. ಕೊಪ್ಪದ ಜನರನ್ನ ಎಚ್ಚರಿಸಿ ಅವರೆಲ್ಲರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಅರ್ಥ ಮಾಡಿಸಿ ಹೋರಾಟದ ದಿಕ್ಕನ್ನ ತೋರಿಸುವ ಕಡೆಗೆ ನಿಂತಿದೆ. ಈ ಹೋರಾಟಕ್ಕೆ ನೇತೃತ್ವವನ್ನ ಮಾತ್ರ ನಾನು ನೆನಪು ಮಾಡ್ತೇನೆ. ಇದು ಜನರ ಹೋರಾಟ, ಇದು ಕೊಪ್ಪದ ಪಟ್ಟಣವಾಸಿಗಳ ಹೋರಾಟ. ಈ ಹೋರಾಟಕ್ಕೆ ನೇತೃತ್ವವನ್ನ, ಈ ಹೋರಾಟಕ್ಕೆ ಧ್ವನಿಯನ್ನ ಮಾತ್ರ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಅದನ್ನ ಮುಂದುವರಿಸೋರಿದ್ದೇವೆ. ಈ ಲೇಔಟ್ ಕಾಮಗಾರಿಯನ್ನ ನಿಲ್ಲಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಮತ್ತು ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು ಅಂತ ಹೇಳಿ ಇವರು ಪ್ಲೇ ಕಾರ್ಡ್ ಗಳನ್ನ ನಮ್ಮ ಪ್ರತಿಭಟನೆಯಲ್ಲಿ ಬರ್ತಾ ಇರತಕ್ಕಂತ ನಮ್ಮ ಕಾರ್ಯಕರ್ತರು ಹಿಡ್ಕೊಂಡು ಬಂದರು. ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲೂ ರೈಟ್ ಟು ಲೀವ್ ಅಂತಿದೆ, ಬದುಕುವ ಹಕ್ಕು. ಆ ಬದುಕುವ ಹಕ್ಕಿನ ಅಡಿಯಲ್ಲಿ ಯಾರದ್ದೋ ವ್ಯಾಪಾರಕ್ಕೋಸ್ಕರ, ಯಾರೋ 4 ಜನರ ಲಾಭಕ್ಕೋಸ್ಕರ, ಯಾರೋ ಒಬ್ಬ ರಾಜಕೀಯ ವ್ಯಕ್ತಿಯ ಸ್ವಾರ್ಥಕ್ಕೋಸ್ಕರ ನಾವು ದಿನಾ ಮಲಿನ್ಯವಾದ ನೀರನ್ನು ಕುಡಿಯೋದಕ್ಕೆ ಕೊಪ್ಪದ ಜನ ಸತ್ಪ್ರಜೆಗಳು ಏನಲ್ಲ, ಯಾವ ಪ್ರಜೆಗಳಲ್ಲ, ನಾನು ಹೇಳಲ್ಲ ಅದನ್ನು. ಕೊಪ್ಪದ ಸತ್ಪ್ರಜೆಗಳು ಮುಂದಿನ ಸಾರಿ ಹೋರಾಟ ಕರೆದಾಗ ಈ ಸಂಖ್ಯೆ 2 ಪಟ್ಟಾಗಬೇಕು, 3 ಪಟ್ಟಾಗಬೇಕು, 10 ಪಟ್ಟಾಗಬೇಕು. ಯಾಕಾಗಬೇಕು ಅಂತ ಹೇಳಿದ್ರೆ ಬಿಜೆಪಿಯ ಹೋರಾಟಕ್ಕೆ ಜಯ ಆಗಬೇಕು ಅನ್ನುವಂತ ಕಾರಣಕ್ಕಲ್ಲ, ಕೊಪ್ಪದ ಜನರ ಧ್ವನಿಗೆ ಜಯ ಆಗಬೇಕು, ಕೊಪ್ಪದ ಜನರ ಹೋರಾಟಕ್ಕೆ ಜಯ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಡಿ ಇಡೋಣ, ಹೋರಾಟವನ್ನು ಮುಂದುವರಿಸೋಣ. ಇದರಲ್ಲಿ ಶಾಮೀಲಾಗಿರುವಂತಹ, ಭಾಗಿಯಾಗಿರುವಂತಹ ಅಧಿಕಾರಿ ವರ್ಗ, ಬ್ಯೂರೋಕ್ರಾಟ್ಸ್ ಯಾರ್ಯಾರು ನಾಜೂಕು ಮಾಡಿ ಲಾಭಕ್ಕೋಸ್ಕರ ತಲೆ ಬಗ್ಗಿಸಿ ಈ ಕೆಲಸವನ್ನ ಮಾಡಿಕೊಟ್ಟಿದ್ದೀರಿ, ಮತ್ತು ಯಾರ್ಯಾರು ಜನಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದೀರಿ, ಮತ್ತು ಕಾಂಗ್ರೆಸ್ ತೆರೆಮರೆಯಲ್ಲಿ ನಿಂತು ಈ ಬಡಾವಣೆಯ ನಿರ್ಮಾಣಕ್ಕೆ ಹೇಗೆ ಸಹಕಾರ ಕೊಡ್ತಾ ಇದೆ, ನಿಮ್ಮ ವಿರೋಧಕ್ಕೆ ಭಾರತೀಯ ಜನತಾ ಪಾರ್ಟಿ ಸದಾ ಇದೆ ಮತ್ತು ಜನರ ಹೋರಾಟಕ್ಕೆ ಧ್ವನಿಯಾಗುತ್ತೆ ಅನ್ನುವ ವಿಷಯವನ್ನ ಈ ಪ್ರತಿಭಟನಾ ಸಭೆಯ ಮೂಲಕ ಘಂಟಾಘೋಷವಾಗಿ ಹೇಳಿ, ಲೇಔಟ್ ನಿರ್ಮಾಣಕ್ಕೆ ಕಡಾಖಂಡಿತವಾದ ವಿರೋಧವನ್ನ ಈ ಪ್ರತಿಭಟನಾ ಸಭೆ ವ್ಯಕ್ತಪಡಿಸುತ್ತೆ ಅನ್ನೋದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಗರಿಕರಿಗೆ ಶುದ್ಧವಾದ ಕುಡಿಯುವ ನೀರನ್ನು ಕೊಡೋಣ ಅಂತ ಹಾಲ್ದಾರ್ ಹುಚ್ಚುರಾಯರು ಈ ಕೆರೆಯನ್ನ ಕೊಪ್ಪ ಪಟ್ಟಣದ ಕುಡಿಯುವ ನೀರಿಗಾಗಿ ಮೀಸಲಿಟ್ಟು ದಾನವಾಗಿ ಕೊಡ್ತಾರೆ. ಆ ದಾನವಾಗಿ ಕೊಟ್ಟಂತಹ ಕೆರೆಯ ನೀರನ್ನ ಸಾಕಷ್ಟು ವರ್ಷಗಳ ಕಾಲ ಕೊಪ್ಪ ಜನತೆಗೆ ಶುದ್ಧವಾದ ಕುಡಿಯುವ ನೀರನ್ನ ಪಟ್ಟಣ ಕೊಡ್ತಾ ಇದೆ. ಆದ್ರೆ ಹಣದಾಸೆಗೆ ಬಲಿಬಿದ್ದಂತಹ ಕೆಲವು ವ್ಯಕ್ತಿಗಳು ಇವತ್ತು ಆ ಪಟ್ಟಣದ ಕುಡಿಯುವ ನೀರಿನ ಆಸರೆಯಾಗಿರ್ತಕ್ಕಂತಹ ಹಿರಿಕೆರೆಯನ್ನ ಮಲಿನಗೊಳಿಸುವುದರ ಮುಖಾಂತರ ಮತ್ತೊಂದು ರೀತಿಯಲ್ಲಿ ಕೊಪ್ಪದ ನಾಗರಿಕರಿಗೆ ಕೊಡುಗೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ನಾವೆಲ್ಲ ಗಮನಿಸಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂದ್ರೆ, ದುಡಿಯುವಂತ ವ್ಯಕ್ತಿ ದುಡಿಬೇಕು ಅನ್ಕೊಂಡ್ರೆ ಸಾಕಷ್ಟು ದಾರಿಗಳಿದಾವೆ. ಯಾರ್ದೋ ತಲೆ ಮೇಲೆ ಚಪ್ಪಡಿ ಯಾರ್ದೋ ದುಡ್ಡು ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇವತ್ತಿಲ್ಲ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೊರಟಂತಹ ಅನೇಕರ ಮನೆಗಳಿಗೆ ಅನೇಕರಿಗೆ ಸಾಕಷ್ಟು ರೀತಿಯ ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸಿದ್ದೇವೆ. ಯಾರು ಪ್ರತಿಭಟನೆಗೆ ಹೋಗಬೇಡಿ, ನಿಮ್ಗೇನು ಸಮಸ್ಯೆ, ನೀವು ಪ್ರತಿಭಟನೆಗೆ ಹೋದ್ರೆ ನಿಮ್ದು ಈ ರೀತಿ ಅಕ್ರಮ ಇದೆ, ನಾನು ಅದನ್ನ ಹೇಳ್ತೀನಿ, ನಿಮ್ಗೆ ಈ ರೀತಿ ತೊಂದರೆ ಕೊಡ್ತೀನಿ. ನೀವೇನ್ ಕೊತ್ವಾಲ್ ರಾಮಚಂದ್ರನ್ ತರದವ್ರೆ ಬೀದಿ ಹೆಣ ಹೋಗ್ಯಾರೆ. ನೀವ್ಯಾವ ಲೆಕ್ಕ? ನಿಮ್ಮಂತ ಸಾವಿರಾರು ಜನಗಳನ್ನ ಕೊಪ್ಪದ ಜನತೆ ನೋಡಿದೆ. ನಿಮ್ಮಂತ 10ರಷ್ಟು ದುಡ್ಡಿರೋರ್ನ ಕೊಪ್ಪದ ಜನತೆ ನೋಡಿದೆ. ಅದರಲ್ಲಿ ಎಲ್ಲೋ ಪುಟಗಾಸಿ ಎಲ್ಲಿಂದನೋ ಬಂದು ಇಲ್ಲಿ ದುಡ್ಡು ಮಾಡ್ಕೊಂಡು ಇದು ಮಾಡ್ತೀನಿ, ನಾನು ಜನರನ್ನು ಬೆದರಿಸ್ತೀನಿ ಅನ್ನೋದಿದ್ರೆ ಅದು ನಿಮ್ ಕನಸು. ಆ ರೀತಿಯ ಯೋಚನೆಗಳನ್ನ ಬಿಡಿ. ಮೊದಲು ಬಿಟ್ಟು ಕೊಪ್ಪ ಜನತೆಯ ಕುಡಿಯುವ ನೀರನ್ನು ಉಳಿಸೋದ್ರತ್ತ ನಾನು ಗಮನ ಹರಿಸ್ತೀನಿ, ನಾನು ಒಂದು ಸಣ್ಣ ತ್ಯಾಗ ಮಾಡ್ತೀನಿ ಅಂತ ನೀವು ಅನ್ಕೊಳ್ಳಿ. ಆಗ ಎಲ್ಲವೂ ಸರಿ ಆಗ್ತವೆ. ನಾನು ಮೊದಲಿಗೆ ಅಲ್ಲಿ ಕೆಲವು ಜನ ಖರೀದಿ ಮಾಡ್ತಿದ್ದಾರೆ ಸೈಟ್ಗಳನ್ನ. ದಯಮಾಡಿ ನಾನು ಅವರಿಗೆ ಹೇಳೋ ಕಿವಿ ಮಾತೇನಂದ್ರೆ, ದಯಮಾಡಿ ನೀವು ಅಲ್ಲಿ ಸೈಟ್ಗಳನ್ನ ಖರೀದಿ ಮಾಡಬೇಡಿ. ಇವತ್ತು ಆ ಲೇಔಟ್ ಅನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಸರ್ಕಾರ, ಇಲ್ಲಿಯ ಶಾಸಕರು ಎಲ್ಲರೂ ಬೆಂಬಲಿಗರಾಗಿರ್ಬೋದು. ಮುಂದೊಂದು ದಿನ ನಮ್ಮ ಶಾಸಕರು ಬರ್ತಾರೆ, ನಮ್ಮ ಸರ್ಕಾರ ಬರುತ್ತೆ, ಅವತ್ತು ನಿಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಕೊಳ್ಳಿ. ನಾವು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೆ ಅದನ್ನ ಲೇಔಟ್ ಆಗಿ ಮುಂದುವರಿಲಿಕ್ಕೆ ನಾವು ಬಿಡೋದಿಲ್ಲ. ನಾವು ಯಾವುದೇ ರೀತಿ ಹೋರಾಟಕ್ಕೆ ಬೇಕಾದ್ರೆ ಸಿದ್ಧರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಒಬ್ಬ ಆ ಹಿರೇಕೆರೆ ನೀರಿನ ಬಳಕೆದಾರ. ಈ ಹಿರೇಕೆರೆ ನೀರಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರಬೇಕಾದ್ರೆ ಈಗಾಗಲೇ ಪುಣ್ಯಪರು ಪ್ರಸ್ತಾಪ ಮಾಡಿದ್ರು. ನಾವೊಂದಿನ ಶೃಂಗೇರಿಯಿಂದ ಒಂದು ಸಭೆಯನ್ನು ಮುಗಿಸ್ಕೊಂಡು ಬರ್ತಾ ಇತ್ತು. ಭಾರಿ ಮಳೆ ಆ ದಿವಸ. ಆ ಮಳೆ ದಿನ ನಾವು ಬರ್ಬೇಕಾದ್ರೆ, ಹಿರೇಕೆರೆ ಹತ್ರ ಬರ್ಬೇಕಾದ್ರೆ ಆ ಕೆಂಪು ನೀರು ಲೇಔಟ್ ಇಂದ ಹರಿದಿದ್ದು ಎಲ್ಲಿ ಹೋಗುತ್ತೆ ಅಂತ ನಾವು ನಿಂತು ನೋಡಿದಾಗ ನಮ್ಗೆ ನಿಜವಾಗ್ಲೂ ಆದಂತ ಆಘಾತ ಏನಂದ್ರೆ, ಆ ದಿನದ ಎಲ್ಲಾ ನೀರು ಕೂಡ ಹಿರೇಕೆರೆ ಹೋಗಿ ಹಿರೇಕೆರೆ ನೀರು ಕೆಂಪಾಗಿ ನಮಗೆ ಕಾಣ್ತಾ ಇತ್ತು.
ಆ ಮಳೆ ಬಂದ ನೀರೇ ಕೆಂಪಾಗಿ ಹಿರೇಕೆರೆಯನ್ನು ಸೇರಿರ್ಬೇಕಾದ್ರೆ ಇನ್ನು ಅಲ್ಲಿ ಆ ಲೇಔಟ್ ನಲ್ಲಿ ಏನಾದ್ರೂ 60-70 ಮನೆಗಳಾದ್ರೆ ಆ ಮನೆಗಳ ತ್ಯಾಜ್ಯದ ನೀರು ಏನಾಗಬಹುದು? ಆ ತ್ಯಾಜ್ಯದ ನೀರು ಎಲ್ಲವೂ ಸೇರಿದ್ರೆ ಅದನ್ನ ಈ ಪಟ್ಟಣದ ಸುಮಾರು 4-5 ಸಾವಿರ ಮಂದಿ ದಿನನಿತ್ಯ ಕುಡಿದ್ರೆ ಅವ್ರ ಆರೋಗ್ಯ ಏನಾಗಬೇಕು? ಆ ಕುಡಿಯೋ ಮನಸ್ಥಿತಿ ಹೇಗಾಗ್ಬೇಕು ನಮ್ಗೆ? ಯಾಕೆಂದ್ರೆ ಕಣ್ಣೆದುರುಗಡೆ ಅದು ಯಾವ ನೀರು ಅಂತ ನಾವು ನೋಡ್ತಾ ಇರ್ತೀವಿ. ಪಟ್ಟಣದಲ್ಲಿ 8 ತಿಂಗಳು ನಮಗೆ ಹಿರೇಕೆರೆಯಿಂದ ನೀರು ಸರಬರಾಜು ಆಗುತ್ತೆ. ಕೇವಲ 3 ಅಥವಾ 4 ತಿಂಗಳು ಮಾತ್ರ ತುಂಗಾ ನದಿಯಿಂದ ನೀರನ್ನು ಎತ್ತುವಂತ ವ್ಯವಸ್ಥೆ ಇದೆ. ಆ 8 ತಿಂಗಳು ಇದೇ ನೀರಿನ ಕುಡಿಬೇಕಾಗುತ್ತೆ. ಆದ್ರಿಂದ ಆ ಕಾಮಗಾರಿ ನಡಿಬಾರದು. ಆ ಕಾಮಗಾರಿ ಹಿಂದೆ ಯಾವ್ದಾವ್ದೋ ಶಕ್ತಿಗಳಿದ್ರೂ ಕೂಡ ಅದು ನಡಿಬಾರದು. ಬಹಳ ವರ್ಷದಿಂದ ಅದನ್ನ ನಿಲ್ಲಿಸಿತ್ತು ಆ ಕಾಮಗಾರಿಯನ್ನ. ಆ ಕಾಮಗಾರಿ ಆಗಬಾರದು ಅನ್ನುವಂತ ಪ್ರಯತ್ನವನ್ನ 95-96ರಿಂದ ನಡೆದು ಇವತ್ತಿನವರೆಗೂ ಕೂಡ ಬಂದಂತ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅದನ್ನ ನಿಲ್ಲಿಸಿ ಪ್ರಯತ್ನ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನೋಡುವಂತದ್ದೇ ಇಂಥದ್ದು. ಯಾವುದು ಆಗಬಾರದು ದೇಶಕ್ಕೆ, ರಾಜ್ಯಕ್ಕೆ, ಜನರಿಗೆ ಅದು ಆಗ್ತಾ ಇದೆ. ಪ್ರತಿನಿತ್ಯ ನಾವು ನೋಡ್ತೀವಿ ಏನ್ ನಡೀತಾ ಇದೆ ಅಂತ. ಕೊಪ್ಪ ಪಟ್ಟಣಕ್ಕೂ ಆ ದುರಂತ ಬಂದಿದೆ. ಅದು ಆಗಬಾರದು. ಆ ಕಾಮಗಾರಿ ನಿಲ್ಬೇಕು. ಕೊಪ್ಪದ ಅಥವಾ ಕೊಪ್ಪ ತಾಲೂಕಿನ ಅಥವಾ ಇದು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಿಂದ ಕೊಪ್ಪಕ್ಕೆ ಬರ್ಬೋದು ಸಾರ್ವಜನಿಕರು. ಅವ್ರು ಇದು ಹಿರಿಕೆರೆಯಿಂದ ನೀರು ಬಂದಿದ್ಯಾ, ಇದು ಮುಸರಹಳ್ಳದಿಂದ ಬಂದಿದ್ಯಾ, ತುಂಗಾ ನದಿಯಿಂದ ಬಂದಿದೆ ಅಂತ ನೀರು ಕೇಳಿ ನೀರು ಕುಡಿಯೋದಿಲ್ಲ. ಯಾವಾಗಲೂ ಕೂಡ ಸರ್ಕಾರ ಇರಬಹುದು, ನ್ಯಾಯಾಲಯ ಇರಬಹುದು, ಮೂಲಭೂತ ಸೌಕರ್ಯಗಳಲ್ಲಿ ಮೊದಲ ಪ್ರಾಮುಖ್ಯತೆ ಕುಡಿಯುವ ನೀರಿಗೆ. ಹಾಗಾಗಿ ಆ ಕುಡಿಯುವ ನೀರಿಗೆ ಕಲ್ಮಶ ಆಗ್ತದೆ ಅಂತ ಹೇಳಿದಾಗ ಅದನ್ನ ಪ್ರತಿಭಟಿಸೋದು ಭಾರತೀಯ ಜನತಾ ಪಾರ್ಟಿ, ಬಿಜೆಪಿಯಾಗಿ, ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ. ಅದನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ನನಗೊಂದು ಬಾರಿ ಬೇಜಾರು ಅಂದ್ರೆ ನಿನ್ನೆ ಕೂಡ ನಮ್ದೇ ಪಟ್ಟಣ ಪಂಚಾಯತಿ ಸದಸ್ಯರುಗಳಿದ್ದಾರೆ. ಅಲ್ಲೊಬ್ಬ ಚೀಫ್ ಆಫೀಸರ್ ಇದ್ದಾರೆ ಮುಟ್ಟಾಳ. ಮೊನ್ನೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಅವನ್ನೆಲ್ಲಾರು ಇಲ್ಲೆಲ್ಲ ಕದ್ದು ಕೇಳ್ತಾ ಇದ್ರೆ ಕೇಳ್ಕೊಳ್ಬೇಕು, ನಿನಗೆ ಇನ್ನೂ ಗ್ರಾಚಾರ ಬಿಡಿಸ್ತೀವಿ, ನಿನ್ ಕಚೇರಿಗೆ ಬಂದು ಕಾನೂನು ರೀತಿಯಲ್ಲೂ ನಿಮ್ಗೆ ಪ್ರಶ್ನೆ ಕೇಳ್ತೀವಿ, ನಾವು ಮತ್ತೆ ನೇರವಾಗೂ ಪ್ರಶ್ನೆ ಕೇಳಿರ್ತೀವಿ, ನಿನ್ ವಾಪಸ್ ಹೇಳ್ತೀನಿ, ನೀವು ಮುಟ್ಟಾಳ ಅಂತ ಹೇಳ್ತೀನಿ. ಒಬ್ಬ ಚೀಫ್ ಆಫೀಸರ್ ಆಗಿ ಅಯೋಗ್ಯ ನೀನು. ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರುಗಳು ಹೋಗಿ ಕೊಪ್ಪದ ಎಲ್ಲ ವಾರ್ಡ್ಗಳಲ್ಲಿ ಸಾರ್ವಜನಿಕರ ಹತ್ರ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಸೈನ್ ಹಾಕ್ಸಿ 1,500 ಜನ ಸೈನ್ ಹಾಕ್ಸಿ ತಂದು ಕೊಟ್ರೆ ಆ ಕಡತವ್ರು ಸೈನ್ ತಂದು ಕೊಟ್ಟಿರೋ ಅರ್ಜಿ ಮತ್ತು ಆ ಪೇಪರ್ನ ನೀನು ಕದ್ದು ಬೇರೆಯವರಿಗೆ ಯಾರಿಗಾರು ಕೊಡ್ತೀನಿ ಅಂದ್ರೆ ನೀವು ಸರ್ಕಾರಿ ಅಧಿಕಾರಿ ಆಗ್ಲಿಕ್ಕೆ ನಾಲಾಯಕ್. ಯಾವತ್ತೂ ಕೂಡ ಸರ್ಕಾರಿ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಒಂದೇ ನಾಣ್ಯದ 2 ಮುಖ ಇದ್ದಂಗೆ. ಒಂದು ವ್ಯವಸ್ಥೆ ಒಳಗಡೆ ವ್ಯವಸ್ಥೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವರು ಒಂದು ಪ್ರೀತಿಯಿಂದ, ವಿಶ್ವಾಸದಿಂದ ಹೋಗಬೇಕು. ಒಬ್ಬ ಚೀಫ್ ಆಫೀಸರ್ ಪಟ್ಟಣ ನಡೆಸುವಂತ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ, ಪಟ್ಟಣ ಪಂಚಾಯತಿ ಪ್ರಥಮ ಪ್ರಜೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು ಸಾರ್ವಜನಿಕರ ತರ ಅಭಿಪ್ರಾಯ ಸಂಗ್ರಹಿಸಿದನ್ನ ನೀನು ಕದ್ದು ಬೇರೆಯವರಿಗೆ ಕೊಡ್ತೀಯ ಅಂತ ಹೇಳಿದ್ರೆ ನಮ್ಮ ಹತ್ರ ಇನ್ನೂ ಸಾಧ್ಯ ಇಲ್ವಾ ಸೈನ್ ಹಾಕ್ಸ್ಕೊಂಡು ಬರ್ಲಿಕ್ಕೆ? ಇನ್ನೂ ಸೈನ್ ಹಾಕ್ಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಉಂಟು ನಮ್ಮ ಹತ್ರ. ನಾವೇನೇನು ಕೈ ಕಟ್ಟಿ ಕೂರೋ ಮಕ್ಕಳಲ್ಲ. ನಮಗೆ ನಾವು ಜೀವರಾಜ್ ಅವರ ಹೋರಾಟದಲ್ಲೇ, ಭಾರತೀಯ ಜನತಾ ಪಾರ್ಟಿ ಹೋರಾಟದಲ್ಲೇ ಬೆಳೆದು ಬಂದವರು ನಾವು. ಅವರ ನೇತೃತ್ವದಲ್ಲೇ ಮುಂದೆ ನಾವು ಕೂಡ ಹೋರಾಟ ಮಾಡೋರಿದ್ದೀವಿ. ಆಮೇಲೆ ಯುಕೆ ಶಾಮಣ್ಣ, ಡಿ.ಬಿ. ಚಂದ್ರೇಗೌಡರು, ಮಲ್ನಾಡ್ ಗಾಂಧಿ ಗೋವಿಂದೇಗೌಡರು, ಡಿ.ಎನ್. ಜೀವರಾಜರವರು, ಇವರು ಇಷ್ಟು ಜನ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಹೊಂದಿದ್ರು. ಜೀವರಾಜ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿ, ಆಹಾರ ಮತ್ತು ನಾಗರಿಕರ ಸರಬರಾಜು ಸಚಿವರಾಗಿ, ಕರ್ನಾಟಕ ವಿಧಾನಸಭೆಯ ಚೀಫ್ ವಿಪ್ ಆಗಿ ಕೆಲಸ ಮಾಡಿದವರಿಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು, ರಾಜ್ಯದ ಏನೇನು ಉನ್ನತ ಹುದ್ದೆಯ ಅಧಿಕಾರಿಗಳಿದ್ದಾರೆ ಅವರೆಲ್ಲರೊಟ್ಟಿಗೆ ಉತ್ತಮ ಬಾಂಧವ್ಯ ಹೊಂದಿದ್ರು. ಆ ಕಾಲದಲ್ಲಿ ಅದನ್ನು ಸೈಟ್ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಆಗ್ತಿರ್ಲಿಲ್ವಾ? ಯೋಚನೆ ಮಾಡಬೇಕಲ್ಲ. ಇದನ್ನ ಯಾವುದೇ ಕೂಡ ಯಾರು ಕೂಡ ಪಕ್ಷವಾಗಿ ಯೋಚನೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ನಾನು ಕೂಡ ಕೋಡಿಯಲ್ಲಿರ್ಬೋದು, ನುಗ್ಗಿ ಗ್ರಾಮ ಪಂಚಾಯತಿಯಲ್ಲಿ ಕೊಪ್ಪಕ್ಕೆ ಬಂದ್ರೆ ಗಜಾನನ ಹೋಟ್ಲಲ್ಲೋ ಅಥವಾ ಭದ್ರೆ ಹೋಟ್ಲಲ್ಲೋ ಅಥವಾ ವಸಂತ ವಿಹಾರಲ್ಲೋ ಇದು ಯಾವ ನೀರು, ಹಳ್ಳಿ ನೀರ, ಕೆರೆ ನೀರ ಅಥವಾ ಇನ್ನೊಂದಂತ ಕೇಳಲ್ಲ. ನಮ್ಗೆ ನೀರು ಕುಡಿ ಅಂತ ಹೇಳಿದ್ರೆ ನೀರು ಕೊಡ್ತಾರೆ, ಕುಡಿತೀವಿ. ನೀವು ಅದನ್ನ ಶೌಚಾಲಯ ಬಂದಂತೆ ಪುಣ್ಯಪಾಲರು ಹೇಳಿದ್ದಾರೆ, ಅದನ್ನ ಕೊಡ್ತಿರೋ, ಇನ್ಯಾವುದೋ ನೀರು ಕಲ್ಮಶ ಕೊಡ್ತಿರೋ ಅಂತ ಹೇಳಿ ಅದನ್ನ ನಾವು ಚೆಕ್ ಮಾಡಿ ಕುಡಿಲಿಕ್ಕೆ ಅಲ್ಲಿ ನಮ್ಗೆ ಸಮಯ ಇರಲ್ಲ. ಮನುಷ್ಯನಿಗೆ ಕುಡಿಯೋ ನೀರು ಮೂಲಭೂತ ಸೌಕರ್ಯ. ಹಾಗಾಗಿ ನಾವು ಕುಡಿತೀವಿ. ಆರೋಗ್ಯ ಕೆಟ್ಟರೆ ಯಾರು ಹೊಣೆಗಾರರು? ಸಾಂಕ್ರಾಮಿಕ ರೋಗ ಬಂದ್ರೆ ಯಾರು ಹೊಣೆಗಾರರು? ಕೊಪ್ಪದ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೂ ಅದೇ ನೀರು ಬರುತ್ತೆ. ಅಲ್ಲಿ ಜಾತ್ರೆ ಆದ್ರೆ ಅದೇ ನೀರನ್ನ ಅಡಿಗೆ ಮಾಡ್ತಾರೆ. ಕೊಪ್ಪದಲ್ಲಿರುವಂತ ಎಲ್ಲಾ ಹೋಟ್ಲುಗಳಲ್ಲಿ ಅದರಲ್ಲಿ ಅಡಿಗೆ ಮಾಡ್ತಾರೆ. ಮೀನು ಮಾರ್ಕೆಟ್ ಇಂದ ಹಿಡಿದು ಕೊಪ್ಪದಲ್ಲಿ ಏನು ಎಲ್ಲ ಅಂಗಡಿಗೆ ಮುಂಗಟ್ಟುಗಳಿದಾವೆ ಎಲ್ಲದಕ್ಕೂ ಅದೇ ನೀರು ಹೋಗ್ತದೆ. ನಮ್ಮ ಬೇಡಿಕೆ ಇರೋದು ಅಲ್ಲಿ ಇಷ್ಟು ಜನ ಜನಪ್ರತಿನಿಧಿಗಳಾಗಿದ್ದಾರೆ. ಕೊಪ್ಪದಲ್ಲಿ ಹಲವಾರು ಜನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರುಗಳಾಗಿದ್ದಾರೆ, ಮೆಂಬರ್ಗಳಾಗಿದ್ದಾರೆ, ಹೋಗಿದ್ದಾರೆ. ಯಾಕೆ ಅವರೆಲ್ಲ ಅವ್ರ ಕಾಲದಲ್ಲೇ ಮಾಡಬಹುದಿತ್ತಲ್ಲ? ಮಾಡಕ್ ಆಗದೇ ಇದ್ದಂತ ಅದನ್ನ ಅಬ್ಜೆಕ್ಷನ್ ಇದ್ದಿದ್ದಕ್ಕೆ ಅದನ್ನ ತೆಗೆದಿಟ್ಟಂತ ಲೇಔಟ್ ಅನ್ನ ನೀವು ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರ ಸಹಕಾರದಲ್ಲಿ ಮಾಡ್ತಿದ್ದೀರಿ ಅಂತ ಕೊಪ್ಪ ಪಟ್ಟಣ ಜನ ಮಾತಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತಾಡ್ತಿದ್ದಾರೆ, ಕೊಪ್ಪದ ನೀರು ಬಳಕೆದಾರರು ಮಾತಾಡ್ತಿದ್ದಾರೆ. ನಮ್ಮ ಕ್ಷೇತ್ರ ಶಾಸಕರು ನೀವು ಒಮ್ಮೆ ಮೌನವನ್ನು ಬಿಡಬೇಕು. ನಾವು ಇದು 2ನೇ ಬಾರಿ ಹೋರಾಟ ಮಾಡ್ತಾ ಇರೋದು. ಕೊಪ್ಪ ಪಟ್ಟಣ ಪಂಚಾಯತಿ ಮುಂದ್ಗಡೆ ಒಂದು ಹೋರಾಟ ಆಗಿತ್ತು, ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಇವತ್ತು ಕೊಪ್ಪ ಬಂದ್ ಮಾಡಿ ಕೊಪ್ಪದ ನಾಗರಿಕರಿಗೆ ಇವತ್ತು ಬಂದಾಗಿ ತೊಂದರೆ ಆಗಲಿಕ್ಕೆ ಕಾರಣ ಸಂಪೂರ್ಣ ನಮ್ಮ ಕ್ಷೇತ್ರ ಶಾಸಕರು ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ.
ಯಾಕೆ ಅಂತ ಹೇಳಿದ್ರೆ ನೀವು ಕರ್ನಾಟಕ ವಿಧಾನಸಭೆಯ ಸಂವಿಧಾನಬದ್ಧ ಶಾಸಕರು. ನೀವು ನಿಮಗೆ ಚೀಫ್ ಆಫೀಸರ್ ನಿಮ್ಮನ್ನು ಕಂಟ್ರೋಲ್ ಇದ್ದಾರೆ, ಜಿಲ್ಲಾಧಿಕಾರಿಗಳು ನಿಮ್ ಕಂಟ್ರೋಲ್ ಇದ್ದಾರೆ, ಪತ್ರಕರ್ತರು ಇದ್ದೀರಿ. ನೀವೆಲ್ಲ ಗಮನಿಸಬೇಕು. ಒಬ್ಬ ಕ್ಷೇತ್ರ ಶಾಸಕರಿಗೆ ಜಿಲ್ಲಾಧಿಕಾರಿಗಳು ನಿಮ್ ಕಂಟ್ರೋಲ್ ಬರ್ತಾರೆ, ಎಸಿ ನಿಮ್ ಕಂಟ್ರೋಲ್ ಬರ್ತಾರೆ, ಡಿಸಿ ನಿಮ್ ಕಂಟ್ರೋಲ್ ಬರ್ತಾರೆ, ನಗರಾಭಿವೃದ್ಧಿ ಪ್ರಾಧಿಕಾರ ನಿಮ್ ಕಂಟ್ರೋಲ್ ಬರ್ತದೆ, ತಾಲೂಕ್ ಪಂಚಾಯತ್ ಇಒ ನಿಮ್ ಕಂಟ್ರೋಲ್ ಬರ್ತಾರೆ. ಅದ್ ಹೇಗ್ರಿ ಲೇಔಟಿಗೆ ಪರ್ಮಿಷನ್ ಕೊಡ್ತೀರಿ ನೀವು? ನೀವ್ ಹೇಳ್ತೀರಿ ನಿಮ್ದು ಗ್ರಾಮ ಪಂಚಾಯತ್ ಆಡಳಿತದಲ್ಲಿದೆ, ನಾನು ಗ್ರಾಮ ಪಂಚಾಯತ್ ಮೆಂಬರು, ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಈಗಲೂ ನಾನು ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ಯಾವುದೋ ನಗರಾಭಿವೃದ್ಧಿ ಪ್ರಾಧಿಕಾರ ಫೈಲ್ ಫಾರ್ವರ್ಡ್ ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ಫೈಲ್ ಫಾರ್ವರ್ಡ್ ಮಾಡ್ತಾರೆ, ಎಸಿ ಫಾರ್ವರ್ಡ್ ಮಾಡ್ತಾರೆ, ತಹಸೀಲ್ದಾರ್ ಫಾರ್ವರ್ಡ್ ಮಾಡ್ತಾರೆ, ಇಒ ಫಾರ್ವರ್ಡ್ ಮಾಡ್ತಾರೆ. ಒಬ್ಬ ಪಿಡಿಒ ಏನ್ರಿ ಮಾಡಕ್ಕಾಗುತ್ತೆ? ಪಿಡಿಒ ಕಟ್ಟ ಕಡೆಯ ಅಧಿಕಾರಿ, ಪಿಡಿಒ ಸೆಕ್ರೆಟರಿ ಕಟ್ಟ ಕಡೆಯ ನೀವು ಕೇಳಿಸ್ಕೊಂಡ ಪಾಪ ಅಧಿಕಾರಿ ಅವರು. ಅದಕ್ಕೆ ನಿಮ್ ಸಂಘ ಅಂತ ಅಡಕಳಕ್ಕಾಗದೇ ಈಗ ಇದು ಮಾಡ್ತಾರೆ. ಏನು ಅವ್ರದೇ ಆದಂತ ಒಂದು ಸಂಘ ಕಟ್ಕೊಂಡಿದ್ದಾರೆ. ಮೊನ್ನೆ ನೀವು ನಮ್ಮ ಗ್ರಾಮ ಪಂಚಾಯತಿಲೂ ಕೂಡ ಒಬ್ಬ ಬಡವರಿಗೆ ಕೂಡ್ತಿರುವಂತ ಸೈಟಿಗೆ ನಿಮ್ಮ ಕಚೇರಿಯಲ್ಲಿ ಕರೆದು ನಿಮ್ಮ ಕಚೇರಿಯಲ್ಲಿ ನಿಮ್ಮ ಚೇಳಗಳ ಹತ್ರ ಅವ್ರನ್ನ ನಮ್ಮ ಪಿಡಿಒ 2.5 ಗಂಟೆ ನೀವು ಪ್ರಶ್ನೆ ಮಾಡ್ತೀರಾ? ಕಣ್ಣು ಮುಚ್ಚಿ ಕುಳಿತಿಲ್ಲ. ನಾನು ಗಮನಿಸ್ತಿದ್ದೀನಿ, ನಮ್ಮ ಪಕ್ಷದ ಮುಖಂಡರ ಗಮನಕ್ಕೂ ತಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮಲ್ಲೂ ಕೂಡ ಅಥವಾ ನಿಮ್ಮ ಕಚೇರಿ ಮುಂದೆ ನಾವು ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಬಡವರ ಬದುಕಕ್ಕಾದ್ರೂ ಬಿಡಿ, ಅಟ್ಲೀಸ್ಟ್ ಇಲ್ಲ ಶ್ರೀಮಂತರಾದ್ರೂ ಮಾಡಿ. ನೀವು ಅದರಲ್ಲಿ ಮಧ್ಯಂತರದಲ್ಲಿ ಇಟ್ಟು ಕುಡಿಯೋ ನೀರಿಗೂ ತೊಂದರೆ, ರಸ್ತೆಗಳಿಲ್ಲ, ಮನೆಗಳಿಲ್ಲ. ಅವನೊಬ್ಬ ನಮ್ಮ ಮುಟ್ಟಾಳ ಆರೋಗ್ಯ ವಸತಿ ಮಿನಿಸ್ಟರ್ ಇದ್ದಾನೆ. ಬಂಧುಗಳೇ, ನನಗೆ ಒಂದು ಅನಿಸ್ತಾ ಇದೆ, ಏನ್ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ನಲ್ಲಿ ಶಾಸಕರಿಗೆ ಹಾಗಾದ್ರೆ ಯಾವ್ದನ್ನ ಒಳ್ಳೇದು ಹೇಳೋದು ಇಲ್ಲೇ ಅಲ್ವಾ? ಅವ್ರ ಜೊತೆಗೆ ಎಲ್ಲ ಮೀರ್ ಸಾಧಿಕರೇ ನಿಮ್ ಜೊತೆ ಸೇರ್ಕೊಂಡಿದಾರ ಅಂತ ನಂಗೊಂದು ಅನುಮಾನ ಕಾಣ್ತಾ ಇದೆ. ಯಾಕೆಂದ್ರೆ ನೋಡಿ, ಎಲ್ಲಾ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ಎಲ್ಲರ ಜೊತೆಗೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ನಾವು ಯೋಚನೆ ಮಾಡಿದ್ವಿ, ಅವತ್ತು ಪಟ್ಟಣ ಪಂಚಾಯಿತಿಯ ಮುಂಭಾಗದಲ್ಲಿ ಜೀವರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದಾಗ ಮೋಸ್ಟ್ಲಿ ಈ ಪ್ರತಿಭಟನೆ ನಂತರದಲ್ಲಿ ಹಿರಿಕೆರೆ ಕಾಮಗಾರಿ ಮೇಲ್ಗಡೆಯ ಲೇಔಟ್ ಕಾಮಗಾರಿ ನಿಲ್ಲುತ್ತೆ ಅಂತ ನಾನು ಯೋಚನೆ ಮಾಡಿದ್ದೆ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಜ್ಞಾನ ಇರ್ತಕ್ಕಂಥ ಒಬ್ಬ ರಾಜಕಾರಣಿ, ಮುಂದಿನ ಆಲೋಚನೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಆದ್ರೆ ಆ ಕಾಮಗಾರಿನ ನಿಲ್ಲಿಸ್ತಾರೆ. ಈಗ ನಮ್ಗೆ ಅರ್ಥ ಆಗ್ತಿದೆ ಇದರಲ್ಲಿ ಶಾಸಕರ ನಿಮ್ಮ ಪಾಲು ಎಷ್ಟಿದೆ ಅಂತ. ನಮ್ಗೆ ಇದುವರೆಗೆ ಅನ್ಸಿರ್ಲಿಲ್ಲ. ಈಗ ನಿಮ್ಮ ಪಾಲು ಇದರಲ್ಲಿ ಎಷ್ಟಿದೆ ಅಂತ ನಮ್ಗೆ ಅನುಮಾನ ಬರ್ತಾ ಇದೆ. ನಿಮ್ಮ ಪಾಲು ಇಲ್ಲ ಅಂತಂದ್ರೆ ನಿಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನ ದಿನ ಬೆಳಿಗ್ಗೆ ಎಲ್ಲ ಬಂದ್ ಮಾಡಿದಾಗ ನೀವೆಲ್ಲ ಓಪನ್ ಮಾಡಿ ಅಂತ ಹೇಳಿ ಓಪನ್ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ಲಿಲ್ಲ. ಆದ್ರೆ ಇದ್ರ ಮಧ್ಯದಲ್ಲಿ ಇವತ್ತಿನ ದಿನ ಏನು ಬಂದ್ ಮಾಡಿದ್ದಾರೆ ಕೊಪ್ಪದ ವರ್ತಕರು, ಹೋಟೆಲ್ನವರು ಎಲ್ಲ ನೂರಾರು ಜನರು, ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದ್ರೆ ನಾವ್ ಯಾರಿಗೂ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿ ಅಂತ ಕೇಳ್ಕೊಳ್ಳಿಲ್ಲ. ನಾವ್ ಹೇಳಿದ್ವಿ ಹಿರಿಕೆರೆ ಕುಡಿಯೋ ನೀರು, ಈ ನೀರನ್ನ ನಾನು ಕುಡಿತೇನೆ, ನಾವು ಕುಡಿತೇವೆ, ಕೊಪ್ಪಕ್ಕೆ ಬರುವಂತ ಸಾವಿರಾರು ಜನ ಇದನ್ನ ಪ್ರತಿನಿತ್ಯ ಕುಡಿತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ನಂತರದ ತಲೆಮಾರುಗಳಿಗೂ ಕೂಡ ಈ ನೀರು ಅವಶ್ಯಕತೆ ಇದೆ ಅಂತ ಹೇಳಿದ್ವಿ. ಆದ್ರೆ ಇವತ್ತಿನ ದಿನ ಆಟೋ ಚಾಲಕರಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮ್ಗೆ ಇದ್ರ ಧ್ವನಿಯಾಗಿ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲೆಲ್ಲ ಒಂದಷ್ಟು ಜನ ಕಾಂಗ್ರೆಸ್ಸಿನ ನಾಯಕರು ಕೇಳ್ಕಂತ ಇರ್ಬೋದು, ನೀವು ಕೇಳ್ಕೊಳ್ಳಿ. ಇನ್ನೂ ಹೇಳ್ತೇನೆ ನಾನು ನಿಮ್ಗೆ, ನಾವು ಈ ಹೋರಾಟ ಭಾರತೀಯ ಜನತಾ ಪಾರ್ಟಿ ತಗೋಬೇಕಂತ ಇರಲೇ ಇಲ್ಲ. ಇನ್ನೂ ಕೂಡ ದಿನ ಇದೆ ನಿಮ್ಗೆ. ಮಾನ್ಯ ಶಾಸಕರು ಮನಸ್ಸು ಮಾಡಿದ್ರೆ ಕೇವಲ 10 ನಿಮಿಷದಲ್ಲಿ ಈ ಲೇಔಟ್ ಕಾಮಗಾರಿಗಳನ್ನ ನಿಲ್ಲಿಸಬಹುದು. ಈ ಲೇಔಟ್ ಕಾಮಗಾರಿಯನ್ನು ನಿಲ್ಲಿಸಬಹುದು. ಯಾಕೆಂತಂದ್ರೆ ಜಿಲ್ಲಾಧಿಕಾರಿಗಳೇ ಈ ಲೇಔಟ್ಗೆ ಅಲ್ನೇಷನ್ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋದು ಎರಡೂ ಕೆಲಸ ಮಾಡುವಂತ ಎಲ್ಲ ಶಕ್ತಿ ಇರ್ತಕ್ಕಂಥದ್ದು, ಅಧಿಕಾರ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ. ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಯಾರು ಹಾಕ್ಸಿದಾರೆ ಅಂತಂದ್ರೆ ನಮ್ಮ ಶಾಸಕರು ಮತ್ತು ಅವ್ರ ಸರ್ಕಾರನೇ ಹಾಕಿದೆ, ಬೇರೆ ಯಾರು ಹಾಕಿಲ್ಲ. ಹಾಗಾಗಿ ಈ ತರ ಜನ ವಿರೋಧಿ ಕೆಲಸಗಳನ್ನ ನೀವು ಬೆಂಬಲಿಸ್ತೀರಾ ಅಂತ ನಾವು ಭಾರಿ ಬೇಸರ ಆಗ್ತಿದೆ. ಇನ್ನು ಮುಂದಿನ ದಿನಗಳೆಲ್ಲಾರು ಯೋಚನೆ ಮಾಡ್ತೀವಿ, ನಾವು ಇನ್ನಷ್ಟು ಪ್ರತಿಭಟನಾ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವೇನೋ ಎಚ್ಚೆತ್ತು ಈ ಕೊಪ್ಪದ ಜನರಿಗೆ ನೀರು ಕೊಡುವಂತ ಹಿರಿಕೆರೆಗೆ ಮಲಿನ ನೀರು ಹೋಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ನಿಲ್ಲಿಸುವಂತ ಪ್ರಯತ್ನಗಳನ್ನ ನೀವು ಮಾಡಿದ್ರೆ ನಿಮ್ಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೇನೆ. ಇಲ್ಲೆಲ್ಲೂ ಕೂಡ ನಮ್ಮ ಮನಸ್ಸಲ್ಲಿ ರಾಜಕೀಯ ಇಲ್ಲ. ನಮ್ಮ ಮನಸ್ಸಲ್ಲಿ ಇರೋದು ಕೊಪ್ಪದ ಜನಕ್ಕೆ, ಕೊಪ್ಪಕ್ಕೆ ಬರುವಂತ ಹೋಟೆಲ್ ಮತ್ತು ಎಲ್ಲ ಮನೆಗಳಿಗೆ ಬರುವಂತ ನೀರು ಶುದ್ಧ ನೀರು ಬರಲಿ ಅಂತ ನಮ್ಮ ಆಲೋಚನೆ. ಒಂದಷ್ಟು ಜನ ಕಾಂಗ್ರೆಸ್ಸಿನ ನಾಯಕರಿಗೆ ಮೋಸ್ಟ್ ಅಲ್ಲಿ ಅವರಿಗೆ ಏನು ಬಿಸ್ಲರಿ ವಾಟರ್ ನಲ್ಲೇ ಅಡಿಗೆ ಮಾಡೋದು, ಊಟ ಮಾಡೋದು, ಕುಡಿಯೋದು ಎಲ್ಲ ಮಾಡ್ತೀಯ ಪ್ರತಿದಿನ ಅಂತ ನಂಗೆ ಅನಿಸ್ತಾ ಇದೆ. ನನಗೆ ಇನ್ನೊಂದು ಅನಿಸ್ತಾ ಇದೆ, 1997ನೇ ಇಸ್ವಿನಲ್ಲಿ ಈ ಕೊಪ್ಪ ಮಧ್ಯಂತರ ಮಂಡಲ್ ಪಂಚಾಯಿತಿ ಆಗಿತ್ತು. ಆ ಮಧ್ಯಂತರ ಮಂಡಲ್ ಪಂಚಾಯಿತಿ ಆದಾಗ ಅಲ್ಲಿರ್ತಕ್ಕಂಥ ಒಂದಷ್ಟು ಜನ ಗ್ರಾಮ ಪಂಚಾಯಿತಿಯ ಮಧ್ಯಂತರ ಮಂಡಲ್ ಪಂಚಾಯತ್ ಸದಸ್ಯರು ನನಗೆ ನಿನ್ನೆ ದಿನ ಫೋನ್ ಮಾಡಿದ್ರು.
ನೋಡಿ, ನಾನು ಆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಅವತ್ತೇ ಇದನ್ನ ಆ ಮೂಲ ಏನು ಜಾಗದ ಮಾಲೀಕರಿದ್ದಾರೆ ಅವರು ಹಿಂದೆ ಈ ಪಟ್ಟಣದ ಜನಪ್ರತಿನಿಧಿಯಾಗಿ ಅಧ್ಯಕ್ಷರಾಗಿದ್ರು. ಆ ನಂತರದಲ್ಲಿ ಅವರು ಅದನ್ನ ಲೇಔಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವೆಲ್ಲರೂ ವಿರೋಧ ಮಾಡಿದ್ವಿ. ಕೊಪ್ಪದ ಜನ ವಿರೋಧ ಮಾಡಿದ್ರು. ಅವತ್ತಿನ ನಾವೊಂದು ರೆಗ್ಯುಲೇಷನ್ ಮಾಡಿದ್ವಿ. ರೆಗ್ಯುಲೇಷನ್ ಮಾಡಿದ್ ಈಗಲೂ ನನ್ಗೆ ನೆನಪಿದೆ ಅಂತ ಹೇಳಿ ಬೇಲಿಹಳ್ಳಿ ಪ್ರಸನ್ನ ಅವ್ರು ಹೇಳಿದ್ರು ನಿನ್ನೆ ದಿನ ನನಗೆ. ಹಾಗಾಗಿ ನನ್ಗೆ ಅನಿಸ್ತಾ ಇದೆ, ಆ ಲೇಔಟ್ ಮಾಡಬಾರ್ದು ಅಂತ ಅವತ್ತಿನ ದಿನ ರೆಗ್ಯುಲೇಷನ್ ಮಾಡಿದಾಗ ಅಲ್ಲಿಗೆ ಕೂಡ ಅವತ್ತು ಆ ಲೇಔಟಿನ ಮೂಲ ಮಾಲೀಕರು ನಿಲ್ಲಿಸಿದ್ರು ಕೆಲಸನ. ಮಾಡಬಾರ್ದು, ಜನರಿಗೆ ವಿರೋಧ ಆಗ್ತದೆ ಅಂತ ಹೇಳಿ. ವಿರೋಧ ಆಗ್ತದೆ ಅಂತ ಯೋಚನೆ ಮಾಡಿ ಅಕೇಶ ಗಿಡ ಹಾಕಿದ್ರು. ಅಕೇಶ ಗಿಡ ಹಾಕಿ ಬಹುತೇಕ ಅದು 25 ವರ್ಷ ಆಗಿರ್ಬೋದು, 25-26 ವರ್ಷ ಆಗಿರ್ಬೋದು. ಆ ನಂತರದಲ್ಲಿ ಜೀವರಾಜ್ ಅವರು ಶಾಸಕರಾಗಬೇಕಾದ್ರೆ ಮುಂಚೆ ಗೋವಿಂದೇಗೌಡರು, UK ಶಾಮಣ್ಣವರು, DB ಚಂದ್ರೇಗೌಡರು, ಜೀವರಾಜ್ ಅವರು 14 ವರ್ಷ ಶಾಸಕರಾಗಿ ಮಂತ್ರಿ ಆಗಿದ್ರು. ಅವತ್ತು ಯಾಕೆ ಅದನ್ನ ಲೇಔಟ್ ಮಾಡ್ಬೇಕಂತ ಆ ಮೂಲ ಮಾಲೀಕರಿಗೆ ಮನಸ್ಸು ಬರಲಿಲ್ಲ? ಅಥವಾ ಇವತ್ತು ಅದ್ರ ಹೆಸರು ಹೇಳ್ಕೊಂಡು ಅದ್ರ ಹಣ ಮಾಡ್ಬೇಕಂತ ಪ್ರಯತ್ನ ಮಾಡ್ತಿರ್ತಕ್ಕಂಥ ಏನು ಈಗ ಲೇಔಟ್ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ತಕ್ಕಂಥವರಿಗೆ ಮನಸ್ಸು ಬಂದಿಲ್ಲ? ಜೀವರಾಜ್ ಅವರು ಈ ಕ್ಷೇತ್ರದ ಜನರ ಪರವಾಗಿ ಯೋಚನೆ ಮಾಡ್ತಾ ಇದ್ರು. ಗೋವಿಂದೇಗೌಡರು ಈ ಕ್ಷೇತ್ರದ ಜನರ ಪರವಾಗಿ ಯೋಚನೆ ಮಾಡ್ತಿದ್ರು. ಚಂದ್ರೇಗೌಡರು ಕೂಡ ಮತ್ಸದ್ದಿ ರಾಜಕಾರಣಿ ಆಗಿದ್ರು. UK ಶಾಮಣ್ಣವರು ಕೂಡ ಇದನ್ನೆಲ್ಲ ಯೋಚನೆ ಮಾಡ್ತಿದ್ರು. ಯಾಕಂದ್ರೆ ಮೂಲ ಅವ್ರದ್ದು ಇಲ್ಲೇನೆ. ಪ್ರತಿದಿನ ಎಡುವುದ್ರು ಕೂಡ ಕೊಪ್ಪಕ್ಕೆ ಬರ್ಬೇಕಿತ್ತು ಇವರೆಲ್ಲರೂ. ಆದ್ರೆ ಇವತ್ತಿನ ಶಾಸಕರಿಗೆ ಏನಾಗಿದೆ ಅಂತ ನನಗೆ ತುಂಬಾ ಪ್ರಶ್ನೆ ಬರ್ತಾ ಇದೆ. ನಿಮ್ಗೆ 100ಕ್ಕೆ 100 ಕಿಂಚಿತ್ತಾದ್ರು ನಾನು ಕೇಳ್ತೇನೆ, ಕೊಪ್ಪ ತಾಲೂಕಿನ ಜನ ನಿಮ್ಗೆ ಓಟ್ ಕಡಿಮೆ ಕೊಟ್ಟಿರ್ಬೋದು, ಕೊಪ್ಪ ಪಟ್ಟಣದ ಜನ ನಿಮ್ಗೆ ಚುನಾವಣೆಯಲ್ಲಿ ಓಟ್ ಸ್ವಲ್ಪ ಕೊಟ್ಟಿರ್ಬೋದು. ಆದ್ರೆ ನಿಮ್ಮ ಪಕ್ಷದ ಜನ ಕೊಪ್ಪದಲ್ಲಿ ಓಟ್ ಕೊಟ್ಟಿದಾರಲ್ಲ, ನಿಮ್ಗೆ ಕೊಟ್ಟಿದಾರಲ್ವಾ? 100ಕ್ಕೆ 100 ನಾನು ಹೇಳ್ತೇನೆ. ದಯವಿಟ್ಟು ಇನ್ನೊಮ್ಮೆ ಹೇಳ್ತೇನೆ, ನೀವು ಮನಸ್ಸು ಮಾಡಿದ್ರೆ 10 ನಿಮಿಷದಲ್ಲಿ ಈ ಲೇಔಟ್ ಕಾಮಗಾರಿಯನ್ನು ನಿಲ್ಲಿಸಬಹುದು. ನಮ್ಮ ಹೋರಾಟ ಎಲ್ಲಿವರೆಗೆ ಬೇಕಾದ್ರೂ ಹೋಗ್ಬೋದು. ಆ ಹೋರಾಟ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಇವತ್ತೇ ನೀವು ಏನು ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿಯಾಗಿ ಎಲ್ಲರನ್ನ ಅಂಗಡಿ ಮುಗ್ಗಟ್ಟುಗಳನ್ನ ತೆರೀರಿ ನಾವಿದೀವಿ ನಿಮ್ ಜೊತೆಗೆ ಅಂತ ಹೇಳ್ತಾ ಹೋದ್ರು. ಆ ನಂತರದಲ್ಲಿ ಯಾರು ಕೂಡ ಓಪನ್ ಮಾಡಲಿಲ್ಲ. ಲಾಸ್ಟಿಗೆ ಒಂದು ಯೋಚನೆ ಮಾಡಿದ್ರು, ಎಣ್ಣೆ ಅಂಗಡಿಯವರಿಗೆ ಹೇಳಿದ್ರು ನೀವು ಎಣ್ಣೆ ಅಂಗಡಿಯನ್ನ ಬಾಗಿಲು ತೆಗ್ಸಿರಿ ಅಂತ ಹೇಳಿ. ಅವ್ರ ಅಂದಾಜಿತ್ತು ಎಣ್ಣೆ ಅಂಗಡಿಯವರೆಲ್ಲ ಓಪನ್ ಮಾಡಿದ್ರೆ ಎಣ್ಣೆ ಕೊಡದು ಇಲ್ಲಿ ಬಂದು ಗಲಾಟೆ ಮಾಡ್ಲಿ ಅಂತ ಯೋಚನೆ ಮಾಡಿದ್ರು ಅಂತ ಕಾಣುತ್ತೆ. ಆ ತರದಕ್ಕೂ ಅವಕಾಶ ಆಗಿಲ್ಲ. ಎಲ್ಲ ಎಣ್ಣೆ ಅಂಗಡಿಯವರು ಕೂಡ ಮಾಲೀಕರು ಕೂಡ ಬಂದ್ ಮಾಡಿದ್ರು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ಕ್ಷೇತ್ರದ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ಕ್ಷೇತ್ರದ ಜನರ ಘನತೆಯನ್ನ ಎತ್ತಿಡ್ತೀರಿ ಶಾಸಕರೇ ನೀವು ಅಂತ ನಾನು ಯೋಚನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಎಲ್ಲಾ ವಿಷಯಗಳನ್ನ ಮಾತಾಡಿದ್ದಾರೆ. ಇವತ್ತು ಬರೀ ನಾವು ಲೇಔಟ್ ಸಮಸ್ಯೆ ಮಾತ್ರ ನಾವು ಮಾತಾಡ್ಬೇಕಂತ ಯೋಚನೆ ಮಾಡ್ಕೊಂಡು ಬಂದಿವಿ. ದಯವಿಟ್ಟು ಕೊಪ್ಪ ಜನರ ಭಾವನೆಗಳನ್ನ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಶಾಸಕರೇ. ಆ ಭಾವನೆಗಳಿಗೆ ನೀವು ಗೌರವಿಸ್ತೀರಿ, ಬೆಲೆ ಕೊಡ್ತೀರಿ ಅಂತ ಯೋಚನೆ ಮಾಡ್ತೇನೆ. ಈಗಲಾದ್ರೂ ನೀವು ಮನಸ್ಸು ಮಾಡಿ ಈ ಲೇಔಟ್ ಕಾಮಗಾರಿಯನ್ನು ನಿಲ್ಲಿಸಿ ಮತ್ತೊಮ್ಮೆ ನಾವು ಇನ್ನು ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮುಂದಿನ ದಿನಗಳಲ್ಲಿ ನೀವೇ ಬೇಕಾದ್ರೂ ನಿಂತು ಬೇಕಾದ್ರೆ ನಾವು ನಿಮ್ಗೆ ಅಭಿನಂದನೆ ಆಗಲಿಲ್ಲ ಅನ್ನುವಂತ ಪದ ಕೇಳ್ತಾ ಇದ್ದೇವೆ. ಇಲ್ಲಿರುವ ಸಂಖ್ಯೆ ಲೆಕ್ಕಕ್ಕೆ ಬರಲ್ಲ, ಜನರ ಮನಸ್ಸಿನ ಭಾವನೆಗಳು ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಕಾಂಗ್ರೆಸ್ಸಿನ ಅಧ್ಯಕ್ಷರು ಸ್ವತಃ ನಾಯಕತ್ವ ತಗೊಂಡು ಅಂಗಡಿ ಓಪನ್ ಮಾಡಿ ಇಲ್ಲದೆ ಇದ್ರೆ ನೋಡ್ಕೊಂತೀವಿ, ನೀವು ಎಣ್ಣೆ ಅಂಗಡಿ ಹೆಂಗ್ ಮುಚ್ಚುತ್ತೀರಿ, ಮುಚ್ಚಿದ್ರು ನಾಳೆ ಬೆಳಗ್ಗೆ ನಿಮ್ಮ ಅಂಗಡಿಗೆ ಇನ್ಸ್ಪೆಕ್ಟರ್ ಕಳಿಸ್ತೀವಿ ಅಂತ ಅಂದಾಗ್ಲೂ ಜನ ಈ ತರ ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನರ ಭಾವನೆ ಅದರ ವಿರುದ್ಧವಾಗಿದೆ. ಜನರ ಭಾವನೆಗೆ ಗಮನಿಸಿ ಅಷ್ಟೇ. ಈ ಮಹಾಭಾರತದಲ್ಲಿ ಒಂದು ಘಟನೆ ನಡೀತದೆ. ಈ ಪಾಂಡವರು ಕುಂತಿ ಮತ್ತು ದ್ರೌಪದಿಯ ಸಹಿತ ಇದಕ್ಕೆ ಹೊರಡ್ತಾರೆ. ಎಲ್ಲಿಗೆ? ವನವಾಸಕ್ಕೆ. ಅವ್ರ ಜೊತೆ ಯಾರು ಹೋಗಿದ್ರ? ಯಾರು ಹೋಗ್ಲಿಲ್ಲ. ವಾಪಸ್ ಬಂದಾಗ ಪಾಂಡವರು ದ್ರೌಪದಿ ವಾಪಸ್ ಬಂದಾಗ ಇಡೀ ಊರಿನ ಜನ ವೈಭವದಿಂದ ಸ್ವಾಗತ ಮಾಡ್ತಾರೆ. ಆಗ ಕೇಳ್ತಾನೆ ಧರ್ಮರಾಯ, ನಾವು ವನವಾಸಕ್ಕೆ ಹೋಗ್ಬೇಕಾದ್ರೆ ನೀವು ಒಬ್ರು ಬರ್ಲಿಲ್ಲ, ಈಗ ಯಾಕೆ ಇಷ್ಟೊಂದು ಜನ ಬಂದಿರಿ ಅಂತ. ಜನ ಉತ್ತರ ಕೊಡ್ತಾರೆ, ಇದು ಮಹಾಭಾರತದ ಘಟನೆ. ಜನ ಹೇಳ್ತಾರೆ, ಧರ್ಮರಾಯ ಯಾವತ್ತು ಮಾತಿಗೆ ನಿಂತವನು, ನಾವೆಲ್ಲ ನಿಮ್ಮ ಹಿಂದ್ಗಡೆ ಬಂದು ಹೋಗಬೇಡಿ ಅಂತ ಬಂದಿದ್ರೆ ಇಲ್ಲಿ ದುರ್ಯೋಧನನ ಆಡಳಿತ ಈ ಕ್ಷಣದಿಂದ ನಾಳೆ ಬೆಳಗ್ಗೆ ನಾವು ಬದುಕಬೇಕಲ್ಲ, ಇಲ್ಲಿ ನಮ್ಮನ್ನ ಅವನು ಹಿಂಡಿ ಬಿಡ್ತಿದ್ದ, ನೀನ್ ಧರ್ಮರಾಯನ ಕಡೆನು ಅಂತೇಳಿ, ಅದಕ್ಕೆ ನೀವು ಹೋಗಿ ಬರ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂತ ಇದ್ವಿ. ಯಾವಾಗ ನೀವೀಗ ವಾಪಸ್ ಬಂದಿದ್ದೀರಿ, ಈಗ ಯುದ್ಧ ಮಾಡುವ ಸಾಮರ್ಥ್ಯ ನಿಮ್ಮ ಹತ್ರ ಇದೆ, ಸಾಮ್ರಾಜ್ಯವನ್ನು ವಾಪಸ್ ನೀವು ಗೆದ್ದೇ ಗೆಲ್ತೀರಿ. ಈ ಧೃತರಾಷ್ಟ್ರ ಮತ್ತು ಅವನ ಮಕ್ಕಳ ಆಟಾಟೋಪಗಳು ಇಲ್ಲಿ ಮುಗಿತದೆ, ದುರ್ಯೋಧನನ ಆಡಳಿತ ಮುಗಿತದೆ, ಇನ್ನು ಧೈರ್ಯದಿಂದ ನಿಮ್ಮಿಂದ ಬಂದಿದ್ದೀವಿ, ಮಾಡಿ ಯುದ್ಧ ಅಂತೇಳಿ ಬರ್ತಾರೆ. ಇಲ್ಲಿರೋ ಜನರಿಗೂ ಅನ್ಸಿದೆ, 3.5 ವರ್ಷ ಇವರೇ ಇರ್ತಾರೆ, 135 ಶಾಸಕರಿದ್ದಾರೆ, ಸಾವಿನ ಮನೆಗೆ ಸೈರನ್ ಹಾಕ್ತಾರೆ, ಮತ್ತೆ ಇಂಥ ಶಕ್ತಿ ಇರೋರ್ನ ನೀವು ಸತ್ಯವಾಗ್ಲೂ ನಾನು ಗಮನಿಸಿದ್ದೇನೆ. ಸಾವಿನ ಮನೆಗೆ ಸೈರನ್ ಹಾಕೊಂಡ್ಬಂದ್ರು, ಇದನ್ನಾದ್ರೂ ಒಂದು ನಿಲ್ಸ ಕೇಳಿ ಅಂತ ಹೇಳಿದೆ ನಾನು. ಸಾವಿನ ಮನೆಗಾರು ಒಂದು ನಿಲ್ಸ ಕೇಳಿ ಅಂತ. ನಾನು ಇದಕ್ಕಿಂತ ದೊಡ್ಡ ದೊಡ್ಡ ಸೈರನ್ ನೋಡಿದ್ದೀನಿ, ಮಂತ್ರಿಯಾಗಿ ನೋಡಿದ್ದೀನಿ,
ನಾನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದಷ್ಟೂ ದಿನ ನಂಗೆ ಈ ಆದೇಶ ಇತ್ತು, ಸಂಪುಟ ದರ್ಜೆಯ ಸಚಿವರಿಗಿರುವ ಸಕಲ ಸ್ಥಾನಮಾನಗಳು ಗೌರವಗಳೊಂದಿಗೆ ಅಂತ. ನಾನು ಆ ಗೌರವನ ಇದೆಲ್ಲ ಚೆನ್ನಾಗಿರಲ್ಲ ಬೇಡ ಅಂತ ಹೇಳಿಬಿಟ್ಟಿದ್ದು. ಈಗ ಆಗ್ತಾ ಇದ್ದೀರಿ ನಿಮ್ಮ ವೈಭವ ಹಕ್ಕಡೆ. ನಿಮ್ಮ ಸೈರನ್ನಿಗೆ ಜನ ಹೆದರಿದ್ದಾರೆ, ನಿಮ್ಮ ಆಡಳಿತಕ್ಕೆ ಜನ ಹೆದರಿದ್ದಾರೆ. ಜನ ಇಲ್ಲಿ ಬಂದು ನಿಂತಿಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಡಿ, ಹೊರಗಡೆಯಿಂದ ಕಿವಿಗಳು ಇಲ್ಲೇ ಇದ್ದಾವೆ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಈ ರೀತಿಯ ಬಂದ್ ಮಾಡಿದ್ದಾರೆ ಅಂತ ಹೇಳಂದ್ರೆ ನಾನು ಮೊದಲನೇದಾಗಿ ಕೊಪ್ಪ ನಗರದ ಈ ಜನರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಕೊಪ್ಪದ ವೀರಭದ್ರನಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಚಳವಳಿನ. ಈ ಕೆರೆ ನೀರಿನಲ್ಲಿ ವೀರಭದ್ರನಿಗೆ ಸ್ನಾನ ಆಗ್ತದೆ, ಈ ಗಲೀಜು ನೀರಿನಿಂದ ವೀರಭದ್ರನಿಗೆ ಸ್ನಾನ ಆಗಬೇಕು ಅಂತ ಹೇಳಿ ನೀವು ಭಾವಿಸಿದ್ದೀರಾ? ವೀರಭದ್ರನಿಗೆ ಸ್ನಾನ ಯಾವ ನೀರಲ್ಲಿ ಮಾಡಿಸ್ತಾರೆ? ಜಾತ್ರೆಯಲ್ಲಿ ಸ್ನಾನಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನಲ್ಲಿಯಲ್ಲಿ ನೀರೆಲ್ಲಿಂದ ಬರ್ತದೆ? ಮಹಾನುಭಾವ ಕಾಂಗ್ರೆಸ್ ಮುಖಂಡರುಗಳು ಅಲ್ಲಿ ಇಲ್ಲಿ ಮಾತಾಡೋದಂತೆ. ನಿಮ್ಮನೇಲಿ ಬೋರ್ವೆಲ್ ಇಲ್ಲೇನಾ, ನಿಮ್ಮಲ್ಲಿ ಬಾವಿ ಇಲ್ಲೇನಾ, ನಿಂಗೇನ ಸಮಸ್ಯೆ, ನೀ ಎಂತಕ್ಕೆ ಹೋಗ್ತೀಯ ಅಂತ. ಆ ಬೋರ್ವೆಲ್ ಇರೋರು ಬಾವಿ ಇರೋರು ಯೋಚನೆ ಮಾಡ್ರಿ, ನಿಮ್ ಜೀವನದಲ್ಲಿ ಯಾವತ್ತೂ ನೀವು ಕೊಪ್ಪ ಹೋಟ್ಲಲ್ಲಿ ಬಂದು ಟೀನೇ ಕುಡಿಯಲ್ಲ, ಇಲ್ಲ ನಿಮ್ ಮಕ್ಕಳು ಮರಿ ಯಾರು ಹೋಗಿ ಕುಡಿಯಲ್ಲ ಟೀ. ಅದೇ ನೀರು ಕೊಪ್ಪದ ಒಳಗಡೆ ಭೂಮಿ ರೀಚಾರ್ಜ್ ಆದ್ರೆ ಅದು ಹಿಲಿಕೆರೆ ನೀರಿಂದೇ ರೀಚಾರ್ಜ್ ಆಗೋದು, ಬೇರೆ ಆಗಲ್ಲ. ನೀವು ಮುಖ ಹಿಂಡಬೇಡಿ. ದಿನಕ್ಕೆ 61,000 ಲೀಟರ್ ಬರ್ತದೆ ಅಂತ ರಾಮಸ್ವಾಮಿ ಅವರು ನಿನ್ನೆ ಅಂಕಿಅಂಶ ಕೊಟ್ಟಿದ್ದಾರೆ. 61,000. ನಾನು ಅವಾಗ ಹೇಳಿದೆ ಇದು ಮಿನಿಮಮ್. ಅಲ್ಲಿ ಐಷಾರಾಮಿ ಲೇಔಟ್ ಅಲ್ಲಿ ಮನೆ ಕಟ್ಟಿದ್ರೆ ಯಾರು 1,000 ಲೀಟರ್ಗೆ ದಿನಕ್ಕೆ ಮುಗಿಯಲ್ಲ. 4 ಜನ 5 ಜನ ಇದ್ರೆ 1000 ಲೀಟರ್ ಮುಗಿತದ? ಆ ನೀರು ಎಲ್ಲಿಗೆ ಹೋಗ್ಬೇಕದು? ನೀರು ಇಂಗಿದ ಮೇಲೆ ಎಲ್ಲಿಗೆ ಹೋಗ್ಬೇಕು? ಇದನ್ನ ಕೇಳಿದ್ರೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಜನರನ್ನ ದಾರಿ ತಪ್ಪಿಸುವಂತ ಕಾರ್ಯಕ್ರಮ ಮಾಡ್ತಾರೆ. ತಪ್ಪು ಮಾಹಿತಿಗಳು ನೋಡಿ ಹೆಂಗಿದೆ ಮಾಹಿತಿ ಅವರದ್ದು ಅಂತ ಹೇಳಿದ್ರೆ, ಅಲ್ರಿ ಈ ಚಳವಳಿ ಬಿಜೆಪಿ ಅವರು ಮಾಡಕ್ ಹೊರಟಾರಲ್ಲ, ಕೊಪ್ಪ ಗ್ರಾಮಾಂತರದವ್ರು ಪರ್ಮಿಷನ್ ಕೊಟ್ಟಿಲ್ಲೇನ್ರಿ ಅಂತ. ಗ್ರಾಮಾಂತರದವ್ರು ಕೊಡ್ತಾರೆ. ಗ್ರಾಮಾಂತರಕ್ಕೂ ನಗರಕ್ಕೂ ಏನ್ ಸಂಬಂಧ? ಗ್ರಾಮಾಂತರದವ್ರು ಕೊಡ್ತಾರ್ರಿ. ಗ್ರಾಮಾಂತರದವ್ರು ಏನಂತ ಕೊಟ್ಟಿದ್ದಾರೆ? ನೀವು ಮಾಡಿ ಅಂತ ಹೇಳಿಲ್ಲ, ನಮ್ಮ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ಗ್ರಾಮಾಂತರದವ್ರಿಗೆ ಏನಿದೆ ಸಮಸ್ಯೆ? ಇದರಿಂದ ಏನಿದೆ ಸಮಸ್ಯೆ ಗ್ರಾಮಾಂತರಕ್ಕೆ? ಅವರು ಹೇಳಿರೋದು ಇದನ್ನು ಮಾಡಿ ಅಂತಲ್ಲ, ನಮ್ಮ ಅಬ್ಜೆಕ್ಷನ್ ಇಲ್ಲ, ಒನ್ ಜಸ್ಟ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದೆ. ಇದು ಪ್ರೊಸೀಜರ್ ಏನು ಜನರಿಗೆ ಗೊತ್ತಿರಬೇಕು. ಕಾಂಗ್ರೆಸ್ಸಿನ ಮುಖಂಡರುಗಳು ಯಾರು ಇದ್ರೆ ನಾಳೆಗಳೇ ಇನ್ನೆಂಗೋ ಒಂದು ಪ್ರೆಸ್ ಮೀಟ್ ಸಾಯಂಕಾಲಕ್ಕೆ ಮಾಡ್ತೀರಿ, ನೀವೇನು ಪುರುಸತ್ತೇನು ಕೊಡಲ್ಲ. ಇವ್ರು ಹೇಳ್ತಾ ಅದನ್ನು ಹೇಳಿ. ಗ್ರಾಮ ಪಂಚಾಯಿತಿಯ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಈ ಲೇಔಟ್ ಮಾಡಲಿಕ್ಕೆ ಸಂಪೂರ್ಣವಾದಂತ ಆಗ್ತದ? ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಸುದಕ್ಕ ಕೈಯಲ್ಲಿ ಬರ್ಕೊಟ್ರೆ ಬರಲ್ಲ ಲೇಔಟಿಗೆ. ಆನ್ಲೈನ್ ಅಪ್ಲಿಕೇಶನ್ ಫೀಡ್ ಆಗ್ಬೇಕು. ಆನ್ಲೈನ್ ಅಪ್ಲಿಕೇಶನ್ ಫೀಡ್ ಆದ್ಮೇಲೆ ಅದು ಡಿಸಿ ಇಂದ ತಹಶೀಲ್ದಾರರಿಗೆ ಬರೋದು AC ಥ್ರೂ ಡಿಸಿಗೆ. ಪೋಸ್ಟಲ್ ಬರಲ್ಲ, ಕಂಪ್ಯೂಟರ್ ಬರುತ್ತೆ. ಈ ಗವರ್ನೆನ್ಸ್ ಈಗ ಕಂಪ್ಯೂಟರ್ ಅಲ್ಲಿ ತಹಶೀಲ್ದಾರ್ ನೋಡಿ ಅದಕ್ಕೆ ಓಕೆ ಕೊಟ್ಟವನು ಎಲ್ಲಿ ಕಳಿಸ್ತಾರೆ? ಟೌನ್ ಪ್ಲಾನಿಂಗ್ ಇಂದ ಹಿಡಿದು ಪಟ್ಟಣ ಪಂಚಾಯಿತಿಯ ಪರ್ಮಿಷನ್ ತಗೊಂಡಿಲ್ಲ. ಪಟ್ಟಣ ಪಂಚಾಯಿತಿಯ ಪರ್ಮಿಷನ್ ಯಾವ್ದು ಇಟ್ಕೊಂಡಿದ್ದಾರೆ ಇವರು? ಹಳೆ ಕಾಲದಲ್ಲಿ ಯಾವುದೋ ಒಂದು ಲೇಔಟ್ ಆಗಿತ್ತು ಅಂತ ಹೇಳುವಂತ ಪರ್ಮಿಷನ್ ಅನ್ನು ಇಟ್ಕೊಂಡು ಇವತ್ತಿಗೆ ಇದನ್ನ ನಾವು ಮಾಡ್ತೀವಿ ಅಂತ ಹೇಳುವಂತದನ್ನು ಹೇಳ್ತಾ ಇದ್ದಾರೆ. ಟೌನ್ ಪ್ಲಾನಿಂಗ್ ಹೇಗೆ ಪರ್ಮಿಷನ್ ಕೊಡ್ತು ಅಂತ ಕೇಳಿದ್ರೆ ಟೌನ್ ಪ್ಲಾನಿಂಗ್ ಇಂದ ಪರ್ಮಿಷನ್ ಆಗಿಲ್ಲ ಅಂತೆ. ಯಾವ್ದಾಗಿದೆ ಅಂದ್ರೆ ಹಳೆ ಕಾಲದಲ್ಲಿ ಆಗಿದ್ದ ಪರ್ಮಿಷನ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಈಗಿನ ಟೌನ್ ಪ್ಲಾನಿಂಗ್ ಆಗಿದ್ದೇ ಹೌದಾದ್ರೆ ಆ ಟೌನ್ ಪ್ಲಾನಿಂಗ್ ಒಂದು ದನ ಕಾಯ್ತಾನ, ಇಲ್ಲ ಇಲ್ಲಿ ಬಂದು ಇದನ್ನ ನೋಡ್ತಾನ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತದಷ್ಟೇ. ಈ ಅಧಿಕಾರ ಅನ್ನೋದು ಕಳ್ಳನ ಕೈಯಲ್ಲಿದ್ರೆ ದೊಣ್ಣೆ ಏನ್ ಮಾಡುತ್ತೆ? ಮಂಡೆ ಹೊಡಿತದೆ. ಪೊಲೀಸರ ಕೈಯಲ್ಲಿದ್ರೆ ಏನಾಗ್ತದೆ? ಕಾಯ್ತದೆ. ಈಗ ಏನಾಗಿದೆ, ಈ ಅಧಿಕಾರ ಯಾರ ಹತ್ರ ಹೋಗಿ ನಿಂತ್ಕೊಂಡಿದೆ ಅಂತ ಹೇಳಂದ್ರೆ ನೀವು ತೀರ್ಮಾನಿಸಿ. ಇವ್ರ ಕೈನಲ್ಲಿ ದರೋಡೆಕೋರರಿಗಿಂತ ಒಂದು ಸ್ಟೆಪ್ ಮೇಲದಾರೆ. ದರೋಡೆಕೋರರಾದ್ರೂ ಉತ್ತಮ. ಈ ಇಲ್ಲಿ ಬಸ್ ಸ್ಟ್ಯಾಂಡ್ ಪಿಕ್ ಪಾಕೆಟ್ ಮಾಡ್ತಾರಲ್ಲ, ಅವ್ರು ಒಂದ್ ಜಾಬಲ್ ತಗೊಳ್ಳೋಷ್ಟೊತ್ತಿಗೆ ಮತ್ತೆಲ್ಲರೂ ಸಿಕ್ಕಾಕಂತೀನಿ ಅಂತ ಕಿತ್ಕೊಂಡು ಹೋಗ್ತಾರೆ. ಇವ್ರು ಹಂಗಿಲ್ಲ, ನಿನ್ನ ಹತ್ರ ಇಲ್ದೇ ಇದ್ರೆ ವಾಪಸ್ ಬಂದು ಕೊಡು ಅಂತ ಹೇಳೋರಿದ್ದಾರೆ. ಈ ಜಗದೀಶರು ಮಾತನಾಡ್ತಾ ಹೇಳ್ತಾ ಇದ್ರು 2-3 ವಿಷಯಗಳನ್ನು, ಅವ್ರು ಗಂಭೀರ ವಿಷಯಗಳನ್ನು ಎತ್ತಿದ್ರು. ಗ್ರಾಮ ಪಂಚಾಯಿತಿ ಇದನ್ನ ಕೊಟ್ಟಿದ್ರೆ ಗ್ರಾಮ ಪಂಚಾಯಿತಿಯ ಕೊಡುವಿಕೆಯನ್ನ ಇದನ್ನ ಅಂತಿಮ ಮಾಡಬೇಕೋ ಬೇಡವೋ ಅಂತ ಹೇಳಿ ತೀರ್ಮಾನ ಮಾಡುವ ಅಧಿಕಾರ ಯಾರ ಹತ್ರ ಇದೆ? ಇಒ ಹತ್ರ ಇದೆ, ಸಿಒ ಹತ್ರ ಇದೆ. ತಾಲೂಕು ಪಂಚಾಯಿತಿಗೆ ಅಧ್ಯಕ್ಷರು ಇಲ್ಲದೆ ಇರುವುದರಿಂದ ಅದು ಶಾಸಕರ ಹತ್ರ ಇದೆ. ಶಾಸಕರು ಏನ್ ಹೇಳ್ತಾರೆ ಅದು ನಡೀತದೆ. ಶಾಸಕರು ಇದು ಮಾಡಬೇಕು ಅಂತ ಹೇಳಂದ್ರೆ ನಡೀತದೆ. ಶಾಸಕರು ಮತ್ತು ಪ್ರೀತಿಯಿಂದ
ಟ್ರಾನ್ಸ್ಫರ್ ಆಗಿ ಹೋದವ್ರನ್ನ ಕರ್ಕೊಂಡ್ಬಂದು 2 ತಾಲೂಕ್ ಪಂಚಾಯತಿಗೆ ಒಬ್ಬರಿಗೆ ಇಒ ಚಾರ್ಜ್ ಕೊಟ್ಟಾರೆ. ಅಂದ್ರೆ ಶಾಸಕರ ಮಾನಸ ಪುತ್ರ ಇರ್ಬೋದು, ಅರ್ಥ ಆಗಲ್ವಾ? ನಾನು ಆ ಇಒ ಕೇಳ್ತೇನೆ, ಈ ಶಾಸಕರು ಎಲೆಕ್ಷನ್ ಇನ್ನೊಂದು ಮುಗೀತದೋ ಇಲ್ಲ ಅದಕ್ಕಿಂತ ಮುಂಚೆ ಹೋಗ್ತಾರೋ, ಇವರು ಹೋದ ಮೇಲೆ ಇವರು ಕೊಪ್ಪಕ್ಕೆ ಬರಲ್ಲ. ಇವರು ವ್ಯವಸ್ಥೆಗಳು ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಕಡೆ ಇದೆ. ಅವರೇ ಹೇಳ್ಕಂತ ಇದ್ದಾರೆ ನಾನು 1000 ಎಕರೆಯ ಸಾಹುಕಾರ ಅಂತ. ಅವ್ರು ಬರಲ್ಲ ಇಲ್ಲಿ. ಈ ಹೋಟ್ಲು ನೀರು ಕುಡಿಬೇಕು, ಈ ಹೋಟ್ಲಲ್ಲಿ ಟೀ ಕುಡಿಬೇಕು ಅಂದ್ರೆ ಯಾರು ಕುಡಿಬೇಕು? ಆ ಇಒ ಕಮ್ಮರಡಿಯವರಾಗಿರೋದ್ರಿಂದ ಅವರೂ ಕುಡಿಬೇಕು, ನಾನು ಇಲ್ಲೇ ಕುಡಿಬೇಕು, ನೀನ್ ಇಲ್ಲೇ ಕುಡಿಬೇಕು. ಹಂಗಾಗಿ ಅವ್ರೇನ್ ಹೇಳ್ತಾರೆ ಅಂತ ಗಮನಿಸ್ಕೊಂಬೇಡಿ. ಇಒ ಅವರೇ, ನೀವು ನಿಮ್ಮ ಹೆಂಡತಿ ಮಕ್ಕಳು ಇಲ್ಲೇ ಕುಡಿಬೇಕು ಅನ್ನೋದನ್ನ ಗಮನಿಸ್ಕೊಂಡು ಗ್ರಾಮ ಪಂಚಾಯತಿಯವರು 2ನೇ ರೆಸಲ್ಯೂಷನ್ ಮಾಡಿದ್ದಾರೆ, ಈ ಸೊತ್ತುಗಳನ್ನ ಮಾಡ್ಲಿಕ್ಕಿಲ್ಲ ಅಂತ. ಈಗ ಅದನ್ನ ಯಾಕೆ ಹೇಳ್ತಿಲ್ಲ ನೀವು 2ನೇ ರೆಸಲ್ಯೂಷನ್ ಅನ್ನ? ಗ್ರಾಮ ಪಂಚಾಯತಿ ಫೈನಲ್ ಆಗೋದಾದ್ರೆ ನಿಮ್ DC, ನಿಮ್ ಸಿಇಒ, ನಿಮ್ ಟೌನ್ ಪ್ಲಾನಿಂಗ್, ನಿಮ್ AC, ನಿಮ್ ತಹಶೀಲ್ದಾರ್, ನಿಮ್ ಇಒ ಎಲ್ಲ ಏನಾದ್ರು ಅಂತ ಹೇಳುವಂತದ್ದನ್ನ ನಾನೀಗ ಈ ಪ್ರಶ್ನೆಯನ್ನ 14 ವರ್ಷ ಶಾಸಕನಾಗಿ 4 ವರ್ಷ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಈ ಪ್ರಶ್ನೆಯನ್ನ ಇಲ್ಲಿ ಎತ್ತಿದ್ದೇನೆ. ಮತ್ತು ಇಲ್ಲಿ ಮಾತನಾಡ್ತಾ ದಿನೇಶ್ ಹೇಳಿದರು, ಯುವರಾಜ್ ಕಾಲದಲ್ಲಿ ಯಾಕಾಗ್ಲಿಲ್ಲ? ನನ್ನ ಹತ್ರನೂ ಬಂದಿದ್ರು, ಆಫರ್ ಚೆನ್ನಾಗೇ ಇತ್ತು. ಕೊಪ್ಪದವರಿಗೆ ಗಲೀಜ್ ನೀರು ಕುಡಿಸಿ ಈ ಕೆಲಸ ಮಾಡುವಂತ ಹಡದ ತಾಯಿ ಮಗುಗೆ ವಿಷ ಹಾಕಿದ್ರೆ ಆ ಮಗುನ ಯಾವ ಡಾಕ್ಟರ್ ಬದುಕಿಸಲ್ಲ. ಅವನೇ ಕುಡಿದ್ರು ಬದುಕಿಸ್ತಾರೆ, ಪಕ್ಕದ ಮನೆಯವ್ರು ಕುಡಿಸಿದ್ರು ಬದುಕಿಸ್ತಾರೆ. ಆದ್ರೆ ಹಡದ ತಾಯಿ ವಿಷ ಹಾಕಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಆ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ದೆ. ಒಂದು ಸಿಂಪಲ್ ಅಂಕಿಅಂಶ ಇದೆ. ನಿನ್ನೆ ರಾಮಸ್ವಾಮಿ ನಾನೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದು, ಸತೀಶ, ನಾನು, ರಾಮಸ್ವಾಮಿ, ದಿನೇಶ್ ಎಲ್ಲ. 4 ಎಕರೆ ಜಾಗ ಅಲಿನೇಷನ್ ಮಾಡಿದ್ರೆ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ? ಎಕರೆಗೆ 25,000 ಸ್ಕ್ವೇರ್ ಫೀಟ್. ರೋಡ್ ಗೀಡ್ ಎಲ್ಲ ಕಳೆದ ಮೇಲೆ ಬರ್ತದೆ, 54% ಬರುತ್ತೆ. 4 ಎಕರೆಗೆ ಎಷ್ಟಾಗುತ್ತೆ? 1,00,000 ಸ್ಕ್ವೇರ್ ಫೀಟ್ ಆಯ್ತಲ್ಲ. 1,00,000 ಸ್ಕ್ವೇರ್ ಫೀಟಿಗೆ 2,000 ರೂಪಾಯಿ ಆದ್ರೆ ಎಷ್ಟು ಲೆಕ್ಕಾಚಾರ ಗೊತ್ತಾ? 20 ಕೋಟಿ ರೂಪಾಯಿ ಆಗುತ್ತೆ. ಅದರ ವ್ಯವಹಾರ ನಡೀತಾ ಇರೋದು 20 ಕೋಟಿ. ಅದರ ಮಾಲೀಕರ ಕೈನಲ್ಲಿ, ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲ, ನಾವು ಮಾಡ್ತೀವಿ, ನೀವು ಕೊಡಿ ಅಂತೇಳಿ ತಗೊಂಡು ಈ ಕೋಟಿಗಳು ಕುಣಿಸ್ತಾ ಇರೋದು, ಕೋಟಿಗಳು ಮಾತಾಡಿಸ್ತಾ ಇರೋದು, ಕೋಟಿಗಳು ಕೊಪ್ಪದ ಜನ ನೀರು ಕುಡಿದ್ರು ಪರವಾಗಿಲ್ಲ, ಸತ್ರು ಪರವಾಗಿಲ್ಲ, ನಮಗ್ ಕೋಟಿ ಆಗ್ಲಿ ಅಂತೇಳಿ ಯೋಚನೆ ಮಾಡ್ತಾ ಇರುವಂತ ಯಾವ್ಯಾವ ವ್ಯಕ್ತಿತ್ವಗಳು ಇದರ ಹಿಂದ್ಗಡೆ ಇದ್ದಾವೆ ಅನ್ನೋದನ್ನ ದಯವಿಟ್ಟು ಗಮನಿಸ್ಕೊಳ್ಳಿ. ಹಿಂದಿನ ಬಾರಿ ಇವರೇ ಶಾಸಕರಿದ್ರು, ಯಾಕಾಗ್ಲಿಲ್ಲ? ಅವಾಗ ಈ ದರೋಡೆಕೋರ ಸಂತೆಗೆ ಅನಿಸ್ತು, ಇವರು ಶಾಸಕರಷ್ಟೇ ಇದ್ದಾರೆ, ಮುಖ್ಯಮಂತ್ರಿ ಕಾರ್ಯದರ್ಶಿ ಯುವರಾಜ್ ಇದ್ದಾನೆ, ಇದಾಗಲ್ಲ, ಈಗ ನಾವು ಹೊರಗೆ ಬರೋ ಕಾಲ ಅಲ್ಲ ಅಂತ. ಈಗೇನ್ ಅನ್ನಿಸ್ತವ್ರಿಗೆ? ಇದು ಕರೆಕ್ಟ್ ಕಾಲ. 135 ಜನ ಶಾಸಕರಿದ್ದಾರೆ, ಸರ್ಕಾರ ಇದೆ, 1000 ಮನೆಗೆ ಸೈರನ್ ಆಗ್ತೀವಿ ನಾವು. ನಮ್ಗೆ ಈಗ ಈ ಸಂಭ್ರಮದಲ್ಲಿ ನಾವು ಮಾಡಬೇಕು, ಇದು ಬಿಟ್ಟರೆ ಇನ್ಯಾವತ್ತೂ ಆಗಲ್ಲ ಅಂತೇಳಿ ಈಗ ಚಾಲು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ನಾವೇನೋ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಎಲ್ಲ ಹೇಳ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಕೊಡ್ತದೆ. ನಾವು ಕೊಪ್ಪ ಪಟ್ಟಣ ಪಂಚಾಯಿತಿಯ ಎದುರುಗಡೆ ಪ್ರತಿಭಟನೆ ಮಾಡಿ ಮನೆಗೆ ಹೋಗಿದ್ದೀನಿ ರಾತ್ರಿ, ಇನ್ನೂ 10 ಗಂಟೆ ಆಗಿಲ್ಲ. ನಮ್ಮ ಪಕ್ಷದ ಮುಖಂಡರೊಬ್ರು ಫೋನ್ ಮಾಡೋರು, ಏನ್ ಸರ್ ನಿಮ್ದೇನೋ ಪ್ರಾಬ್ಲಮ್ ಆಗ್ಬಿಟ್ಟದಂತಲ್ಲ ಅಂತ. ಏನು ಕೇಳಿದ್ರು, ನಿಮ್ದೊಂದು ಲೇಔಟ್ ಮಾಡಿದಿರಂತೆ, ಅದರಲ್ಲೊಂದು ಕೆರೆ ಮುಚ್ಚಾಕ್ಬಿಟ್ಟಿರಂತೆ, ಈಗ ಅದನ್ನೆಲ್ಲ ತೆಗಿತಾರಂತೆ ಅಂದ್ರು. ಅಯ್ಯೋ ಮಾರ, ಅದನ್ನು ತೆಗಿಯೋದು ಅಂತೆಲ್ಲ ಬೇಡ, ನಾನು ಆ ಜಾಗ ತಗೊಂಡಿದ್ದೆ 2008ರಲ್ಲಿ. ಅದರಲ್ಲಿ ಒಂದು ಕಟ್ಟೆ ಅಂತ ಇದೆಯಂತೆ, ಇವ್ರು ಹೇಳಿದ ಮೇಲೆ ನೋಡಿದೆ ನಾನು. ಕೆರೆ ಅಲ್ಲ, ಕೆರೆ ಅಂದ್ರೆ ವಿಸ್ತೀರ್ಣ ದೊಡ್ಡದಿರ್ತದೆ, ಕಟ್ಟೆ ಅಂದ್ರೆ ಒಂದು ಸಣ್ಣದು 2 ಗಂಟೆ 3 ಗಂಟೆ ಏನೋ ಇರ್ಬೋದು, 4 ಗಂಟೆ 5 ಗಂಟೆ ಎಷ್ಟೋ. ಬ್ಲಾಕ್ ಮೇಲ್ ಯಾಕ್ರಿ ಮಾಡ್ತೀರಿ? ನಾನು ಕೊಪ್ಪದ ಜನರ ನೀರಿಗಾಗಿ ನನ್ನ ಜಾಗವನ್ನ ಬಿಟ್ಟುಕೊಡ್ಲಿಕ್ಕೆ ಸಂಪೂರ್ಣ ಸಿದ್ಧನಿದ್ದೇನೆ. ಅದು ಎಷ್ಟಿದೆಯೋ ಅದಕ್ಕಿಂತ 2 ಗುಂಟೆ ಮತ್ತು 3 ಗುಂಟೆ ಜಾಸ್ತಿ ಬಿಟ್ಕೊಡ್ತೇನೆ. ನಿಮ್ ಕೈಯಲ್ಲಿ ತಾಕತ್ತಿದ್ರೆ ಅದನ್ನ ಕೆರೆ ಮಾಡಿಸ್ಬೇಕು, ಸುಮ್ಮನೆ ಬಿಡಿ ಅಂದ್ರೆ ಬಿಟ್ಟೇನ್ ಮಾಡೋದು? ಮಾಡಿಸಿಕೊಡಿ. ಅದನ್ನು ಮಾಡಿಸಿದ್ರೆ ನಂಗೆ ಲಾಭ ಆಗುತ್ತೆ. ಯಾಕಂತ ಹೇಳಿದ್ರೆ ಅದು 76 ಸರ್ವೆ ನಂಬರ್ ಅದರಲ್ಲಿ ಬರುತ್ತೆ. ಆ 76ನೇ ಸರ್ವೆ ನಂಬರಿನ ಅದರ ನಕಾಶೆ ತೆಗೆಸಿದ್ದೇನೆ. ಅದರ ಸಂಪೂರ್ಣ ನೀರು 76ನೇ ಸರ್ವೆ ನಂಬರಿಗೆ ಮಾತ್ರ ಮೀಸಲು ಅಂತಿದೆ, ನಂಗೆ ಬರ್ತದೆ ನೀರು. ಮಾಡಿಕೊಡಿ. ಹೋದು ಈ ಸಾರಿ ಶಾಸಕರಾದಾಗ ನನ್ನ ಮೈ ಮೇಲೆ ಬಿದ್ದಿರಪ್ಪ, ನಿಮ್ ಕಾಂಪೌಂಡ್ ತೆಗೆಸ್ತೀವಿ, ಕೆರೆ ಮುಚ್ಚಾಕಿದಿರಿ, 8 ಸರ್ವೆ ಮಾಡಿಸಿದ್ರಪ್ಪ ನೀವು. ನಿಮ್ ಮನೆ ಬಾರಕ್ಕೆ ಬೆಂಕಿ ಹಾಕ, ಅಲ್ಲೂ ಒಂದು ಕೆಟ್ಟ ಇದೆ. ನಾನು ಅದನ್ನು 1991ನೇ ಇಸ್ವಿಲ್ ಕೊಂಡ್ಕೊಂಡಿದ್ದೀನಿ. ಅವಾಗ ನಾನು ಯಾವ್ದು ಮುಚ್ಚಿದ್ದು ತೆಗೆದಿದ್ದು ಅಲ್ಲ, ನಾನು ಕೊಂಡಿರೋ ಜಾಗಗಳು 2.
ಅದರಲ್ಲೂ ಇದೆ ಅಂತ ಹೇಳಾದ್ರೆ ಅದನ್ನೂ ಮಾಡಿಸಿಕೊಡಿ. ನಿಮಗೆ ಮನವಿ ಮಾಡ್ತೇನೆ. ಇಲ್ಲೊಬ್ಬ ಮೆಂಟಲ್ ಇದಾರೆ, ನಾನು ಅವ್ರಿಗೆ ಉತ್ತರ ಕೊಡಲ್ಲ. ಅವ್ರು ಏನೇನೋ ಮಾತಾಡ್ತಿರ್ತಾರೆ. ನೀವು ಯಾರು ಅಂತ ನಿಮ್ಗೇನೋ ಗೊತ್ತಾಗಿದ್ರೆ ಅಂದಾಜ್ ಮಾಡ್ಕೊಳ್ಳಿ. ನಾನೇನು ಹೇಳಕ್ ಹೋಗಲ್ಲ. ಈ ಮಾನಸಿಕ ಅಸ್ವಸ್ಥತೆಗೆಲ್ಲ ಉತ್ತರ ಕೊಡಕ್ಕಾಗಲ್ಲ. ಏನೇನೋ ಮಾತಾಡ್ತಾ ಇರೋದು ದಿನ. ಆತರ ಮಾತಾಡೋರಿಗೆಲ್ಲ ಉತ್ತರ ಕೊಟ್ರೆ ಬಹಳ ಕಷ್ಟ ಆಗುತ್ತೆ. ಬಿಜೆಪಿಯವರು ಬಾಯಿ ಮುಚ್ಚಿ, ಯಾಕೆ ಅಂದ್ರೆ ಗುಂಡಿ ಮುಚ್ಚಿಲ್ಲ, ನಾವಿನ್ನು ಮುಚ್ಚುತ್ತೀವಿ, ನೀವು ಬಾಯಿ ಮುಚ್ಚಿ ಅಂತ. ಆಯ್ತಪ್ಪ, ನಾವು ಬಾಯಿ ಮುಚ್ತೀವಿ, ನೀವು ಗುಂಡಿ ಮುಚ್ಚಿರಪ್ಪ. ಹಿಂಗಿದ್ ಮಾತಾಡೋ ಮೆಂಟಲ್ಗಳಿಗೆಲ್ಲ ಏನಾದ್ರು ಉತ್ತರ ಕೊಡಕ್ಕಾಗತ್ತಾ? ನಾನು ಕೊಡಲ್ಲ. ನನಗೆ ಅವ್ರಿಗೆ ಕೊಡಬಾರ್ದು ಅಂತ ಅನ್ಸಿದೆ. ಯಾಕಂದ್ರೆ ಸ್ವಲ್ಪ ಅಸ್ವಸ್ಥತೆ ಇದ್ದಾಗ ಏನೇನೋ ಮಾತಾಡ್ತಿರ್ತಾರೆ. ಅವ್ರಿಗೆ ಮಾತಾಡೋರಿಗೆಲ್ಲ ನಾವು ಮಾತಾಡ್ತಾ ಕೂತ್ರೆ ಅದು ಸರಿ ಹೋಗ್ತದೆ ಅಂತ ನಂಗೆ ಅನ್ಸಲ್ಲ. ನನ್ನ ಪ್ರಶ್ನೆ ಇರೋದು, ನೀವು ಈ ಹಿಲಿಕೆರೆ ಲೇಔಟ್ ನಿಲ್ಲಿಸ್ರಿ ಅಂತ ಹೇಳಿದ್ರೆ ಬ್ಲಾಕ್ ಮೈಲ್, ನೀನು ಕೆರೆ ತೆಗೆದಿದ್ದೆ. ನಾನು ಸಂಪೂರ್ಣವಾಗಿ ತಯಾರಿದ್ದೇನೆ. ನನ್ನ ಯಾವ ಜಾಗದಲ್ಲೇ ಇದ್ರು ಈ ಪತ್ರಕರ್ತರ ಲೈವ್ ಮೇಲೆ ಹೇಳ್ತಾ ಇದ್ದೇನೆ, ಅದು ಎಷ್ಟು ಗುಂಟೆ ಇದೆಯೋ ಅದ್ರ ತಲೆ ಮೇಲೆ 2 ರಿಂದ 3 ಗುಂಟೆ ಎಕ್ಸ್ಟ್ರಾ ಬಿಟ್ಟು ಕೊಡ್ತೇನೆ. ಅದು ಕೊಪ್ಪ ಜನರ ನೀರಿಗಾಗಿ. ಅದಕ್ಕಾಗಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತ ಹೇಳುವಂತದ್ರಿಂದ ಕಾಂಗ್ರೆಸ್ಸಿನವರು ಹೊರಗಡೆ ಬನ್ನಿ. ನಾನು ಯಾವುದೇ ನಿಮ್ಮ ಬ್ಲಾಕ್ ಮೇಲ್ಗಳಿಗೆ ಹೆದರುವ ಇದರ ಪ್ರಶ್ನೆ ಇಲ್ಲ. ನಾನು ಸ್ಪಷ್ಟತೆ ಕೊಟ್ಟಿದ್ದೇನೆ. 2008ರಲ್ಲಿ ಜಾಗ ಕೊಂಡಿದ್ದೇನೆ. ಆಗ ಅದರಲ್ಲಿ ಏನೂ ಇರಲಿಲ್ಲ. ಅದು ಇದ್ದಿದ್ದೇ ಹೌದಾದ್ರೆ, ಇದೆ ಅಂತ ಆದ್ರೆ ಸಾರ್ವಜನಿಕರಿಗೆ ಒಂದು ಕೆರೆ ನೀರು ಅವಶ್ಯಕತೆ ಇದೆ, ಪ್ರಾಣಿಗಳಿಗೆ ಹಕ್ಕಿಗಳಿಗೆ ಅದರ ಅವಶ್ಯಕತೆ ಇದೆ. ದಯಮಾಡಿ ಶಾಸಕರೇ, ನೀವು ಆ ಕೆರೆ ಕಟ್ಟೆಯನ್ನ ಮಾಡಿಸಿ ಕೊಡಿ. ನನ್ನ ಮನವಿ ಇದೆ. ಎಕ್ಸ್ಟ್ರಾ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದು ಮೀಡಿಯಾದ ಮುಂದೆ ಹೇಳಿದ್ದೇನೆ, ದಾಖಲಾಗುತ್ತೆ. 2 ಗಂಟೆ ಎಕ್ಸ್ಟ್ರಾ ಬಿಡ್ತೀನಿ. ಮತ್ತೆ ನೀವೇನು ಫೈಟ್ ಗೀಟ್ ಮಾಡೋದು ಬೇಡ. ಹಂಗಾಗಿ ಯಾಕೆ ಕೊಪ್ಪದ ಜನರಿಗೆ ನೀರಿನ ಸಮಸ್ಯೆಯ ಆ ಹಿಲಿಕೆರೆಯ ಜಾಗವನ್ನ ಯಾವ ಕಾರಣದಿಂದ ನಿಲ್ಲಿಸಿ, ಅದನ್ನು ನಿಲ್ಲಿಸಿ. ಅದನ್ನು ನಿಲ್ಲಿಸದೇ ಇದ್ರೆ ರಾಮಸ್ವಾಮಿ ಅವರ ಪ್ರಕಾರ 61,000 ಲೀಟರ್ ಆದ್ರೆ ನನ್ನ ಲೆಕ್ಕದಲ್ಲಿ ಅದು 1,20,000 ಲೀಟರ್ ಆಗ್ಬೋದು ಕೆಲವು ದಿನ. ಅದು ಸಂಪೂರ್ಣವಾಗಿ ಅಲ್ಲಿಗೆ ಬರುತ್ತೆ. ನಾನು ಮುಖ್ಯ ಸಚೇತಕನಾಗಿದ್ದಾಗ ನನ್ನ ಸಾಮರ್ಥ್ಯದ ಆಧಾರದ ಮೇಲೆ ನಾನು ಅದನ್ನ ಕೆರೆ ರಿಪೇರಿ ಮಾಡ್ಲಿಕ್ಕೆ ಅಂತ ಹಣ ಇಡಿಸಿದೆ. ನಮ್ಮ ಮಹಾನ್ ದಿನೇಶ್ ಅದರ ಕಾಂಟ್ರಾಕ್ಟ್ ಮಾಡಿದ್ರು. ಆಗ ಅವ್ರು ಕಾಂಟ್ರಾಕ್ಟರ್ ಮಾಡಿದ್ರು. ಇವ ಈ ಮಣ್ಣು ತಗೊಂಡೋಗಿ ತುಂಬದಲ್ಲಿ ವ್ಯಾಲಿ ಇತ್ತು ಅಂತ ತುಂಬಿದ. ಅಲ್ಲೆಲ್ಲೋ 5 ಮರ ಸತ್ತೋದ್ವಂತೆ. ಸತ್ತೋಗಿದ್ದು ಹೌದು, ನಂಗೂ ನೋವಿದೆ. ಅದು ಇವ್ರು ಮಣ್ಣು ತುಂಬಿದ್ದಕ್ಕೆ ಸಾಯ್ತಾ ಇಲ್ಲ ಅದು ಆಯಸ್ ತುಂಬಿದ್ದಕ್ಕೆ ಸಾಯ್ತಾ ಗೊತ್ತಿಲ್ಲ. ಸತ್ತೋಯ್. ಅಯ್ಯೋ ಅಯ್ಯೋ ಅಯ್ಯೋ, ಏನು ಅರ್ಬಟ ಅಬ್ಬರ, ಕೋಟ್ಯಾಂತರ ರೂಪಾಯಿ ತಿಂದಿದ್ದಾರೆ. ಅದು ಸ್ಯಾಂಕ್ಷನ್ ಆಗಿದ್ದಕ್ಕಿಂತ ಜಾಸ್ತಿ ದುಡ್ಡು ತಿಂದಾರೆ ಅಂದ್ರು. ನಾವು ದೊಡ್ಡಾಗ್ಲಿ ಅಂತ ಮಾಡಿ ಈ ಕೊಪ್ಪದ ಹಿಲಿಕೆರೆಯ ನೀರು ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ಕೊಪ್ಪದಿಂದ ಹರಿಹರಪುರದವರೆಗೆ ಎಕ್ಸ್ಪ್ರೆಸ್ ಲೈನ್ ಮಾಡಿದ್ವಿ. ಕರೆಂಟು ಡೈರೆಕ್ಟ್ ಲೈನ್ ಕೊಟ್ವಿ ಅಲ್ಲಿಗೆ. ಅದ್ರ ಕಾರ್ಡ್ ಸೌರಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀರಿ ನೀವು. ಕರೆಂಟ್ ಹೋದ್ರೆ ಕೊಪ್ಪಕ್ಕೆ ನೀರಿಲ್ಲ ಆಗುತ್ತೆ ಅಂತ ಹೇಳಿ ಚರ್ಚೆ ಆದಾಗ ಅವತ್ತಿನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಉಮೇಶ್ ಕಿಶೋರ್ ಎಲ್ಲ ಇದ್ದಾರೆ ಇಲ್ಲಿ. ಅವತ್ತು ನಾವು ಅದಕ್ಕೆ 3 ಜನರೇಟರ್ಗಳನ್ನು ಕೊಟ್ವಿ. 3 ಇದರಲ್ಲಿ ಇವತ್ತು ನಮ್ಮ ಪಟ್ಟಣ ಪಂಚಾಯತಿಯವರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನನಗೆ ನಮ್ಮ ತಾಯಂದ್ರ ಬಗ್ಗೆ ಅಯ್ಯ ಪಾಪ ಅನ್ಸುತ್ತೆ. 5 ಜನ ಹೆಣ್ಮಕ್ಳು ಗೆದ್ದಿದ್ದಾರೆ. ಒಬ್ಬ ಇಸ್ಮಾಯಿಲ್ ಸಾಹೇಬ್ರು ಒಬ್ರು ಇದ್ದಾರೆ. ಇವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೂತ್ರೆ ಕೆರೆ ಆಗಬಾರದು ಅಂತೇಳಿ 1300 ಜನ ಸಹಿ ಹಾಕಿ ಮನೆಗಳಲ್ಲಿ ಸಹಿ ಹಾಕಿ ಕೊಟ್ಟಿದ್ದನ್ನ ತಗೊಂಡೋಗಿ ಅಧ್ಯಕ್ಷರು ಚೀಫ್ ಆಫೀಸರ್ ಕೈನಲ್ಲಿ ಕೊಟ್ರೆ 3 ದಿನಕ್ಕೆ ಚೀಫ್ ಆಫೀಸರ್ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಎಲ್ಲಿಟ್ಟಿನೋ ಗೊತ್ತಿಲ್ಲ ಅಂತಾರಂತ. ಕೃಷ್ಣನ ಕಾಲದಲ್ಲಿ ಗೋವಿಂದೇಗೌಡರು ಮಂತ್ರಿ ಆಗಿದ್ದಾಗ ಈ ಲೇಔಟ್ ನ ನಿಲ್ಲಿಸಬೇಕು ಅಂತ ಮಾಡಿರುವಂತ ರೆಸಲ್ಯೂಷನ್ ಇದ್ದಕ್ಕಿದ್ದಂಗೆ ಪಟ್ಟಣ ಪಂಚಾಯತಿಯಿಂದ ಕಾಣೆಯಾಗಿದೆ. ಎಲ್ಲೋಯ್ತು? ನಿಮ್ಗೆ ಈಗಿರೋ ಚೀಫ್ ಆಫೀಸರ್ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಅವ್ರ ಇತಿಹಾಸ ಹೇಳ್ತೇನೆ. NR ಪುರದಲ್ಲಿ ಒಬ್ರು ಸಾರಮ್ಮ ಅನ್ನೋರು ತಹಶೀಲ್ದಾರ್ ಹತ್ರ ಹೋಗ್ತಾರೆ. ಸಾರಮ್ಮ ತಹಶೀಲ್ದಾರ್ ಹತ್ರ ಹೋಗ್ತಾರೆ. ಏನಂತ, ನಾನು ಬದುಕಿದ್ದೀನಿ, ನನ್ನ ಜಮೀನನ್ನ ಯಾರಿಗೋ ಕೊಟ್ಟು ಬಿಟ್ಟಾರೆ, ಏನ್ ಮಾಡೋದು ಅಂತ. ನೋಡಿ, ಯಾವುದು ಪೊಲೀಸ್ ಇಂಟೆಲಿಜೆನ್ಸ್ ಕ್ಯಾಮ್ರಾ, ಅದು ಪೊಲೀಸ್ ಇಂಟೆಲಿಜೆನ್ಸ್ ಕ್ಯಾಮ್ರಾ, ಇದು ಮೀಡಿಯಾ. ನಾನು ಸರಿಯಾಗೇ ಮಾತಾಡ್ತಾ ಇದ್ದೇನೆ. ಅವ್ರು ಏನ್ ಹೇಳ್ತಾರೆ ಇದರಲ್ಲಿ, ಯಾವುದು ನಾನು ಬದುಕಿದ್ದೀನಿ, ನನ್ನ ಜಮೀನನ್ನ ಯಾರಿಗೋ ಮಾಡಿಬಿಟ್ಟಿದ್ದಾರೆ ಅಂತ. ನಾನು ಬೆಂಗಳೂರಲ್ಲಿದ್ದೆ, ಟಿವಿ ನೋಡ್ತಾ ಇದ್ದೆ. ಬದುಕಿರುವವರ ಜಮೀನು ಬೇರೆಯವರ ಹೆಸರಿಗೆ ಖಾತೆ, ಸುಳ್ಳು ಮರಣ ಪತ್ರ ಸೃಷ್ಟಿ. ಯಾರ್ದಿದು ಅಂತ ಹಿಂಗ್ ನೋಡ್ತೀನಿ, ಸಾರಮ್ಮ NR ಪುರ ಅಂತ ಬರ್ತಾ ಇದೆ. ಕಥೆ ಇದೇನು ಅಂತ ಕೇಳಿದ್ರೆ ತಹಶೀಲ್ದಾರ್ ಹೇಳ್ತಾರೆ, ಪಟ್ಟಣ ಪಂಚಾಯತಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದೆ ಸರ್, ಅದರ ಆಧಾರದ ಮೇಲೆ ನಾವು ಮಾಡಿದೀವಿ ಅಂತ. ಈ ಅಮ್ಮ ಹೋಗಿ ಕೇಳ್ತಾರೆ, ನಾನು ಬದುಕಿದ್ದೀನಿ ಅಂದ್ರೆ ಅದನ್ನ ಕೇಳಕ್ ರೆಡಿ ಇಲ್ಲ ಯಾರು. ನೀ ಬದುಕಿದ್ರೆ ಗೊತ್ತಿಲ್ಲ, ಡೆತ್ ಸರ್ಟಿಫಿಕೇಟ್ ಇದೆ, ಖಾತೆ ಬದಲಾಯಿಸಿದೀವಿ ಅಂತ. ಇದ್ರ ಗಲಾಟೆ ಜೋರಾಯ್ತು.
ಗಲಾಟೆ ಜೋರಾದ ಮೇಲೆ ನಾವು ಮರ್ಯಾದೆಯಿಂದ ಮಾಡಿ, ಇಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ತಾಲೂಕು ಆಫೀಸ್ ಎದುರುಗಡೆ ಪ್ರತಿಭಟನೆ ಕೂತ್ಕೊಂಡೆ. ನಮ್ಮ ಚೀಫ್ ಆಫೀಸರ್ ಮಹಾನುಭಾವರು ನಮ್ಮ ಪಟ್ಟಣ ಪಂಚಾಯತಿಯ ಸದಸ್ಯರಾದಂತ ರೇಖಾ ಅನ್ನೋರಿಗೆ ಒಂದು ನೋಟಿಸ್ ಕೊಡ್ತಾರೆ. ನೀವು ಆ ವಾರ್ಡಿನ ಸದಸ್ಯರಿದ್ದೀರಿ, ಚುನಾಯಿತ ಪ್ರತಿನಿಧಿ ಇದ್ದೀರಿ, ನೀವು ಅದಕ್ಕೆ ಸೈನ್ ಹಾಕಿದ್ದೀರಿ, ಸಾರಮ್ಮ ಸತ್ತಿದ್ದಾರೆ ಅಂತೇಳಿ, ನಿಮ್ಮ ಸೈನಿನ ಆಧಾರದ ಮೇಲೆ ನಾವು ಇದನ್ನು ಮಾಡಿದೀವಿ, ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಲಾಗುತ್ತೆ ಅಂತ. ಈ ರೇಖಾ ಪಾಪ ಹೆದರಿ ಓಡ್ ಬಂದ್ರು ನನ್ನ ಹತ್ರ. ಏನ್ ಸರ್ ಇದು ಕತೆ, ನಾನೆಂತ ಸೈನ್ ಹಾಕಿನಂತೆ. ಫಸ್ಟ್ ಆ ದಾಖಲೆ ತಗೊಳ್ಳಿ ಮತ್ ನೋಡೋಣ ಅಂದೆ. ಪುಣ್ಯಕ್ಕೆ ಅದು ಶಾರದಮ್ಮ ಅಂತ ಇದೆ. ಶಾರದಮ್ಮ ಎನ್ಆರ್ ಇಲ್ಲಿ ಒಬ್ರು ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ನಿಮಗೆ ಗೊತ್ತಿದೆ. ಅವರ 8ನೇ ನಂಬರ್ ವಾರ್ಡ್ ಅಲ್ಲಿ ಇದ್ರು ಅವ್ರು ತೀರೋದ್ರು. ಶಾರದಮ್ಮ ತೀರೋಗಿದ್ದಾರೆ ಅಂತೇಳಿ ಇವನು ಹೋಗಿ ಕೇಳಿದಾನೆ, ಅವ್ರು ಸೈನ್ ಹಾಕಿದ್ದಾರೆ. ಈ ಅಪ್ಪ ಏನ್ ಮಾಡಿದಾನೆ, ಮೇಲಕ್ಕೆ ಶಾರದಮ್ಮ ಅಂತಾನೆ ಬರ್ದಾನೆ, ಕೆಳಗಡೆ ಸಾರಮ್ಮ ಅಂತ ಬರ್ಕೊಂಡಾನೆ. ಇವರಿಗೆ ಕೊಡುಗೆ ಯಾವುದು ಅಂದ್ರೆ ಕೊಪ್ಪ ಪಟ್ಟಣ ಪಂಚಾಯತಿಯ ಚೀಫ್ ಆಫೀಸರ್ ಹುದ್ದೆ. ಬದುಕಿದ್ದವರಿಗೆ ಡೆತ್ ಸರ್ಟಿಫಿಕೇಟ್ ಕೊಡೋರು ಇನ್ನು 1300 ನೀವು ಸೈನ್ ಹಾಕಿದ ಪೇಪರ್ ಎಲ್ಲಿದೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತು. ಪಟ್ಟಣ ಪಂಚಾಯತಿನಲ್ಲಿ ಸಿಸಿ ಕ್ಯಾಮ್ರಾ ಓಪನ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಮಹಾನುಭಾವ ಒಬ್ಬ ಎಂಪ್ಲಾಯಿ ಹೇಳ್ತಾನಂತೆ, ಇದು ಓಪನ್ ಮಾಡಕ್ ಬರಲ್ಲ ಹಂಗೆಲ್ಲ ಅಂತ. ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಶಾಸಕರೇ, ನಿಮ್ಮ ಅಧಿಕಾರಿಗಳ ಮುಖಾಂತರ ಜನರನ್ನ ದಾರಿ ತಪ್ಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಚುನಾಯಿತ ಪ್ರತಿನಿಧಿಗಳ ಗೌರವಗಳನ್ನ ನೀವು, ಹೆಣ್ಣು ಮಕ್ಕಳು ಗೆದ್ದಿದ್ದಾರೆ, ತಾಯಂದ್ರು ಗೆದ್ದು ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ ಅಂದ್ರೆ ನೀವು ಅವ್ರನ್ನ ಶಕ್ತಿ ಕೊಟ್ಟು ಗೌರವಿಸಬೇಕಾಗಿತ್ತು. ಅದನ್ನು ಬಿಟ್ಟು ಅವ್ರು ಹೇಳಿದ ಕೆಲಸ ಮಾಡಬೇಡ ಅಂತ ಹೇಳುವಂತ ಅಯೋಗ್ಯ ಚೀಫ್ ಆಫೀಸರ್ ಕೈನಲ್ಲಿ 1300 ಜನ ಸೈನ್ ಹಾಕಿ ಕೊಟ್ಟಿರುವಂತಹ ಕೊಪ್ಪದ ಜನರದನ್ನ ಜಗದೀಶ್ ಹೇಳ್ತಾರೆ ನಾವು ಮತ್ತೆ ಹಾಕಿಸ್ತೀವಿ ಅಂತ. RTI ನಲ್ಲಿ ಅಂಕಿಅಂಶ ತೆಗೆಯುವಂತ ಕೆಲಸಗಳನ್ನು ಮಾಡಿದ್ದೇವೆ, ಕೊಡಕ್ಕೆ ರೆಡಿ ಇಲ್ಲ ಅಧಿಕಾರಿಗಳು. ಅದನ್ನು ಕೊಟ್ಟರೆ ಏನಾಗುತ್ತೋ ಏನೋ ಭಗವಂತ, ನನಗಂತೂ ಗೊತ್ತಿಲ್ಲಪ್ಪ ಯಾವ ಕಷ್ಟ ಇದೆಯೋ ಇವರಿಗೆ ಅಂತೇಳಿ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಆ ಲೇಔಟ್ ಅನ್ನ ನಿಲ್ಲಿಸಿ, ಅದರಲ್ಲಿ ಒಂದು ಒಳ್ಳೆ ಅಡಿಕೆ ತೋಟ ಮಾಡ್ಕೊಳ್ಳಿ. ಅದರಲ್ಲಿ ಇಲ್ದಿದ್ರೆ ಒಂದು ಸುಂದರವಾದ ಒಂದು ಮನೆ ಕಟ್ಟಕೊಳ್ಳಿ. ಅಲ್ಲೊಂದು ಸುಂದರವಾದ ಮನೆ ಕಟ್ಟಿ ಅದ್ರಲ್ಲಿ ಒಂದು ಮನೆ ಕಟ್ಟಿದ್ರೆಲ್ಲ ಏನೋ ಅನಾಹುತ ಆಗ್ತದೆ ಅಂತಿಲ್ಲ. ಸುತ್ತ ನೀವೇನಾದ್ರೂ ಒಳ್ಳೆ ಗಾರ್ಡನ್ ಮಾಡಿ, ಕೊಪ್ಪದ ಜನರಿಗಾಗಿ ನಿಮ್ದೊಂದು ತ್ಯಾಗ ಇರಲಿ. ಇಷ್ಟು ಸಣ್ಣ ಸಣ್ಣದ ವಹಿವಾಟುಗಳಿಗೆಲ್ಲ ಕೈ ಹಾಕಿ ಹೋದ್ರೆ 1000 ಎಕರೆ ಜಾಗ ಆಗ್ತದೆ. ಬೇಡ ಇದು. ಹೊಳೆಹೊನ್ನೂರು ಎನ್ನಾರ್ಪುರದ ರಸ್ತೆ ಹಾಳಾಗ್ಲಿಲ್ಲ. ಶಾಸಕರು ಏನ್ ಹೇಳ್ತೀರಿ ಉತ್ತರ? ಅದು ಇಷ್ಟೊಂದು ಮಳೆ ಬಂದಿದೆ, ಜೀವರಾಜಿಗೆ ತಲೆ ಸರಿ ಇಲ್ಲ ಅಂತ. ನಂಗೆ ಸರಿ ಇದೆಯೋ ನಿಮಗೆ ಸರಿ ಇದೆಯೋ ಮತ್ತೆ ನೋಡೋಣ. ಈ ಮಳೆಯೂ ಎಷ್ಟು ಪಕ್ಷಪಾತಿ ಇದೆ ಅಂತ ಹೇಳಿದ್ರೆ, ನಾ ಮಾಡಿದ ರಸ್ತೆ ಮೇಲೆ ಬರದೇ ಇಲ್ಲಪ್ಪ, ಅದು ಅವ್ರು ಮಾಡ್ದಲ್ಲೇ ಬರುತ್ತೆ. ಅವ್ರು ಮಾಡಿದ ರಸ್ತೆ ಮೇಲೆ ಬರುತ್ತೆ, ಹಂಗಾಗಿ ಅದು ತೊಳೆದೋಗ್ತಾ ಇರೋದು. ಇದ್ರ ಹಿಂದ್ಗಡೆ ಏನಿದೆ? ಟೌನಿನ ನೀರಿನ ಕಥೆ ಇದನ್ನ ಹೇಳ್ತೀರಿ ನೀವು. ಗ್ರಾಮೀಣ ಪ್ರದೇಶದಲ್ಲಿ ಚೆನ್ನಾಗಿದ್ದ ರೋಡ್ಗಳನ್ನ ಆಗದೆ ಎಷ್ಟಾಕ್ ಹೋಗಿದ್ದಾರೆ. ಯಾವ್ದಕ್ಕೆ? JJM ಪೈಪ್ ಹಾಕಕ್ಕೆ. ಏನ್ ಪೈರೋದ್ರೆ ಕರೆಕ್ಟಾ? ಯಾವ್ದಾದ್ರೂ JJM ಕುಡಿಯೋ ನೀರು ಆ ಮೋದಿ ಪುಣ್ಯಾತ್ಮ ಬಡವರಿಗೆ ನೀರು ಅಂತ ಹೇಳಿ ಕೊಟ್ರೆ ಅದನ್ನು ಮನೆಗೆ ತಲುಪಿಸಕ್ ಆಯ್ತಾ ನಿಮ್ಗೆ? ಕಾಂಟ್ರಾಕ್ಟರ್ ಮನೆ ಹತ್ರ ಬರ್ಬೇಕು ಅನ್ನೋದು ಮಾತ್ರ ಇದೆ, ಬಿಟ್ರೆ ತಲುಪ್ತಾ? ತಿಳಿದಿದ್ದೇವೆ ನಾವು ಅಂಕಿಅಂಶನ. ಸದ್ಯದಲ್ಲಿ ಅಂಕಿಅಂಶ ಕೊಡ್ತೇನೆ, ನ್ಯಾಯ ಕೊಡಿ ನಮ್ಗೆ. ನಾನು 14 ವರ್ಷ ಶಾಸಕನಾಗಿ, 4 ವರ್ಷ ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿ, 20 ವರ್ಷದ ಹೆಚ್ಚು ಕಡಿಮೆ ಆಡಳಿತದಲ್ಲಿ ನನಗೆ ಸ್ಪಷ್ಟತೆ ಇದೆ. ಶಾಸಕರು ಇದನ್ನ ನಿಲ್ಸು ಅಂದ್ರೆ ನಿಲ್ಲುತ್ತೆ. ಶಾಸಕರು ನಿಲ್ಸಬೇಕಾಗಿಲ್ಲ ಅಂದ್ರೆ ನಮ್ಮ ಹೋರಾಟ ನಡೀತಾನೆ ಇರ್ತದೆ, ಬಿಟ್ರೆ ಬೇರೆ ಏನು ಆಗಲ್ಲ. ಇದು ನಂಗೂ ಗೊತ್ತು. ಅವ್ರು ಎಲ್ಲಿ ತನಕ ಬಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಚಳವಳಿ ನಡೀತಾ ಇದೆ ಅಂದ್ರೆ ಅಲ್ಲೊಂದು ಕಾರ್ಯಕ್ರಮ ಮುಂಚೆ ಫಿಕ್ಸ್ ಆಗಿತ್ತಂತೆ, ಅವ್ರದ್ದೇನೋ ಲಯನ್ಸ್ ಏನೋ ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ಹೇಳ್ತಾರಂತೆ ಕಾರ್ಯಕ್ರಮ ನಿಲ್ಸ್ಬೇಡಿ, ಎಷ್ಟು ಉಳಿದ್ರು ನಾವೇ ಕೊಂಡ್ಕೊಂತೀವಿ ಅಂತ. ಈ ಕಾರ್ಯಕ್ರಮಗಳೆಲ್ಲ ನಡೆಯೋದು ಒಂದು ಮನಸ್ಸಿಗೆ ಖುಷಿ ಕೊಡುವಂತ, ಹೆಣ್ಣುಮಕ್ಕಳು ಒಂದು ಸಂತೋಷದಿಂದ ಒಟ್ಟಿಗೆ ಸೇರುವಂತ ಕಾರ್ಯಕ್ರಮ ಆಗಬೇಕು. ಒಂದು ಪೊಲಿಟಿಕಲ್ ಇಶ್ಯೂಗಾಗಿ ಒಂದು ಕಾರ್ಯಕ್ರಮ ನಡೆಯೋದಲ್ಲ. ಆ ಕಾರ್ಯಕ್ರಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಶನಿವಾರನೇ ಬೇಕು ಅಂದ್ರೆ ವರ್ಷಕ್ಕೆ ಎಷ್ಟು? 52 54 ಶನಿವಾರ ಸತೀಶ? 52 ಬರ್ತಾವ. 52 ಮಾಡ್ಬೋದು. ಯಾಕೆ ಅವ್ರನ್ನೆಲ್ಲ ಹೋಗಿ ದಾರಿ ತಪ್ಪಿಸ್ತೀರಿ? ಈ ತರದ ಕಾರ್ಯಕ್ರಮಗಳು ಮಾಡಬೇಡಿ. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಪಾಪ ಎಲ್ಲೋ ಪ್ರೆಸ್ ಮೀಟ್ ಮಾಡಿದ್ದಾರೆ, ನೋಡಿದೆ ನಾನು. ಶಿವರಾಜರ ಕಾಲದಲ್ಲಿ ನನಗೆ ಎಲ್ಲಿ ವಿಧಾನಸೌಧದ ಮೆಟ್ಲು ತೋರಿಸ್ಲಿಲ್ಲ ಅಂತ. ನಾನು ತೋರಿಸಿಲ್ಲ, ಇವಕ್ಕೆಲ್ಲ ಉತ್ತರ ಕೊಡಲ್ಲ ನಾನು. ಅದ್ರ ಅವಶ್ಯಕತೆ ಇಲ್ಲ. ನಿಮಗೊಂದು ಆತ್ಮ ಅಂತಿದ್ರೆ ಅದೇ ದೇವಸ್ಥಾನ, ಅದಕ್ಕೆ ನೀವೇ ಕೇಳ್ಕೊಳ್ಳಿ, ನಿಮ್ಗೆ ಉತ್ತರ ಸಿಕ್ಬೋದು. ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ, ಯಾಕಂದ್ರೆ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ನನ್ನ ಸಬ್ಜೆಕ್ಟ್ ಅಲ್ಲ. ನನ್ನನ್ನು ಯಾಕೆ ಅವ್ರು ಕಾಮೆಂಟ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ನಾನು ಅನಾವಶ್ಯಕವಾದ ತುಂಬಾ ಸರಿ ನನ್ನನ್ನು ಯಾರು ಕರೆಯಕ್ಕೆ ಬರ್ತಾರೆ ಕಾರ್ಯಕ್ರಮಕ್ಕೆ, ಬೇಡಪ್ಪ ನಾನು ಬರಲ್ಲ,
ಸೋತಿದ್ದೀನಿ, ನನ್ನ ಪಾಡಿಗೆ ನಾನು ಇರ್ತೀನಿ, ಅವ್ರು ಮಾಡ್ಕೊಂಡ್ಲಿ ಅವ್ರ ಕಾರ್ಯಕ್ರಮ ಅವರು ಅಂತ ಅವ್ರಿಗೆ ಮುಕ್ತ ಬಿಟ್ಬಿಟ್ಟಿದ್ದೀನಿ. ಇಲ್ದಿದ್ರೆ ಜೀವರಾಜ್ ಬಿಟ್ಟಿಲ್ಲ. ಈ ಕಥೆ ಹೇಳ್ಕೊಂಡು ಕಾಲ ದುಡುತ್ತಿದ್ರು. ಈಗ ಫುಲ್ ಬಿಟ್ಟಿದ್ರ ಪರಿಣಾಮ ಭ್ರಷ್ಟಾಚಾರದ ಕೂಪಗಳಾಗಿದ್ದಾವೆ ಆಫೀಸ್ಗಳು. ತಾಲೂಕು ಆಫೀಸು, ಇಒ ಆಫೀಸು ಎಲ್ಲವೂ ಹಗಲು ದರೋಡೆ ಕೇಂದ್ರ ಆಗಿದ್ದಾವೆ. ಹಗಲು ದರೋಡೆ, ರಾತ್ರಿ ದರೋಡೆ ಮಾಡೋದೆಲ್ಲ ಕೇಳಿದೀವಿ. ಇದು ಹಗಲು ದರೋಡೆ ಕೇಂದ್ರಗಳು. ಯಾಕೆ ಅಂತ ಹೇಳಿದ್ರೆ ರಕ್ಷಣೆ ಎಲ್ಲಿದೆ? ನಾವು ಕೊಟ್ಟಿದ್ದೀವಿ, ಬಂದಿದ್ದೀವಿ. ನಾನು ಇಂಥವ್ರು ಹಾಕ್ಸ್ಕೊಟ್ಟಾರ ನಂಗೆ, ನಾನು ಇಂಥವ್ರಿಗೆ ಇಷ್ಟು ಕೊಟ್ಟಿದ್ದೀನಿ. ಈ ಕಾಲದಲ್ಲೆಲ್ಲ ಉಳ್ಕೊಂಡಿದ್ದಾರೆ. ಏನಕ್ಕೆ ನಮ್ಮ ಸುದ್ದಿ ಮಾತಾಡ್ತೀರಿ? ನಮ್ದು ಬಹಳ ಸ್ಪಷ್ಟ ಇದೆ. ನಿಮ್ಮ ಲೇಔಟ್ ಅಲ್ಲಿ ನೀವು ಎಷ್ಟು ಕೋಟಿಗಳನ್ನಾರು ಮಾಡ್ಕೊಳ್ಳಿ. ನಮಗವ್ರು ಹೇಳೋದು ಗ್ರಾಮಾಂತರದಲ್ಲಿ ಒಂದು ಲೇಔಟ್ ಮಾಡಿದ್ರು. ಹೌದು, ಗ್ರಾಮಾಂತರದಲ್ಲಿ ಲೇಔಟ್ ಆಯ್ತು. ಆ ಲೇಔಟ್ ಬಡವರಿಗೆ ಹಂಚಿದ್ದೇವೆ. ಅದು ಸಾಹುಕಾರರ ಲೇಔಟ್ ಅಲ್ಲ, ಅದು ಹಣ ಮಾಡ್ಲಿಕ್ಕೆ ಮಾಡಿದ್ದಲ್ಲ. ಬಡವರಿಗೆ ಕೊಟ್ಟಿರೋ ಲೇಔಟ್ ಇದೆ. ಮತ್ತು ಆ ಲೇಔಟ್ ನಿಂದ ಕೆರೆಗೆ ನೀರು ಬರಬಾರದು ಅನ್ನೋ ಕಾರಣಕ್ಕೆ 30 ಅಡಿ ಆಳದಲ್ಲಿ 3 ಅಡಿಯ ಪೈಪ್ಗಳನ್ನು ಹಾಕಿ ತಗೊಂಡೋಗಿ ನೀರು ಹೊರಗೆ ಬಿಟ್ಟ ಮೇಲೆನೆ ಅದಕ್ಕೆ ಆದೇಶ ಆಗಿರೋದು. ಹೋಗಿ ನೋಡ್ಕೊಂಡ್ ಬನ್ನಿ ಶಾಸಕರೇ. ನಿಮ್ಗೆ ಏನಾದ್ರು ನೀವೆಂದು ಬೆಳಗ್ಗೆ 10ಕ್ಕೆ ಬರ್ತೀನಿ ಅಂದ್ರೆ ಸಾಯಂಕಾಲ ರಾತ್ರಿ 10ಕ್ಕೆ ಬಂದ್ರೆ ಕಾಣಲ್ಲ. ಹಗಲೇ ಬಂದು ನೋಡಿ ಅದನ್ನ. ಅದರಲ್ಲಿ ಒಂದು ಹಂದಿ ಬಿದ್ದು ಸತ್ತೋಗಿತ್ತವಾಗ ಟ್ರೆಂಚ್ ಹೊಡೆದಾಗ. ಪದ್ಮಾವತಿಯವರಿಗೆ ತಾಲೂಕ್ ಪಂಚಾಯತಿಯಲ್ಲಿ ಇದ್ದಾಗ ನೆನಪಿದ್ರೆ ಅದನ್ನ 30 ಅಡಿ ಟ್ರೆಂಚ್ ಹೊಡೆದು ಅದಕ್ಕೆ ಪೈಪ್ ಹಾಕಿ ಕಳಿಸಿದೀವಿ. ನೀವು ಕೊಪ್ಪ ಜನರಿಗೆ ನೀರು ಈ ತರದ ಗಲೀಜ್ ನೀರು ಕೊಡೋದು ಬೇಡರಿ, ಹಿಂಗಿದ್ದು ಮಾಡಬೇಡ್ರಿ ಅಂದ್ರೆ ಅಲ್ಲ, ನೀವು ಮಾಡಿರಲ್ಲ ಅಂದ್ರೆ ನಾವು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಸೋತಾಗಿದಲ್ಲ. ಮತ್ತೆ ನಮ್ದೇ ಕೇಳ್ತೀರಿ, ನೀವು ಅಪ್ಪಂತವ್ರು ಅಂತ ನಿಮ್ಮನ್ನ ಗೆಲ್ಸಿದ್ದು. ನೀವು ಇಲ್ಲಪ್ಪ ನಾನು ಅಕ್ಕಿ ತಿಂತಿದ್ರೆ ಅವರು ನಾನು ಭತ್ತ ತಿಂತೀನಿ, ಹೊಟ್ಟೆ ತಿಂತೀನಿ ಅಂತ ಹೇಳಿದ್ರೆ ನಿಮ್ಗೆ ಏನ್ ಮಾಡೋಣ? ನಾವು ಅಕ್ಕಿನ ಬೇಯಿಸೇ ತಿಂದಿದ್ದೀವಿ. ಅದೇನಾದ್ರು ಸ್ವಲ್ಪ ಎಲ್ಲಾರು ಕಡಿಮೆ ಬಂದಿದ್ರೆ ಗೊತ್ತಿಲ್ಲ ನನಗೆ. ಆದ್ರೆ ನಾವು ಮಾಡಿದ್ದು ಬಡವರಿಗೆ ಲೇಔಟ್ ಕೊಡ್ಲಿಕ್ಕಾಗಿ ಮಾಡಿದ್ದು ಬಿಟ್ರೆ ಸಾಹುಕಾರರಿಗೆ ಮಾರ್ಲಿಕ್ಕಾಗಿ ಅಲ್ಲ. ಮತ್ತು ಆ ಲೇಔಟ್ ನ ಕೊಟ್ಟಿದ್ದೀವಿ. ನಾವು ಇಲ್ಲೂ ಒಂದು ಲೇಔಟ್ ಮಾಡಿದೀವಿ. ನಿಮ್ಮ ಹಣೆ ಬರಕ್ಕಾದ್ರೂ ಹಂಚಕ್ಕಾಗಲ್ಲ ನಿಮಗಿನ್ನು. 7 ವರ್ಷ ಆಯ್ತು ನಾನು ಸೋತು. ಆಶ್ರಯ ಸಮಿತಿ ಅಧ್ಯಕ್ಷರು ನೀವು. ಮನೆಗಳಿಗೆ ವಾರ್ಡಿಗೆ ಬಂದು ನಾನು ಬಡವರ ಪಟ್ಟಿ ಕೇಳಿ ಆ ಪಟ್ಟಿಯ ಆಧಾರದ ಮೇಲೆ ಮಾಡಿದೆ. ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ. ಆ ಪಟ್ಟಿಗೆ ಅಪ್ರೂವಲ್ ಕೊಟ್ರೆ ನಿಮಗೆ ದುಡ್ಡು ಸಿಗಲ್ಲ. ದುಡ್ಡು ಸಿಗೋರಿಗೆ ಕೊಟ್ರೆ ಹಳಬರು ಬಿಡಲ್ಲ. ಅದಕ್ಕೆ ಪೆಂಡಿಂಗ್ ಇಟ್ಕೊಂಡು ಸುತ್ತ ಬತ್ತಾರಿ. ಹೌದು ಅಲ್ವಾ? ಕೊಟ್ಟಿದ್ದೀರಾ? ಮಾಡೋ ಕೆಲಸನ ಮರ್ಯಾದೆಯಿಂದ ಮಾಡಿ. ಅದು ಬಿಟ್ಟು ನಿಮ್ಮ ಕಾಲದಲ್ಲಾಗಿತ್ತು ಅನ್ನೋಕ್ಕೆ MLA ಬೇಡ, ಸರ್ಕಾರ ಬೇಡ. ನನ್ನ ಕಾಲದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಮಾತ್ರ ಸರ್ಕಾರ ಬೇಕು. ನಾನೇನು ಮಾಡ್ತಾ ಇದ್ದೀನಿ ಅಂತ ನೀವು ಮಾಡಿ ಶಾಸಕರೇ. ಅವ್ರೀಗ ಸಾಯಂಕಾಲ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಯುವರಾಜರು ಕೆರೆ ಮುಚ್ಚಿದ್ದಾರೆ, ಏನು ಅಷ್ಟೆಲ್ಲ ಕಷ್ಟ ಬೇಡ. ಅವರಿಗೆ ಪ್ರಶ್ನೆ ಕೇಳಿಬಿಡಿ, ಅದನ್ನ ಯಾವತ್ತು ಮಾಡಿಸ್ತೀರಿ ಅಂತ ಕೇಳಿದ್ದಾರೆ. ಮತ್ತು ಅದು ಯಾವ ಜಾಗ ಅಂತ ಹೇಳಿ ತೋರಿಸಿದ್ರೆ ಅವ್ರಿಗೆ ಖುಷಿ ಬರೋ ಜಾಗದಲ್ಲಿ ಬಿಟ್ಕೊಡ್ತೀವಿ. ಅದೆಲ್ಲ ನಕಾಶೆ ಕಂಡ ಜಾಗ ಅಲ್ಲ, ಖುಷಿ ಬಂದಿರೋ ಜಾಗಕ್ಕೆ. ಯಾಕೆ ಅಂದ್ರೆ ಕೊಪ್ಪದ ಜನರ ಕುಡಿಯುವ ನೀರಿಗಾಗಿ ನನ್ನ ಕೆರೆಯ ತೊಂದರೆ ಆಗೋದಾದ್ರೆ ಅದರಿಂದ ನನಗೇನು ತೊಂದರೆ ಇಲ್ಲ, ನಾನೇನು ಕಳ್ಕೊಳ್ಳಲ್ಲ. ಆ ವೀರಭದ್ರನ ಆಶೀರ್ವಾದದಲ್ಲಿ ಅದನ್ನ ಮತ್ತೆ ಸಂಪಾದಿಸ್ಕೊಂತೀನಿ. ನಾವು ನಿಮ್ಮ ಬ್ಲಾಕ್ ಮೇಲ್ ಬೇಡ ನನಗೆ. ಎರಡನೇದು, ಕಟ್ಟಗಳ ಮೇಲೆ ನಿಂತ್ಕೊಂಡು ಮಾತಾಡೋದು ನಿಲ್ಸಿ. ನಿಮ್ ಕಾಲ ನಮ್ ಕಾಲ ಮುಗಿದಿದೆ, ನಿಮ್ ಕಾಲಕ್ಕೆ ಬಂದಿದೆ. ಬೆಂಗಳೂರಿಂದ ಹಿಡಿದು ಇಲ್ಲಿ ತನಕ ಅದೇ ಕಾಯಿಲೆ. ಯಾಕ್ರಿ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತಿಂದ್ರಿ ಅಂದ್ರೆ ನಿಮ್ ಕಾಲದಲ್ಲಿ ನೀವು ಅಲ್ಲಿ ತಿಂದಿದ್ರಿ. ನಮ್ ಕಾಲದಲ್ಲಿ ನೀವು ತಿಂದಿದ್ರಿ ಅಂತ ಹೇಳಕ್ ನೀವು ಅಧಿಕಾರದಲ್ಲಿ ಬಂದಿದ್ದಲ್ಲ. 1 ವರ್ಷ 6 ತಿಂಗಳಾಯ್ತು. ಇಷ್ಟೊತ್ತಂಕ ಸತ್ತೋಗಿದ್ರ? ಇಷ್ಟೊತ್ತಿಗೆ ಅದನ್ನ ಯಾವಾಗ ಏನ್ ಮಾಡ್ಬೇಕಿತ್ತು? ಅಧಿಕಾರಕ್ಕೆ ಬಂದ್ ಕೂಡಲೇ ಎಲ್ಲ ಎಂಕ್ವೈರಿ ಮಾಡ್ಬೇಕಿತ್ತು. ನಮ್ದು ತೆಗಿಬೇಡಿ, ನಿಮ್ದು ತೆಗಿಬೇಡಿ ಅಂತ. ತಪ್ಪಾಗಿದ್ರೆ ಅದಕ್ಕೆ ಶಿಕ್ಷೆ ಆಗ್ತದೆ, ತೆಗಿರಿ. ಏನ್ ತಕ್ಕಂತೀರಿ ತಕ್ಕೊಳ್ಳಿ. ಆದ್ರೆ ನಿಮ್ ತರ ಮೂಢ ಹಗರಣ, ವಾಲ್ಮೀಕಿ ಹಗರಣ, ಯಾವ್ದ್ರಿ ಹಗರಣ ಇಲ್ಲ. ಅದನ್ನೇ ಇಲ್ಲೂ ಕಾಯಿದೆ. ನಿಮ್ ಕಾಲದಲ್ಲಾಗಿದೆ. ನಮ್ ಕಾಲದಲ್ಲಿ ತಪ್ಪ, ನಿಮ್ ಕಾಲ ಅಂತ ಹೇಳೋದೆಲ್ಲ ನಿಲ್ಸ್ರಿ. ಜನರಿಗೆ ಒಳ್ಳೇದ್ ಮಾಡಿ. ನಾನು ಯಾವತ್ತಾದ್ರೂ ನಾನು ಕೇಸ್ ಹಾಕಿದ್ದೀನಿ. ನಾನು ಎಲೆಕ್ಷನ್ ಅಲ್ಲಿ ನಾಡಿದ್ದು ಕೋರ್ಟ್ ಆಗ್ಬಿಡ್ತದೆ, ನಾನು MLA ಆಗ್ತೀನಿ ಅಂತ ಯಾರಿಗಾರು ಹೇಳಿನ? ಮೀಡಿಯಾಕ್ಕೆ ಹೇಳಿನ? ಅಲ್ರಿ, ಅವರಿಗೆಲ್ಲ ಏನ್ ತಲೆಯಿಂದ ಕೆಟ್ಟಿರಿ ಅಂತ ಗೊತ್ತಿಲ್ಲ. ಸುಮ್ನೆ ಒಬ್ರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಫೋನ್ ಮಾಡ್ತಾರೆ. ಅವರು ಸುಮ್ನೆ ಹೇಳ್ತಾ ಇದ್ದಾರೆ ಏನೂ ಆಗಿಲ್ಲ. ನಾನೆಲ್ಲ ಹೇಳಿದೆ ಏನಾರು ಆಗಿದೆ ಅಂತ ಹೇಳಿನ? ಸತ್ಯ ಹೇಳ್ರಿ, ನಾನು ಯಾವತ್ತಾರ ಹೇಳಿನ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡ್ತಾರೆ, ಏನೂ ಆಗಿಲ್ಲ ಅಂತದ್ದೆಲ್ಲ ಜೀವರಾಜ್ ನಾನು ಯಾವಾಗ ಹೇಳಿದೆ? ಇನ್ನು ಮೆಂಟಲ್ ಬಿಡಿ, ಹೆಂಗೂ ಮಾತಾಡೋದಲ್ಲ. ಮಾತಾಡ್ತಾ ಇದ್ರೆ ಏನಾಗಿದೆ? ಪ್ರಾಬ್ಲಮ್ ಏನ್ ನಿಂದು? ಕೇಸ್ ನಡೆದಿದೆ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ. ನಾನು ನ್ಯಾಯ ಕೇಳಿದ್ದೀನಿ. ನಾನಂದಿದ್ದೀನ ನನಗೆ ಅನ್ಯಾಯ ಆಗಿದೆ ಅಂತ. ನಾನು ರೀಕೌಂಟಿಂಗ್ ಕೇಳಿದೆ, ಕೊಡ್ಲಿಲ್ಲ. ರಾಮಸ್ವಾಮಿ ಅವರು ಸತೀಶ್ ಬರೆದು ಕೊಟ್ರು, ಈ ರೀಕೌಂಟಿಂಗ್ ಆಗಬೇಕು, ತಪ್ಪಿದೆ ಅಂತ. ಪುಣ್ಯಪಾಲ ಮಾಂತೇಶ್ ಎಲ್ಲ ಇತ್ತು, ರಿಜೆಕ್ಟ್ ಮಾಡಿದ್ರು. ಯಾಕೆ ರಿಜೆಕ್ಟ್ ಮಾಡ್ತೀರಿ? ಅತಿ ಕಡಿಮೆ ಓಟಲ್ ಗೆದ್ದಾಗ ರೀಕೌಂಟಿಂಗ್ ಆಗ್ಬೇಕು ಅಂತ ಕಾನೂನು ಹೇಳಿದೆ. ನಾವು ಅದನ್ನೇ ಕೋರ್ಟಲ್ಲಿ ಕೇಳಿದೀವಿ, ರೀಕೌಂಟಿಂಗ್ ಕೊಡಿ ಅಂತ. ನಿಮ್ಮ ದಾಖಲೆಗಳು ಮುಚ್ಚಿಟ್ಟಿದ್ದೀರಿ ಅಂತ ಹೇಳಿದೀವಿ.
ಕೋರ್ಟ್ ತೀರ್ಮಾನಿಸ್ತದೆ. ಕೋರ್ಟ್ ಅಲ್ಲಿ ಹಿಂಗೆ ಜಡ್ಜ್ಮೆಂಟ್ ಬರ್ತದೆ ಅಂತ ನಾನೇನು ಹೇಳಿಲ್ಲ ಮತ್ತು ನನಗೆ ಗೊತ್ತಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ. ಸುಮ್ಮನೆ ಯಾಕೆ ಮಾತಾಡ್ತಾ ಇದ್ದೀನಿ, ನಾನೇನೋ ಹೇಳ್ತಾ ಇದ್ದೀನಿ ಅಂತ. ನಾವು ಸೋಲನ್ನ ಒಪ್ಪಿಕೊಂಡಿದ್ದೇವೆ ಮತ್ತು ವಿರೋಧ ಪಕ್ಷದ ಸ್ಥಾನದಿಂದ ನಿಂತು ಮಾತಾಡ್ತಾ ಇದ್ದೇನೆ. ಅನಾವಶ್ಯಕ ಮಾತಾಡೋದನ್ನ ನಿಲ್ಲಿಸಿ. ನೀವು ಹಿಂಗೆ ಹೇಳ್ತಾ ಇದ್ದೀರಿ ಅಂದಾಗ ನಂಗೊಂದು ಅನುಮಾನ ಶುರುವಾಗಿದೆ ಮತ್ತು ಸಣ್ಣ ಆಸೆ ಶುರುವಾಗಿದೆ. ಏನೋ ಮಾಡೇ ಬಿಟ್ಟಿರೇನೋ ನೀವು ಅಂತ. ಆಯ್ತಾ? ಯಾಕಂದ್ರೆ ಇಲ್ಲಿದ್ರೆ ಸುಮ್ಮನೆ ನಾನೇನು ಮಾಡಿಲ್ಲ ಅಂತೇಳಿ ಯಾಕೆ ಹೇಳ್ತಾರೆ? ಏನೋ ಹೇಳಬೇಕಾದ್ರೆ ಏನೋ ಇದೆ. ಇದು ನನ್ನ ಅಭಿಪ್ರಾಯ. ನೋಡೋಣ. ಮತ್ತೆ ನಾನು ಅದ್ರ ಬಗ್ಗೆ ಬೇರೆ ಏನು ಹೆಚ್ಚಿಗೆ ಹೇಳಕ್ ಇಷ್ಟಪಡಲ್ಲ. ಆದ್ರೆ ನಾನು ಶಾಸಕರೇ, ದ್ವೇಷ ಬಿಡಿ, ಕಂಡವ್ರ ಮನೆ ಬೇರೆ ಕೇಳಿಸೋದು ಬಿಡಿ. ನೀವು ಮಾಡಬೇಕಾಗಿರೋ ಕೆಲಸ, ನೀವೊಬ್ಬ ಜವಾಬ್ದಾರಿಯುತವಾದಂತ ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿರುವಂತ ಶಾಸಕರಾಗಿ ಹಿರೀಕೆರೆಯನ್ನ ನಿಲ್ಲಿಸಿ. ಇತಿಹಾಸದ ಒಳಗಡೆ ಒಂದಿನ ಗೋವಿಂದೇಗೌಡರ ತರ ನಿಮ್ಮ ಹೆಸರು ಹೇಳ್ತಾರೆ. ನಾನು ಮಾಡಕ್ಕೆ ಬಿಟ್ಟಿರ್ಲಿಲ್ಲ ಬಿಡಿ, ಹಾಗಾಗಿ ನನ್ನ ಹೆಸರು ಹೇಳಕ್ಕೆ ಬಿಡಕ್ಕೆ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನಾನು ಬಿಟ್ಟೇ ಇರ್ಲಿಲ್ಲ. ಈಗ ನೀವು ಬಿಟ್ಟಿದ್ದೀರಿ, ಇನ್ನಾರು ನಿಲ್ಸಿ. ಎಂತದಾದ್ರು ನಿಮ್ಗೆ ಏನಾದ್ರು ಆಗಿದ್ರೆ ವಾಪಸ್ಸಾರು ಕೊಟ್ಕೊಂತೀರಾ ಅಂತ ನೋಡಿ. ಗೊತ್ತಿಲ್ಲ ನಂಗೆ, ಗೊತ್ತಿಲ್ಲದೆ ನಾನು ಹೆಂಗೆ ಹೇಳೋದು. ಜನ ಅನುಮಾನಿಸ್ತಾರೆ ಅಂತ ಇಲ್ಲಿ ಭಾಷಣ ಮಾಡೋರು ಹೇಳಿದ್ರು. ಬೇಡ, ಇದನ್ನೆಲ್ಲ ನಿಲ್ಸಿ. ಆ JJM ನಲ್ಲಿ ಎಲ್ಲ ಮನೆಗಳಿಗೆ ಪೈಪ್ ಹಾಕಿ ಇಟ್ಟಿರಲ್ಲ, ಹಿಂಗೆ ದಯವಿಟ್ಟು ಕನೆಕ್ಟ್ ಮಾಡಿಸಿ. ಅದ್ರ ಟ್ಯಾಂಕಿಂದ ನೀರು ಕೊಡಿಸಿ ಮನೆಗಳಿಗೆ. ಅದನ್ನು ಮಾಡಿ ಅಂತ ಹೇಳೋದು ನನ್ನ ಅಭಿಪ್ರಾಯ. ರಸ್ತೆಗಳ ಗುಂಡಿ ಅವ ಬಾಯಿ ಮುಚ್ಚಿರಿ ಬಿಜೆಪಿಯವರು ಅಂತ ಹೇಳ್ತಾರೆ ಅಂದ್ರೆ ದಾಷ್ಟ್ಯ ಅಂತೀರಾ, ಸೊಕ್ಕು ಅಂತೀರಾ, ಮದ ಅಂತೀರಾ, ಇಲ್ಲ ಮೆಂಟಲ್ ಅಂತೀರಾ? ಯಾರಾದ್ರೂ ಹೇಳ್ತಾರ ಹೌದು ಗುಂಡಿ ಇದೆ ಮುಚ್ಚಬೇಕಂತ ಹೇಳುವಂತ ಸ್ಥಿತಿಗೆ ಬರ್ಬೇಕು ಬಿಟ್ರೆ ಬಿಜೆಪಿಯವರಿಗೆ ಬಾಯಿ ಮುಚ್ಚಕ್ಕೆ ಹೇಳ್ರಿ. ನಿಮ್ಮ ಈ ದರ್ಪಗಳೆಲ್ಲ ಬೇಡ. ಈ ಹೋರಾಟ ಎಲ್ಲ ಮುಗಿಸೇ ಆಗಿದೆ. ಇಲ್ಲೇ ಒಂದು ಚಳವಳಿ ಮಾಡ್ತಾ ಇದ್ವಿ ನಾವು. ಆಗಸ್ಟ್ 6ನೇ ತಾರೀಕು 2002-03 ಇರ್ಬೋದು. ನಿಮ್ ಮಾವ ನಮ್ಮ ಮೇಲೆ ಹಿಂಗ್ ಕಾರ್ ತಗೊಂಡ್ಬಂದಿದ್ದ ಹತ್ಸಕ್ಕೆ. ನಾವು ಅದನ್ನೆಲ್ಲ ನೋಡಿ ಆಗಿದೆ. ಅವತ್ತು ಆ ಚಳವಳಿಲಿ ಇದ್ದವ್ರು ಯಾರು ಅದಿರ ಇಲ್ಲಿ? 1, 2, 3, 4, 5, 6, 7 5. ನಾವು ಅವತ್ತೇ ನಾವು ಈ ಕಾರ್ ಹತ್ತಿಸ್ತೀವಿ ಅಂದಾಗಲೇ ಹೆದರಿಲ್ಲ. ಇನ್ನು ಈಗ ಇವಕ್ಕೆಲ್ಲ ಹೆದರ್ತೀವೇನ್ರಿ? ಮುಚ್ಚಿಗಿಚ್ಚ ಪಂಚಾಯತಿ ಇಲ್ಲ. ಜನಪರವಾಗಿ ಇರುವಂತಹ ವಿಷಯಗಳನ್ನ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯವನ್ನ ನಾವು ಮಾಡೇ ಮಾಡ್ತೀವಿ. ಕುಮಾರಣ್ಣ, ನೀವು ಇದ್ದೀರಿ ಅವತ್ತು ಚಳವಳಿಲಿ, ಇಲ್ಲಿ ನೀವು ಕೈ ಎತ್ತಲಿಲ್ಲ, ಆದ್ರೆ ಇದ್ರಿ. ಈ ನೆನಪನ್ನ ನಾವೆಲ್ಲ ಇಟ್ಕೊಂಡಿದೀವಿ, ಬಹಳ ಸ್ಪಷ್ಟವಾಗೇ ನೆನಪಿದೆ. ಹಂಗಾಗಿ ಇವೆಲ್ಲ ಬೇಡ. ಒಳ್ಳೆ ರೀತಿಯಲ್ಲಿ ಆ ನೀರನ್ನ ಕಲುಷಿತ ಆಗದೇ ಇರೋ ರೀತಿಯಲ್ಲಿ ಆಗ್ಬೇಕಂದ್ರೆ ಲೇಔಟ್ ನಿಲ್ಲಿಸಬೇಕು. ಬ್ಲಾಕ್ ಮೈಲ್ ಬಿಟ್ಬಿಡಿ. ಅವ್ರದ್ದು ನೋಡ್ತೀವಿ, ರಾಮಸ್ವಾಮಿ ಅವರದ್ದು ಒತ್ತುವರಿ ಇದೆ. ಮತ್ತೆ ಯಾಕೆ ತಿಳಿಸಲ್ಲ? ಸತೀಶರು ಅರ್ಜಿ ಕೊಟ್ಟಿದ್ದಾರೆ, ಸರಿ ಇಲ್ಲ, ಮತ್ತೆ ಕೇಸ್ ಮಾಡಿ. ಜೀವರಾಜರು ಕೆರೆ ಮುಚ್ಚಾಕಿದ್ದಾರೆ, ಕೆರೆ ತೆಗ್ಸಿ. ಹೇಳೋದಂತೆ ದಿನೇಶ್ರದ್ದು ನಿಮ್ದು ಹಿರಿಕೆರೆ ಅವಾಗಿಂದ ನೋಡಿ. ಅದು ಯಾವಾಗ ನೋಡ್ತೀರಿ? ಬಹಳ ದಿನ ಮಾಡಬೇಡಿ. ಅವೆಲ್ಲ ಬೇಗ ನೋಡಿ. ನಾವು ಅವನ್ನೆಲ್ಲ ತಯಾರಿದ್ದೀವಿ. ನಮ್ಗೆ ಅವೆಲ್ಲ ಏನು ಸಮಸ್ಯೆ ಎಲ್ಲ ಉಳಿದಿಲ್ಲ. ನಮ್ದೆಷ್ಟಿದೆ ಅಷ್ಟು ನಮ್ಮ ಹತ್ರ ಉಳಿತದೆ, ಸಾಕು. ನಮ್ಗೆ ಅದಕ್ಕಿಂತ ಜಾಸ್ತಿ ಬೇಡ. ಪಂಚಾಯತಿ ಸದಸ್ಯರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ. ಈ ತರದ ಕೆಟ್ಟ ಚೀಫ್ ಆಫೀಸರ್ಗಳನ್ನು ಇಟ್ಟು ಅಲ್ಲಿರುವಂತ ಅಧಿಕಾರಿಗಳನ್ನ ಫೈಲ್ಗಳನ್ನ ಕದ್ದಾಕಿ ನೀವು ಹುಷಾರಾಗಿ ನೋಡ್ತಾ ಇರಿ. ಸೈನ್ ಹಾಕ್ಬೇಕಾದ್ರೆ ಯಾರ ಶಾರದಮ್ಮ ಸತ್ತೋದ್ರೆ ಸಾರಮ್ಮ ಅಂತ ಡೆತ್ ಸರ್ಟಿಫಿಕೇಟ್ ಕೊಡೋರಿದ್ದಾರೆ, ಹುಷಾರಾಗಿದೆ. ಇವರೆಲ್ಲ ಇಲ್ಲಿ ಚೀಫ್ ಆಫೀಸರ್ಗಳು. ನಿಮ್ದೆಲ್ಲಿ ತಲೆ ಹೋಗ್ಬಿಡ್ತದೋ ಅನ್ನೋ ಹೆದರಿಕೆ ನನಗೆ. ಹಂಗಾಗಿ ಹುಷಾರದಲ್ಲಿ ಕಾರ್ಯಕ್ರಮಗಳು ನಡೀಲಿ. ಅಂತಿಮವಾಗಿ ನಾನು ಹೇಳೋದು ಇಷ್ಟೇ, ಬಂದಿಗೆ ಕೊಪ್ಪಾದ ಜನ ಸಂಪೂರ್ಣವಾದ ಬೆಂಬಲ ಕೊಟ್ಟಿದ್ದಾರೆ. ರಾಜಕಾರಣಿಯಾಗಿ ಶಾಸಕರೇ ಯೋಚಿಸಬೇಡಿ, ಮನುಷ್ಯನಾಗಿ ಯೋಚಿಸಿ, ನಿಮ್ಮ ಹೃದಯದಿಂದ ತೀರ್ಮಾನಿಸಿ. ನೀವು ನಿಮ್ಮ ನಿಲುವೇನು ಅಂತ ನಾನು ಕೇಳಲ್ಲ. ಯಾಕೆ ಅಂದ್ರೆ ನಿಮ್ ನಿಲುವೇನು ಅಂತ ಪಟ್ಟಣ ಪಂಚಾಯತಿ ಎದುರುಗಡೆ ಕೇಳಿದೆ. ಅದನ್ನ ಕೇಳಿದ ಕೂಡಲೇ ಸಾಯಂಕಾಲ ಹೇಳಿ ಕಳಿಸಿದೀರಿ. ನಾವು ಅದರ ಪರವಾಗಿದ್ದೀವಿ. ಜೀವರಾಜ್ ಮಾತಾಡಿದ್ರೆ ಜೀವರಾಜ್ನಿಗೂ ತೊಂದರೆ ಕೊಡ್ತೀವಿ ಅಂತ. ಕೊಡ್ರಲ್ಲೇ ಅದು ಏನೇನ್ ಕೊಡ್ತೀವಿ ತೊಂದರೆ ನೋಡ್ಕೊಂತೀನಿ ಅಂತ ಹೇಳಿ ಕಳಿಸಿಯಾಗಿದೆ. ನಾನು ನಿಮ್ಮನ್ನ ನಾನು ಹೆದರಿ ಕಾಯುವ ಸ್ಥಿತಿಯಲ್ಲಿ ನಾನಿಲ್ಲ. ಈ ಬ್ಲಾಕ್ ಮೇಲ್ ಎಲ್ಲ ಬಿಟ್ಟು ಅಂಗಡಿ ಬಾಗಿಲು ತೆಗೆಸ್ತೀನಿ. ಎಷ್ಟು ಜನರು ತೆಗೆಸಿದ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ? ನಿಮ್ಮ ಅಧಿಕಾರ ಎಲ್ಲಿ ಹೋಯ್ತು? ಬೇಡ. ನೀವು ನಮ್ ಜೊತೆನೂ ಇದ್ದು ಹೋದವರು ಯಾಕೆ ಹಿಂಗಿದ್ದವಕ್ಕೆಲ್ಲ ಕೈ ಹಾಕಂತೀರಿ? ಯಾರ್ದೋ ಆಲೋಚನೆಗಳು ನಿಮ್ ತಲೆ ಒಳಗಡೆ ಬಂದು ನೀವು ಅದನ್ನ ಜಾರಿಗೊಳಿಸೋ ಕ್ರಿಯೆಗೆ ಹೋಗಬೇಡಿ. ಇದನ್ನು ನಿಲ್ಲಿಸುವ ಕಾರ್ಯಕ್ರಮ ಮಾಡಿ. ರವಿ ಅವರು ಹೆಚ್ಚು ಕೊಪ್ಪದಲ್ಲಿ ಇರ್ತಾರೆ. ಕೊಪ್ಪ 5ಗೆ ಬಂದ್ರೆ ರವಿ ಅವರೇ ಇದೇ ನೀರು ಬರಲ್ಲ ಅಲ್ಲಿಗೆ. ಅದು ಅವರಿಗೂ ಬೇಕಲ್ಲ. ಹಾಗಾಗಿ ನೀವು ಅದಿಲ್ಲ ಅಂತ ತಿಳ್ಕೊಂಡು ಹಿಂಗಿದ್ದವಕ್ಕೆಲ್ಲ ಇಳಿಬೇಡಿ, ನಿಲ್ಲಿಸಿ.
ನಾನು ಇಷ್ಟೇ ಕೇಳೋದು, ಇದನ್ನ ಹೃದಯದಿಂದ ನೋಡಿ. ನಾವು ವಿರೋಧ ಪಕ್ಷವಾಗಿ ಕಟ್ಟ ಕಡೆಯ ಹೋರಾಟ ಮಾಡ್ತೀವಿ. ಅವ್ರು ಹೇಳ್ತಾರಂತೆ, ನೋಡಿ ಅವ್ರು ಏನ್ ಚಳವಳಿ ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ನಿಲ್ಸಲ್ಲ, ನೋಡ್ಕೊಂತೀವಿ ಅಂತ. ನಾವು ಹೋರಾಟ ಮಾಡ್ಲಿಕ್ಕೆ ಮಾತ್ರ ಸಾಮರ್ಥ್ಯವಂತರು. ಆದೇಶ ನಿಮ್ ಸರ್ಕಾರವೇ ಕೊಡಬೇಕು. ಭಗವಂತನ ಕೋರ್ಟ್ನಲ್ಲಿ ಡಿಸಿಷನ್ ಆಗ್ತದೆ. ಇಷ್ಟೊಂದು ಜನರ ಶಾಪ ಒಳ್ಳೇದಲ್ಲ. ಇದರಿಂದ ಮುಂದಿನ ತಲೆಮಾರಿನ ಆರೋಗ್ಯ ಹಾಳಾಗ್ತದೆ. ನಾವು ನೀವು ನಮ್ಮ ಆಯಸ್ ಮುಗಿಸಿ ಹೋಗ್ಬೋದು. ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು, ನಮ್ಮ ತಲೆಮಾರಿನ ಆಯಸ್ ಹಾಳಾಗ್ತದೆ. ಕುಡಿಯುವ ನೀರದು ಜೀವ ಜಲವನ್ನ ಅನ್ಯಾಯ ಮಾಡಬೇಡಿ. ಇದನ್ನ ಹೇಳ್ತಾ ನಾನು ಅವರಿಗೆ ಅಂತಿಮವಾಗಿ ಹೇಳ್ತೇನೆ, ನೀವು ಈ ಚಳುವಳಿಯನ್ನ ನೋಡಿದ ಮೇಲೆ ಇದನ್ನು ನಿಲ್ಲಿಸ್ತೀರಿ ಅಂತ ಭಾವಿಸ್ತೇನೆ. ನಿಲ್ಲಿಸದೇ ಇದ್ರೆ ಕೊಪ್ಪದ ನಾಗರಿಕರ ಜೊತೆ ಕೂತು ಇನ್ನೊಂದು ಮಾತುಕತೆ ಮಾಡಿ ಯಾವ ರೀತಿಯ ಹೋರಾಟ ಮುಂದುವರಿಸಬೇಕು ಅಂತ ಹೇಳುವಂತದ್ದು ಕೊಪ್ಪದ ಜನರನ್ನೇ ಕೇಳಿ ತೀರ್ಮಾನಿಸ್ತೇವೆ. ಹೋರಾಟವನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಮತ್ತು ಹೋರಾಟ ಕೈ ಬಿಡುವ. ನಾವು ಸಾರ್ವಜನಿಕ ಕೊಪ್ಪದ ನಾಗರಿಕರ ಅಭಿಪ್ರಾಯದಂತೆ ನಮ್ಮ ಹೋರಾಟ ರೂಪಿಸಬೇಕು. ಬಿಟ್ರೆ ಇದು ಬಂದ್ ಮಾಡೋದು ಅವರ ಕಣ್ ತೆರೆಸುವ ಕಾರ್ಯಕ್ರಮ ಮಾಡಿದ್ದೇವೆ. ಕಾನೂನಿನ ಒಳಗಡೆ ಲೇಔಟ್ ಮಾಡಿರೋದು ತಪ್ಪಿದೆ. ನಮ್ಮ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಅಭಿಪ್ರಾಯ ಕೇಳಿದೆ ನಾನು. ನಮ್ಮ ಜಿಲ್ಲಾಧಿಕಾರಿಗಳು ಕಾನೂನಿನಂತೆ ಇರ್ತಾರೆ ಅಂತ ಕೇಳಿದ್ದೇನೆ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ, ನೀವು ರಾಜಕಾರಣಿಗಳಿಗೆ ಹತ್ರ ಆಗಬೇಡಿ. ಸ್ವತಃ ನೀವೇ ಇದರ ಪರಿಣಾಮಗಳನ್ನು ನೋಡ್ಕೊಂಡು ಒಂದು ತೀರ್ಮಾನ ಮಾಡಿ ಇದನ್ನ ಕ್ಯಾನ್ಸಲ್ ಮಾಡಿ. ನಾನು ಇದನ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪೂರ್ವಕವಾದಂತ ಮನವಿ ಮಾಡ್ತೇನೆ. ಮತ್ತು ಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ನಾನು ಒಬ್ಬ ಶಾಸಕನಾಗಿ ಎಲ್ಲ ನೋಡಿರೋನು. ಮಂತ್ರಿ ಹೇಗಿರ್ತಾರೆ ಅಂದ್ರೆ ಆ ಕ್ಷೇತ್ರದ ರೂಲಿಂಗ್ ಪಾರ್ಟಿ ಶಾಸಕ ಆಗಿದ್ರೆ ಅವ್ರು ಹೇಳಿದ್ದೇ ಕೇಳೋ, ಮತ್ತೆ ಇಲ್ದಿದ್ರೆ ಅವ್ರು ನಾಳೆ ಬೆಳಿಗ್ಗೆ ಸರ್ಕಾರ ನಡೆಸ್ಬೇಕಲ್ಲ. ಹಾಗಾಗಿ ಮಂತ್ರಿ ರಾಜೇಗೌಡರು ಏನ್ ಹೇಳ್ತಾರೋ ಅದನ್ನ ಜಾರ್ಜ್ ಕೇಳ್ತಾರೆ. ಬಿಟ್ರೆ ಜಾರ್ಜ್ಗೆ ಏನೋ ಇಂಡಿಪೆಂಡೆಂಟ್ ತೀರ್ಮಾನ ಇರ್ತದೆ ಅಂತ ಇಲ್ಲ. ಹಾಗಾಗಿ ನಾನು ನನ್ನ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ್ದೇನೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯ ಇದೆ ಇದು. ಕಾಂಗ್ರೆಸ್ನವರು ಬ್ಲಾಕ್ ಮೇಲ್ ಇಂದೆಲ್ಲ 6 ತಿಂಗಳು ಕೇಳಿ ಆಗಿದೆ. ಈ ತಿಂಗಳು ನೀವೇನಾದ್ರು ಮಾಡೋದಿದ್ರೆ ಮಾಡಿ, ನಾಳೆ ಬೆಳಗ್ಗೆನೂ ಮಾಡಿ, ಈಗಲೂ ಮಾಡಿ. ಇವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ, ನಂದೇನೋ ತೊಂದರೆ ಕೊಟ್ಟರೆ ನಿಮ್ಮ ಎದುರುಗಡೆ ಹೇಳ್ತೀನಿ ಹೇಗೆ ಮಾಡಿದ್ರು ಅಂತ. ನಾನೇ ನಿಮ್ಮನ್ನು ಕರೆಯಲ್ಲ. ಯಾಕಂದ್ರೆ ಅದನ್ನ ಫೇಸ್ ಮಾಡ್ಕೊಳ್ಳೋ ಸಾಮರ್ಥ್ಯ ಶಕ್ತಿಯನ್ನ ಭಗವಂತ ನಿಮ್ಮ ಮುಖಾಂತರ ನಾನು ಕೊಟ್ಟಿದ್ದಾನೆ, ಮಾಡ್ಕೊಂತೀನಿ ಅಂತ ಹೇಳುವಂತದ್ದನ್ನು ಹೇಳಿ ನಾನು ಇದರ ಅಂಕಿಅಂಶಗಳನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಒಬ್ಬ ಜವಾಬ್ದಾರಿಯುತವಾದಂತಹ ಶಾಸಕರಾಗಿ ವರ್ತನೆಯನ್ನು ಮಾಡಿ, ನೀವು ಯೋಗದ ಶಾಸಕರಿದ್ದೀರಿ. ನೀವು ಶಾಸಕರಾದ್ಮೇಲೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ನೀವೇ, ಸದಸ್ಯರು ನೀವೇ, ಜಿಲ್ಲಾ ಪಂಚಾಯತಿ ಸದಸ್ಯರು ನೀವೇ, ಪಟ್ಟಣ ಪಂಚಾಯತಿ ಒಂದೇ ಪುಣ್ಯಕ್ಕೆ ಒಂದು ಎಲೆಕ್ಷನ್ ಹಾಕೊಂಡು ಕೂತಿರೋದು. ಇಲ್ದಿದ್ರೆ ಅದೂ ಇರ್ಲಿಲ್ಲ ಮೊನ್ನೆ ತನಕ. ಎಷ್ಟೊಂದು ವರ್ಷ ಇರ್ಲಿಲ್ವಾ ಮಧ್ಯ? 1.5 ವರ್ಷ ಮಧ್ಯೆ ಅದೂ ಇರ್ಲಿಲ್ಲ. ಅದಕ್ಕೂ ನೀವೇ. ಹಂಗಾಗಿ ಎಲ್ಲ ಕಡೆ ಹಾಳು ಸುರಿದು ಬಿದ್ದಿದೆ. ಆ ಹಾಳು ಸುರಿದಿದ್ದನ್ನ ನೋಡ್ಕೊಂಡಾದ್ರೂ ಈ ಕೆಟ್ಟದ್ದಕ್ಕೆ ಕೈ ಹಾಕಬೇಡಿ ಅಂತ ಹೇಳುವಂತದ್ದನ್ನ ಹೇಳಿ, ಈ ಚಳವಳಿಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರುವಂತ ನಿಮ್ಮೆಲ್ಲರಿಗೂ ಮತ್ತು ಹೃತ್ಪೂರ್ವಕವಾಗಿ ಈ ಬಂದ್ ಮಾಡಿರುವಂತ ಕೊಪ್ಪದ ಎಲ್ಲ ಜನರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.